ರಘುವಂಶ ಮಹಾಕಾವ್ಯದ ವಿವೇಚನೆಯನ್ನು ಕುರಿತ ಮಾಲಿಕೆಯ 7ನೇ ಕಂತಿನ 4ನೇ ದಿವಸಕ್ಕೆ ಬಂದಿದ್ದೀವಿ. 17ನೇ ಸರ್ಗದ 40 ಪದ್ಯಗಳಾಗಿವೆ. ಅಲ್ಲಿಂದ ಮುಂದೆ ಇನ್ನೊಂದು ಸುಮಾರು 40-42 ಪದ್ಯಗಳಿವೆ. ಅವುಗಳನ್ನು ಗಮನಿಸಬಹುದು. ಇದೆಲ್ಲ ಅತಿಥಿಯ ರಾಜನೀತಿಯನ್ನು ಕುರಿತದ್ದು ಅಂತ ಹೇಳಿದೆ. ಇಲ್ಲಿಂದಲೇ ವಿಶೇಷವಾಗಿ ಅರ್ಥಶಾಸ್ತ್ರದ ವಿವರಗಳು ಬರ್ತದೆ. ಇಲ್ಲಿವರೆಗೂ ಬಂದದ್ದು ರಾಜ ಪಟ್ಟಾಭಿಷೇಕ ಮತ್ತು ಅವನ ಒಂದು ಅಧಿಕಾರದ ಮಹತ್ವ, ಈ ಬಗೆಯ ವಿಷಯಗಳು. ಅಂದರೆ ಸುಮಾರು ಒಂದು 40 ಶ್ಲೋಕಗಳಲ್ಲಿ ಕವಿ ಕೌಟಿಲ್ಯನ ಅರ್ಥಶಾಸ್ತ್ರದ ಅಡಕ ಮಾಡಿಕೊಡ್ತಾನಲ್ಲ, ಅದು ತುಂಬ ದೊಡ್ಡದು. ಈ ಸಂದರ್ಭದಲ್ಲಿಯೇ ಹೇಳಬೇಕಾದ ಒಂದು ಸಂಗತಿ ಏನೆಂದರೆ, ಪ್ರಾಚೀನ ಮಹಾಕವಿಗಳ ರಚನೆಗಳು ವಿಶ್ವಕೋಶ ಸದೃಶವಾದವು. ಅನೇಕ ವಿಚಾರಗಳನ್ನು ರಸಮಾರ್ಗವಾಗಿ ತಿಳಿಸಬೇಕು ಅಂತ ಹೊರಟದ್ದು. ಕಾವ್ಯ ಮುಕ್ತಕವಾದಾಗ ಅದಕ್ಕೆ ವ್ಯುತ್ಪತ್ತಿ ಪ್ರಮುಖವಾಗೋಲ್ಲ. ಮುಕ್ತಕ ಅಂದರೆ ಲಿರಿಕಲ್ ಪೊಯೆಟ್ರಿ ಎನ್ನುವಂಥ ರೀತಿಯಲ್ಲಿ. ಬಿಡಿ ಕವಿತೆ ಬಂದಾಗ, ಬಿಡಿಗವಿತೆ ಅಂತಂತೀವಲ್ಲ, ಕವನ ಆ ರೀತಿಯಾಗಿ ಬಂದಾಗ, ಅಥವಾ ಖಂಡಕಾವ್ಯ, ಕಾವ್ಯ ಖಂಡಿಕಾ ರೂಪವಾಗಿ ಬಂದಾಗಲೂ ಕೂಡ ಅದಕ್ಕೆ ವ್ಯುತ್ಪತ್ತಿ ತುಂಬ ಮುಖ್ಯ ಅಂತ ಇಲ್ಲ. ಉದಾಹರಣೆಗೆ ಋತುಸಂಹಾರದಲ್ಲಿಯೋ ಮೇಘದೂತದಲ್ಲಿಯೋ ಅಥವಾ ದುರ್ಲಭ ಕವಿ ಮಾಡಿರತಕ್ಕಂಥ ಷಡ್ಋತು ವರ್ಣನೆ ಅನ್ನುವ ಒಂದು ಕಾವ್ಯವೋ, ಈ ಬಗೆಯ ಅನೇಕ ಕಾವ್ಯಗಳು ಉಂಟು. ಅವುಗಳಲ್ಲಿ ಒಂದೊಂದರೊಳಗೂ ನಾವು ವ್ಯುತ್ಪತ್ತಿ, ನಮ್ಮ ತಿಳಿವಳಿಕೆಗೆ ಸೇರಿಕೊಳ್ಳುವಂಥ ಅಂಶಗಳು, ಆ್ಯಡಿಂಗ್ ಟು ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನಾಲೆಡ್ಜ್, ಅದಕ್ಕೆ ಬೇಕೇ ಬೇಕು ಅಂತ ಇಲ್ಲ. ಆದರೆ ಮಹಾಕಾವ್ಯದಲ್ಲಿ ಇವೆಲ್ಲ ಇರಬೇಕಾಗುತ್ತದೆ. ಅದರಿಂದಲೇ ಭಾಮಹ ಪುರುಷಾರ್ಥ ಚತುಷ್ಟಯವನ್ನು ಮಹಾಕಾವ್ಯ ಪ್ರತಿನಿಧಿಸುವಂತೆ ಇರಬೇಕು ಅಂತ ಹೇಳ್ತಾನೆ. ಆ ಕಾರಣದಿಂದಲೇ ಅವನು ಪುರುಷಾರ್ಥವನ್ನು ಪ್ರವರ್ತನ ಮಾಡುವುದಕ್ಕಾಗಿ ಧರ್ಮಾರ್ಥ ಕಾಮ ಮೋಕ್ಷಾಣ ವೈಚಕ್ಷಣ್ಯಂ ಕಲಾಸುಚ ಕರೋತಿ ಕೀರ್ತಿಂ ಪ್ರೀತಿಂಚ ಸಾಧುಕಾವ್ಯ ನಿಷೇವಣಂ ಅಂತ ಧರ್ಮಾರ್ಥ ಕಾಮ ಮೋಕ್ಷಾಣಾಂ ವೈಚಕ್ಷಣ್ಯಂ, ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವ ಪುರುಷಾರ್ಥ ಚತುಷ್ಟಯದಲ್ಲಿ ವೈಚಕ್ಷಣ್ಯವನ್ನು, ಆಧಿಕ್ಯವನ್ನು, ಕೌಶಲವನ್ನು ತಂದುಕೊಡಬೇಕು ಮತ್ತು ಕೀರ್ತಿಯನ್ನು, ಪ್ರೀತಿಯನ್ನು ಉಂಟು ಮಾಡಬೇಕಾದದ್ದು. ಇದು ಸತ್ಕಾವ್ಯದ ವ್ಯಾಸಂಗದ ಸಿದ್ಧಿ ಅಂತಂತಾನೆ. ಅದೇ ದಾರಿಯಲ್ಲಿ ನಡೆದ ಕುಂತಕನಂತೂ ಚತುರ್ವರ್ಗ ಫಲಪ್ರಾಪ್ತಿಂ ಅಪ್ಯತಿಕ್ರಮ್ಯ ತದ್ವಿಧಾಂ ಆಹ್ಲಾದಾಯ ಅಂತಾನೆ. ಚತುರ್ವರ್ಗ ಫಲಪ್ರಾಪ್ತಿಯನ್ನೂ ಅದನ್ನು ಮೀರಿಯೂ ಇರುವಂಥ ಸ್ವಾರಸ್ಯವನ್ನು ತಂದುಕೊಡಬೇಕು ಅಂತ ಈ ಮಟ್ಟಕ್ಕೆ ಬೇಕು. ಮಮ್ಮಟ ಕೂಡ ಆ ಅರ್ಥದಲ್ಲಿಯೇ ಕಾವ್ಯಂ ಯಶಸ್ಸೆ ಅರ್ಥಕೃತೆ ವ್ಯವಹಾರವಿದೆ ಶಿವೇತರಕ್ಷತೆಯೇ ಸದ್ಯ ಪರನಿರ್ವೃತೆಯೇ ಕಾಂತಾ ಸಂಹಿತತೆಯೋಪದೇಶ ಯುಜೆ ಅನ್ನುವಲ್ಲಿ ಅರ್ಥಕೃತೆ ವ್ಯವಹಾರವಿದೆ ಅನ್ನುವಂಥದ್ರೊಳಗೆ ವ್ಯುತ್ಪತ್ತಿಯ ಆಯಾಮವನ್ನು, ಅದರ ಸ್ವಾರಸ್ಯವನ್ನು ತಂದು ಮುಂದೆ ಒಡ್ಡುತ್ತಾನೆ. ನಮ್ಮ ಕುಮಾರವ್ಯಾಸರಂಥವರು ಹೇಳಿಯೇ ಇದ್ದಾರೆ, ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮವೇದದ ಸಾರ, ಯೋಗೀಶ್ವರರ ತತ್ವವಿಚಾರ ಮಂತ್ರಿಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ ವಿದ್ಯಾಪರ್ಣತರ ಅಲಂಕಾರ ಕಾವ್ಯಕ್ಕೆ ಗುರು ಅಂತೆಲ್ಲ. ಪಂಪಾದಿಗಳು ಕೂಡ ಇದನ್ನೇ ಧರ್ಮಜ್ಞರು ಧರ್ಮಶಾಸ್ತ್ರಂಬನಿಯು ಅಂತ ನನ್ನಯ್ಯಾದಿಗಳು ತೆಲುಗಿನಲ್ಲಿ ಹೇಳಿದ್ದಾಗಲೇ, ಇನ್ನು ತಮಿಳಿನಲ್ಲಿ ಇಳಂಗೋ ಅಡಿಗಲ್ಲಾಗಲಿ ಅಥವಾ ವಿಲ್ಲುಪುತ್ತೂರಾಗಲಿ ಕಂಬನ್ನಾಗಲಿ ಇವರು ಅದೇ ಜಾಡಿನಲ್ಲಿ ನಡೆದಂಥವರು. ಪಾಶ್ಚಾತ್ಯರಲ್ಲಾದರೂ ಇದಕ್ಕಿಂತ ವ್ಯತಿರಿಕ್ತವಾದಂಥದ್ದು ಏನೂ ಅಲ್ಲ. ಆದರೆ ಅಲ್ಲಿಗಿಂತ ಮಿಗಿಲಾಗಿ ಇಲ್ಲಿ ನಡೆದಿದೆ. ಯಾಕೆಂದರೆ ಅಲ್ಲಿ ಒಂದು ಕಾವ್ಯವನ್ನು ವ್ಯುತ್ಪತ್ತಿಯ ಅಂಗವಾಗಿಯೂ ನೋಡುವಂಥದ್ದು ಅಷ್ಟಾಗಿ ಬೆಳೆಯಲಿಲ್ಲ. ಅರಿಸ್ಟಾಟಲಿಂದ ಮೊದಲುಗೊಂಡು ಇತ್ತೀಚಿನವರೆಗೂ ಕೂಡ ಹಾಗೆ ಬೆಳೆದಿಲ್ಲ. ಆದರೆ ಕವಿಗಳಿಗೆ, ಲೇಖಕರಿಗೆ ಆ ಸ್ವಾರಸ್ಯ ಸೂಕ್ಷ್ಮಗಳು ಗೊತ್ತೇ ಗೊತ್ತು. ಅವರು ಗಮನಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಸುಮ್ಮನೆ ಸಾಮಾನ್ಯವಾದ ಕಾದಂಬರಿಗಳನ್ನು ನೋಡಿದರೆ ಗೊತ್ತಾಗುತ್ತದೆ. 19ನೇ ಶತಮಾನದಿಂದ ಈಚೆಗೆ ಬಂದ ಲಕ್ಷಾಂತರ ಕಾದಂಬರಿಗಳು ಅಕ್ಷರಶಃ ಎಷ್ಟು ಬಗೆಯ ವ್ಯುತ್ಪತ್ತಿಗೂ ಕಾರಕವಾಗಿವೆ, ಸ್ವಾರಸ್ಯವನ್ನು ತಂದುಕೊಡುವುದರ ಜೊತೆಗೆ ಅಂತ ನಮಗೆ ತಿಳಿಯುತ್ತದೆ. ಕೇವಲ 19ನೇ ಶತಮಾನದ ಒಂದು ಲ್ಯೂ ವ್ಯಾಲೇಸನ ಬೆನ್ಹರ್ ಎ ಟೇಲ್ ಆಫ್ ದಿ ಕ್ರೈಸ್ಟ್ ಅನ್ನುವ ಕಾದಂಬರಿ ನೋಡಿದರೆ ಸಾಕು. ಅಲ್ಲಿ ಆ ಕಾಲದ ಪುನಾರಚನೆಗೆ, ಇತಿಹಾಸಕ್ಕೆ ಸಂಬಂಧಪಟ್ಟಂಥದ್ದು, ಆ ರೋಮನ್ನರ, ಈಜಿಪ್ಷಿಯನ್ನರ ಮತ್ತು ಯಹೂದ್ಯರ ಜೀವನ ವಿಧಾನಗಳು, ವರ್ತನೆಗಳು, ಆಹಾರ ಕ್ರಮ, ವೇಷ, ಕ್ರೀಡೆ, ಮನೋಲ್ಲಾಸ, ಈ ಥರದ ಪ್ರತಿಯೊಂದನ್ನು ಎಷ್ಟು ವಿಸ್ತರಿಸಿ ಕೊಟ್ಟಿದ್ದಾರೆ ಅಂತನ್ನುವುದು ಗೊತ್ತಾಗುತ್ತದೆ. ಹಾಗೆಯೇ ಈಚೆಗೆ ತುಂಬ ಬೆಸ್ಟ್ ಸೆಲ್ಲರ್ಸ್ ಅಂತ ಯಾವುದಿವೆ ಅವುಗಳನ್ನು ನೋಡಿದ್ರೂ ಗೊತ್ತಾಗುತ್ತೆ. ಏರ್ಪೋರ್ಟ್ ಅಂತ ಒಂದು ನಾವೆಲ್ ಬಂತು.
ಏರ್ಪೋರ್ಟ್ ಮ್ಯಾನೇಜ್ಮೆಂಟು, ಆ ಗಗನಸಖಿಯರ ಗಗನಸಖರ ರೀತಿ ನೀತಿಗಳು, ಫ್ಲೈಟ್ ಶೆಡ್ಯೂಲ್ಗಳು ಮತ್ತು ಪೈಲಟ್ಗಳ ರೀತಿ ರಿವಾಜುಗಳು, ಈ ಥರದ್ದು ಎಷ್ಟೋ ಅಂಶಗಳು ಬರ್ತವೆ. ಇನ್ನೊಂದು ಸ್ಟಾರ್ ವಾರ್ ಅಂತ ಒಂದು ಕಾದಂಬರಿ. ಅದು ವ್ಯೋಮ ಪರಿಸರದಲ್ಲಿ ಬಾಹ್ಯಾಕಾಶದಲ್ಲಿ ನಡೆಯುವಂಥ ಸ್ಟಾರ್ ವಾರ್ಸ್ ಅಲ್ಲ, ಸ್ಟಾರ್ ಹೋಟೆಲ್ಸ್ ನಡುವೆ ನಡೀತಕ್ಕಂಥ ವಾರ್ಸ್. ಅವುಗಳ ಮೇಲು ಗೈ ಕೀಳುಗೈ ಇವುಗಳಿಗೆ ಸಂಬಂಧಪಟ್ಟದ್ದು. ಅಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಯಾವ ಬಗೆಯಲ್ಲಿರಬೇಕಾಗುತ್ತದೆ, ಲಿಂಕ್ಸ್ ಆಫ್ ಹೋಟೆಲ್ಸು, ಚೈನ್ ಆಫ್ ಹೋಟೆಲ್ಸನ್ನು ಹೇಗೆ ನಿರ್ವಾಹ ಮಾಡೋದು, ಈ ರೀತಿಯಾದ ಸ್ವಾರಸ್ಯ ಇರತಕ್ಕಂಥದ್ದು. ಉದಾಹರಣೆಗೆ ಒಂದು ಡೇ ಆಫ್ ದಿ ಜೆಕಾಲ್ ಅನ್ನುವಂಥ ಒಂದು ಕಾದಂಬರಿ ನೋಡಿದ್ರೆ ಸಾಕು, ನಮಗೆ ಗೊತ್ತಾಗುತ್ತದೆ. ಕೋಮಾ ಅನ್ನುವಂಥ ಒಂದು ಕಾದಂಬರಿ ನಾನು ಓದಿದ್ದ ಕೆಲವು ನನಗೆ ತಕ್ಷಣ ತಲೆಗೆ ಬಂದದ್ದು ಹೇಳ್ತಾ ಇದ್ದೀನಿ. ಮೆಡಿಸನ್ನಿಗೆ ಸಂಬಂಧಪಟ್ಟ ಎಷ್ಟೊಂದು ವಿಷಯಗಳನ್ನು ನಾವು ನೋಡ್ತೀವಿ. ಅದೇ ರೀತಿಯಲ್ಲಿಯೇ ಒಂದು 19ನೇ ಶತಮಾನದ ಕಡೆಯಲ್ಲಿ 20ನೇ ಶತಮಾನದ ಆದಿಭಾಗದಲ್ಲಿ ಬೇರೆ ಬೇರೆ ಭೂಖಂಡಗಳಿಗೆ ವಲಸೆ ಹೋದವರು ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡ್ತಾ ಬಂದಾಗ ಏನೆಲ್ಲ ಮಾಡಿದ್ರು ಅನ್ನೋದಕ್ಕೆ ಒಂದು ಸೊಲಮನ್ಸ್ ಮೈನ್ಸ್ ಇರ್ಬೋದು. ಆ ರೀತಿಯಾದ ಒಂದು ನಾವೆಲ್ ಓದಿದ್ರೆ ಆ ಆಫ್ರಿಕಾದ ಕಗ್ಗಾಡುಗಳಲ್ಲಿ, ಬುಡಕಟ್ಟು ಜನಾಂಗಗಳಲ್ಲಿ ಯಾವೆಲ್ಲ ಅಭ್ಯಾಸಗಳಿತ್ತು, ಅಲ್ಲಿ ಏನೆಲ್ಲ ನಡೀತಾ ಇತ್ತು, ಆ ಜೀವನ ಕ್ರಮ ಎಂಥದ್ದು, ಪ್ರಾಣಿ ಪಕ್ಷಿ ಪರಿಸರ ಯಾವ ಬಗೆಯಾದದ್ದು, ಮತ್ತು ಅವರುಗಳಿಗಿದ್ದ ವಿಚಿತ್ರವಾದ ನಮಗೆ ನವಿರೇಳಿಸ್ತಕ್ಕಂಥ ಒಂದು ಭಯಪ್ರದವೂ ಆಗುವ ಆಚಾರಗಳು, ಸಂಪ್ರದಾಯಗಳು, ರೀತಿ ರಿವಾಜುಗಳು, ಈ ಥರದ್ದು ಎಷ್ಟೋ ವಿಷಯಗಳು ತಿಳಿಯುತ್ತವೆ. ಹೀಗೆ ನೋಡಿದಾಗ ಅವೆಲ್ಲ ವ್ಯುತ್ಪತ್ತಿ ಅಂಶವನ್ನು ಸೇರಿಸಿಕೊಳ್ಳುವಂಥವು. ಅವುಗಳಿಂದ ಒಂದು ಕೃತಿಗೆ ಪ್ರಧಾನವಾದ ಮಹೋನ್ನತಿ ಬರುತ್ತದೆ ಅಂತಲ್ಲ, ಅಂಗಭೂತವಾಗಿ ಅವು ಇರಬೇಕಾದದ್ದು. ಅದನ್ನು ನಮ್ಮ ಕವಿಗಳು ಗಮನಿಸಿಕೊಂಡಿದ್ದಾರೆ. ಆದರೆ ಕಾಳಿದಾಸನಂಥವರು ಅದಕ್ಕೆ ನ್ಯಾಯ ಸಲ್ಲಿಸಿದ ಹಾಗೆ ಮುಂದಿನವರು ಸಲ್ಲಿಸಲಿಲ್ಲ. ಕಾರಣ ಏನಂದರೆ, ವ್ಯುತ್ಪತ್ತಿಗಾಗಿಯೇ ಆ ವಿವರಗಳು ಅಂತ ಬಲವಂತವಾಗಿ ಹೇರುವ ಪ್ರಯತ್ನವನ್ನು ಮಾಡಿದ್ರು. ಉದಾಹರಣೆಗೆ ಕಬ್ಬಿಣಾಭ್ಯುದಯದಲ್ಲಿ ಸಾಕಷ್ಟು ರಾಜನೀತಿ ಚರ್ಚೆ ಬರುತ್ತದೆ, ರಕ್ತಿ ಇಲ್ಲ, ರಸವಿಲ್ಲ. ಅದೇ ರೀತಿಯಲ್ಲೇ ರತ್ನಾಕರನ ಹರವಿಜಯದಲ್ಲಿಯೂ ಬರುತ್ತದೆ. ಆ ಥರ ತುಂಬ ಕಾವ್ಯಗಳು ಉಂಟು, ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಅದನ್ನು ಮಂಖ ಮಹಾಕವಿಯ ಶ್ರೀಕಂಠ ಚರಿತದ ಮಾತಿನಲ್ಲೇ ಹೇಳೋದಿದ್ದರೆ, ಯಾತಾಸ್ತೆ ರಸಸಾರ ಸಂಗ್ರಹ ವಿಧಿಂ ನಿಷ್ಪೀಡ್ಯಯೇ ವಾಕ್ತತ್ವೇಕ್ಷುಲತಾಂ ಪುರಾ ಕತಿಪಯೇ ತತ್ವಸ್ಪೃಶಶ್ಚಕ್ರಿರೆ ಜಾಯಂತ್ಯಜ್ಯ ಯಥಾ ತಥಂತು ಕವಯಸ್ತೆ ತತ್ರ ಸಂತನ್ವತೆ ಏನು ಪ್ರಾಸ ಕಠೋರ ಚಿತ್ರ ಯಮಕ ಶ್ಲೇಷಾದಿ ಶಲ್ಕೋಚ್ಚಯಂ ಅಂತ ರಸಸಿದ್ಧರಾದ ಕವಿಗಳು ಹೋಗಿ ಕಬ್ಬಿನ ಜಲ್ಲೆ ಹೀರಿದಂತೆ ಅವರು ಹೀರಿ ಈಗ ಕಪ್ಪೆ ಚಿಪ್ಪನ್ನು ಜಗಿಯುವಂಥ ಸ್ಥಿತಿಗೆ ಬಂದುಬಿಟ್ಟಿದೆ ಅಂತ. ಆ ಬಗೆಯಲ್ಲಿ ಆಗಬಾರ್ದು. ಇಲ್ಲಿ ಅವನ ಅರ್ಥಶಾಸ್ತ್ರದ ವ್ಯುತ್ಪತ್ತಿಯನ್ನು ಕಥಾನುಕೂಲಿಯಾಗಿ ಕೊಟ್ಟಿದ್ದಾನೆ, ಅದನ್ನು ನಾವು ಮೆಚ್ಚಬೇಕಾಗುತ್ತದೆ. ಮತ್ತು ಆ ಒಂದು ದುಷ್ಕರವಾದ, ಕಠಿಣವಾದ, ಸುಕುಮಾರ ಮತಿಗಳಿಗೆ ಮುಟ್ಟುವುದಕ್ಕೂ ಕಷ್ಟವಾಗುವ ಶಾಸ್ತ್ರ ಭಾಗವನ್ನು ತುಂಬ ಅಡಕವಾಗಿ, ಹಾಳತವಾಗಿ, ಹೃದಯವೆನಿಸುವಂತೆ ಕಾವ್ಯ ಮಾರ್ಗದಲ್ಲಿ ಉಪದೇಶ ಮಾಡುವುದು ತುಂಬ ಸೊಗಸಾದಂಥದ್ದು. ಅಂದರೆ ಕನ್ನಡಿಯಲ್ಲಿ ನಾವು ಕೆಂಡವನ್ನು ನೋಡಿದರೆ, ಮುಟ್ಟಿದರೆ ಅದರ ಕಾವು ಕಣ್ಣಿಗೆ ತಟ್ಟೋಲ್ಲ, ಆ ಬಿಸಿಯೂ ಕೈಗೆ ತಾಕೋದಿಲ್ಲ. ಆ ಬಗೆಯಲ್ಲಿ ಇದನ್ನು ಮಾಡುವಂಥ ಪ್ರಯತ್ನ ರಾಜಪುತ್ರ ವಿದ್ಯಾಭ್ಯಾಸ ಅಂತಲೇ ನಮ್ಮಲ್ಲಿ ನಡೆದಿದೆ. ಅಧಿಕಾರದಲ್ಲಿ ಇರಬೇಕಾದವರಿಗೆ, ಅಧಿಕಾರವನ್ನು ಪಡ್ಕೊಳ್ತಾ ಇದ್ದವರಿಗೆ ಎಲ್ಲ ವಿಷಯಗಳಲ್ಲೂ ಒಂದಿಷ್ಟು ಜ್ಞಾನ ಇರಬೇಕು. ಆದರೆ ಅವರುಗಳಿಗೆ ನೇರವಾಗಿ ಆಯಾ ಶಾಸ್ತ್ರಗಳನ್ನೇ ಓದಿ ತಿಳ್ಕೊಳ್ಳೋದು ಕಷ್ಟ, ಭಾರವೂ ಆಗುತ್ತದೆ. ಮತ್ತು ಒಬ್ಬ ಎಲ್ಲ ಶಾಸ್ತ್ರಗಳನ್ನು ವಶಪಡಿಸಿಕೊಳ್ಳುವುದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಅವರಿಗೆ ಅನುಕೂಲಕಾರಿಯಾಗುವಂತೆ, ಅವರಿಗೆ ಸಾಮಾನ್ಯವಾದ ಜ್ಞಾನ ಬರುವಂತೆ, ವರ್ಕಿಂಗ್ ನಾಲೆಡ್ಜ್ ಆಫ್ ಸೋ ಮೆನಿ ಥಿಂಗ್ಸ್, ಸಮಥಿಂಗ್ ಆಫ್ ಎವ್ರಿಥಿಂಗ್ ಅಂತಿದೆಯಲ್ಲ, ಅದನ್ನು ಕೊಡುವುದಕ್ಕೆ ಕೂಡ ಈ ಕಾವ್ಯಗಳು ಪ್ರಯೋಜನಕ್ಕೆ ಬರ್ತಾಯಿದ್ವು. ಈ ದೃಷ್ಟಿಯಿಂದ ನೋಡಿದಾಗ ಪ್ರಾಚೀನ ರಾಜರುಗಳ ಎಷ್ಟೋ ಜನಕ್ಕೆ ವಿವೇಕ ಇತ್ತು, ಒಳ್ಳೆಯ ರೀತಿಯಲ್ಲಿ ದೇಶವನ್ನು ಪಾಲಿಸ್ತಾ ಇದ್ದರು ಅಂತಂದರೆ ಇಂಥ ಕಾವ್ಯಗಳು ತುಂಬ ಮುಖ್ಯವಾಗಿದ್ದವು. ಮತ್ತು ಸಾಮಾನ್ಯ ಜನರಿಗೂ ಅಷ್ಟೇ ಈ ರೀತಿಯಾದ ಕಾವ್ಯಗಳನ್ನು ಪ್ರವಚನ ರೂಪದಿಂದ, ಕಥಾ ಕಾಲಕ್ಷೇಪ, ಪುರಾಣ ಇತ್ಯಾದಿಗಳ ಮೂಲಕವಾಗಿ ದೃಶ್ಯ ಕಾವ್ಯಗಳ ರೂಪದಲ್ಲಿ ತಿಳಿಸುವಾಗ ಒಂದಿಷ್ಟು ವ್ಯುತ್ಪತ್ತಿ ಅವರ ಅಂತರಂಗಕ್ಕೆ ಇಳಿತಾ ಇತ್ತು. ಹಾಗಾಗಿ ಕಾಮನ್ ಮ್ಯಾನ್ ಎಜುಕೇಷನ್, ಅಡಲ್ಟ್ ಎಜುಕೇಷನ್, ಪಾಪ್ಯುಲರ್ ಎಜುಕೇಷನ್ ಅಂತ ಏನಂತೀವಿ, ಅವೆಲ್ಲ ಈ ಬಗೆಯಲ್ಲಿ ಸಾಗ್ತಾ ಇದ್ವು. ಈಗ ಶುದ್ಧ ಕಾವ್ಯ ಅಂತನ್ನುವುದು ಒಂದು ಮುಂದಾದಾಗ ಬೇರೆ ಬೇರೆ ಶಾಸ್ತ್ರಗಳಿಗೆ ಸಂಬಂಧಪಟ್ಟಂಥ ಪುಸ್ತಕಗಳು, ಮಾಹಿತಿಗಳು ಎಲ್ಲ ಕಡೆಯಲ್ಲೂ ಸಿಗುವಾಗ ಇದಕ್ಕೆ ಯಾತಕ್ಕೆ ಒಂದು ಒಜ್ಜೆಯನ್ನು ಅಂಟಿಸಬೇಕು, ಒಂಟೆಯ ಬೆನ್ನಿನ ಮೇಲೆ ಡುಬ್ಬಗಳಿದ್ದಂತೆ ಬೇಡ ಅಂತಂದರೆ ತೆಗೆಯಬಹುದು. ಆದರೆ ಸಮಗ್ರ ಜೀವನ ಅಂತ ಇದ್ದೇ ಇದೆಯಲ್ಲ, ನಾವು
ನಮ್ಮ ಕಲಾಸ್ವಾದದಲ್ಲಿ ಎಷ್ಟು ಬೇಕಾದರೂ ಭಟ್ಟಿ ಇಳಿಸಿ ಐಸೋಲೇಟ್ ಮಾಡಿಕೊಳ್ಬಹುದು, ಬದುಕನ್ನು ಅಷ್ಟು ಐಸೋಲೇಟ್ ಮಾಡಿಕೊಳ್ಳೋದಕ್ಕೆ ಆಗುತ್ತದೆಯಾ? ನಮ್ಮ ಬದುಕಿನಲ್ಲಿ ಇವೆಲ್ಲ ಸೇರಿಯೇ ಇವೆಯಲ್ಲ. ಹಾಗೆ ಸೇರಿದ್ದಾಗ ಆ ಬದುಕಿನಂತೆಯೇ ಇರುವ ಒಂದು ಕೃತಿಯನ್ನು ನೋಡುವುದರೊಳಗೆ ಒಂದು ಪ್ರಯೋಜನ ಉಂಟು. ಆ ಕಾರಣದಿಂದಲೂ ಇವುಗಳನ್ನು ಗಮನಿಸಬಹುದು. ಪ್ರಜಾಸ್ತದ್ಗುರುಣ ನದ್ಯೋ ನಭಸೇವ ವಿವರ್ಧಿತಾ ತಸ್ಮಿನ್ಸ್ತು ಭೂಯಸಿ ವೃದ್ಧಿಂ ನಭಸ್ಯೇತಾ ಇವಾಯಯು. ನಭಸ್ ಮತ್ತು ನಭಸಿ ಎನ್ನುವಂಥವು ಶ್ರಾವಣ ಭಾದ್ರಪದ ಅಂತ 2 ತಿಂಗಳುಗಳು. ಆ ಶ್ರಾವಣ ಭಾದ್ರಪದ ಸೇರಿಯೇ ವರ್ಷಾ ಋತು ಬರುವಂಥದ್ದು. ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ. ನಭ ಮತ್ತು ನಭಸಿ ಅಂತ ಅಮರಕೋಶದಲ್ಲಿ ಬರುತ್ತದೆ. ಆ ತಿಂಗಳುಗಳು ಇದ್ದಂತೆ ಕುಶ ಮತ್ತು ಅತಿಥಿ ಇವರಿಬ್ಬರ ಸಾಮ್ರಾಜ್ಯ ಪರಿಪಾಲನಾ ಯುಗ ಘಟ್ಟ ಆಯಿತು ಅಂತ. ಪ್ರಜೆಗಳಿಗೆ ಅವನ ತಂದೆ ಕುಶನ ಕಾಲವೇ ಒಳ್ಳೆಯ ಶ್ರಾವಣ ಮಾಸದಂತೆ ಚೆನ್ನಾಗಿತ್ತು ಅಭಿವೃದ್ಧಿಯನ್ನು ಕೊಡುವುದಕ್ಕೆ. ಇವನು ಬಂದ ಮೇಲೆ ಭೂಯಸೀಂ ವೃದ್ಧಿಂ ಆಯಯುಹು, ಇನ್ನೂ ಅತಿಶಯವಾದ ವೃದ್ಧಿ ಬಂತು. ಅದು ಭಾದ್ರಪದ ಇದ್ದಂತೆ ಮತ್ತು ಒಳ್ಳೆಯ ಮಳೆ ಬಂದದ್ದಾಯಿತು ಅನ್ನುವ ಸೊಗಸಾದ ದೃಷ್ಟಾಂತವನ್ನು ಕವಿ ಕೊಡ್ತಾ ಇದ್ದಾನೆ. ಆ ಉಪಮಾಲಂಕಾರ ಇಲ್ಲಿ ನಾವು ನೋಡಬೇಕೇನೆಂದರೆ, ಒಬ್ಬನ್ನು ಕಡಿಮೆ ಮಾಡದೆಯೇ ಮತ್ತೊಬ್ಬನ್ನು ಹೊಗಳುವಂಥ ಒಂದು ಜಾಣ್ಮೆ. ಅವನದು ಗ್ರೀಷ್ಮ ಋತು ಅಂತ ಹೇಳಲಿಲ್ಲ, ಅವನದು ಮಳೆಗಾಲದ ಮೊದಲ ತಿಂಗಳು. ಮಾನ್ಸೂನ್ ಇನ್ನೂ ಚೆನ್ನಾಗಿ ಸೆಟ್ ಆಗಿರೋದಿಲ್ಲ, ಆಮೇಲೆ ಆಗುವಂಥದ್ದು ಅನ್ನುವಂತೆ. ಯದುವಾಚ ನತನ್ಮಿಥ್ಯಾ ಯದ್ದದೌ ನಜಹಾರ ತತ್ ಸೋಭೂತ್ ಭಗ್ನವ್ರತ ಶತ್ರುನ್ ಉದ್ಧತ್ಯ ಪ್ರತಿರೋಪಯನ್. ಅವನು ಏನು ಆಡದ ಅದು ಸುಳ್ಳಾಗಲಿಲ್ಲ, ಯಾವುದು ಕೊಟ್ಟ ಅದನ್ನು ಮತ್ತೆ ಕಿತ್ತುಕೊಳ್ಳಲಿಲ್ಲ ಅಂತ ಕವಿ ಹೇಳ್ತಾನೆ. ಇದು ತುಂಬ ದೊಡ್ಡ ಗುಣ. ಯಾವ ಸರ್ಕಾರದಲ್ಲಿಯೂ ಕೂಡ ಇರಬೇಕಾದದ್ದು ಅದೇ. ಬೇರೆ ಬೇರೆ ಪಾರ್ಟಿಗಳು ಬದಲಾಗ್ತಾ ಹೋಗ್ಬೋದು, ಬೇರೆ ಬೇರೆ ಪಕ್ಷಗಳ ಪ್ರಭುತ್ವಗಳು ಬರಬಹುದು. ಆದರೆ ಒಬ್ಬರು ಮಾಡಿದ್ದನ್ನು ಮತ್ತೊಬ್ಬರು ನಾಶ ಮಾಡೋದಕ್ಕೇನೆ ಸಿದ್ಧರಾದರೆ ತುಂಬ ಅನ್ಯಾಯವಾಗುತ್ತದೆ. ಮತ್ತು ಹಿಂದೆಲ್ಲ ಬೆಲೆ ಎನ್ನುವುದನ್ನು ಏರಿಸುವುದು ಮತ್ತೊಂದು ಈ ಥರದ್ದು ಬಜೆಟ್ನ ಕಾಲದಲ್ಲಿ ನಡೀತಾ ಇತ್ತು. ಈಗ ಬಜೆಟ್ಟಿಗೂ ಬೆಲೆ ಏರಿಕೆಗೂ ಯಾವುದೇ ಸಂಬಂಧ ಇಲ್ಲದಂತೆ ಆಗೋಗ್ಬಿಟ್ಟಿದೆ. ನಿತ್ಯ ನಿತ್ಯ ನಡೀತಾ ಇರುವಂಥದ್ದೇ ಆಗಿದೆ. ಆಮೇಲೆ ಯಾರೂ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದೇ ಇದ್ದರೆ ಯಾರ ಬಗೆಗೂ ಗೌರವ ಹೇಗೆ ಬರುತ್ತದೆ? ವ್ಯಕ್ತಿಯ ಗೌರವ ಉಳಿಯೋದು ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋದ್ರೊಳಗೇನೆ. ಅದರೊಳಗೂ ಸಾರ್ವಜನಿಕ ಜೀವನದಲ್ಲಿ ಡಿಪೆಂಡಬಿಲಿಟಿ ಅಂತೀವಲ್ಲ, ಅದು ತುಂಬ ಮುಖ್ಯ. ನಚ್ಚಿ ನಡೆಯೋದಕ್ಕೆ ಸಾಧ್ಯ ಅನ್ನುವುದೇ ದೊಡ್ಡ ಜೀವನದ ಶಕ್ತಿ. ಇವರನ್ನು ನಚ್ಚಿಕೊಂಡು ಈ ಕೆಲಸ ಮಾಡಬಹುದು ಅಂತ ಯಾವುದಾದ್ರೂ 1-2 ಕ್ಷೇತ್ರಗಳಲ್ಲಿ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಸಾಬೀತು ಮಾಡಿಕೊಂಡ್ರೆ ಅವನು ಗೆದ್ದ. ಆ ಮಟ್ಟಕ್ಕೆ ಅವನಿಗೆ ಖ್ಯಾತಿ, ಸಂಪತ್ತಿ ಎಲ್ಲ ಕೂಡ ಲಭಿಸುತ್ತದೆ. ಆ ರೀತಿ ನಚ್ಚಬಲ್ಲಂಥದ್ದು ಎಲ್ಲಿ ಉಂಟು? ವಿದ್ಯಾಕ್ಷೇತ್ರದಿಂದ ಮೊದಲುಗೊಂಡು ವಾಣಿಜ್ಯ ಕ್ಷೇತ್ರದವರೆಗೆ ಎಲ್ಲಿಯೂ ನಚ್ಚುವಂಥದ್ದು ಬಹಳ ಕಷ್ಟ ಆಗ್ತಾ ಇದೆ. ನಚ್ಚಿಕೆ ಇಲ್ಲದೆ ಬದುಕಿಲ್ಲ. RN ಜಯಗೋಪಾಲ್ ಅವರು ಬಹಳ ಚೆನ್ನಾದ ಹಾಡುಗಳನ್ನು ಎಷ್ಟೋ ಬರೆದಿದ್ದಾರೆ. ಒಂದು ಬಹಳ ಒಳ್ಳೆಯ ಚಿತ್ರ ಅವರ ತಂದೆ ನಾಗೇಂದ್ರ ರಾಯರೇ ನಿರ್ಮಾಣ ಮಾಡಿದ್ದು ನಮ್ಮ ಮಕ್ಕಳು ಅಂತ. ಅಲ್ಲಿ ಒಂದು ಪ್ರಾರ್ಥನಾ ಗೀತೆ ಬಹಳ ಚೆನ್ನಾಗಿ ಎಸ್ ಜಾನಕಿ ಹಾಡಿರುವಂಥದ್ದು. ಅಲ್ಲಿ ನಂಬಿದರೆ ಭಯವಿಲ್ಲ, ನಂಬದಿರೆ ಬಾಳಿಲ್ಲ, ಅಂಬಿಗನೆ ನೀ ನಡೆಸು ಈ ಬಾಳ ನೌಕೆ ಅಂತ ಬರ್ತದೆ. ನಂಬದಿರೆ ಬಾಳಿಲ್ಲ, ನಂಬದೇ ಬದುಕಿಲ್ಲ. ನಾವು ಎಲ್ಲವನ್ನೂ ಪರಿಶೀಲನೆ ಮಾಡಿ ನಡೆಸ್ಕೊಳ್ತೀವಿ, ಎಲ್ಲವನ್ನೂ ಸ್ವಾಯತ್ತವಾಗಿ ಮಾಡಿಕೊಳ್ತೀವಿ ಅಂತ ಸಮಾಜಗತನಾದ ವ್ಯಕ್ತಿ ಎಂದೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ಕಡೆ ಮತ್ತೊಬ್ಬರನ್ನ ಕಣ್ಣು ಮುಚ್ಚಿಕೊಂಡು ನಂಬುವ ಅನಿವಾರ್ಯತೆ ಇದ್ದೇ ಇರುತ್ತದೆ. ಮೊನ್ನೆ ನಡೆದಂಥ ಒಂದು ಘಟನೆಯನ್ನು ಹೇಳ್ತೀನಿ. ನನ್ನ ಅಣ್ಣ ಅವನು ಹೃದಯ ರೋಗಿ. ಆ ಕಾರಣದಿಂದ ಮತ್ತೆ ವೈದ್ಯರನ್ನು ಕಾಣ್ತಾ ಇರಬೇಕಾಗುತ್ತೆ. ಸ್ಪೆಷಲಿಸ್ಟು, ಸಬ್ ಸ್ಪೆಷಾಲಿಟಿ ಅಂತ ಕರೀತಾರೆ, ಸೂಪರ್ ಸಬ್ ಸ್ಪೆಷಾಲಿಟಿ ಅಂತ. ಆ ರೀತಿಯಾದ ಒಂದು ಕ್ಷೇತ್ರಕ್ಕೆ ಹೋಗಿ ವೈದ್ಯರನ್ನು ನೋಡಬೇಕು. ಅವರು ಯಾವುದೋ ಔಷಧ ಕೊಟ್ಟಿದ್ದಾರೆ. ಅದು ಒಂದು 6-7 ವರ್ಷಗಳಿಂದ ಅದು ನಡೀತಾ ಇದೆ. ಆದರೆ ಅವನಿಗೆ ಮತ್ತೆ ಎದೆಯಲ್ಲಿ ಹಿಂಸೆ ಆಗುತ್ತದೆ, ಉಸಿರಾಟಕ್ಕೆ ತೊಂದರೆ ಆಗುತ್ತದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಇರಬೇಕು ಅಂತ ಬೇರೆ ಎಲ್ಲ ಮಾಡ್ಕೊಳ್ತಾನೆ. ಎಲ್ಲ ಸರಿಯಾಗಿದೆ, ಇದೊಂದು ಸಮಸ್ಯೆ ಅಂತ. ಆ ವೈದ್ಯರು ಅದು ಹಾಗೇ ಇರುತ್ತೆ, ಅದು ಹೋಗುತ್ತೆ ಅಂತಂತಾರೆ. ಮೊನ್ನೆ ದಿವಸ ನನ್ನ ತಾಯಿಯನ್ನು ನೋಡೋದಕ್ಕೆ ನಮ್ಮ ನಿಯತವಾದಂಥ ವೈದ್ಯರು, ತುಂಬ ಮಹನೀಯರು, ಡಾಕ್ಟರ್ BNS ರಾವ್ ಅಂತ ಅವರು ಬಂದಿದ್ದರು. ಆಗ ಇವನು ಪ್ರಸಂಗವಶಾತ್ ಹೇಳ್ದ, ಅವರು ಸ್ಪೆಷಲಿಸ್ಟು ಹೀಗೆ ಹೇಳ್ತಾರೆ ನೋಡಿ ಈ ತರಹ ಅಂತ. ನಮ್ಮ ರೆಗ್ಯುಲರ್ ಆದ ನಿಯತರಾದ ವೈದ್ಯರ ಹತ್ರಕ್ಕೆ ನಮ್ಮ ಅಣ್ಣ ಹೋಗದೇ ಇರೋದಕ್ಕೆ ಒಂದು ಸ್ವಾರಸ್ಯವಾದ ಕಾರಣ ಇದೆ.
ಏನಂದರೆ ನಮ್ಮ ವೈದ್ಯರು ಯಾವ ಹಣವನ್ನು ನನ್ನಿಂದ ಸ್ವೀಕರಿಸೋದಿಲ್ಲ. ಅವನಿಗದು ಮುಜುಗರದ ಸಂಗತಿ. ದುಡ್ಡು ತೊಗೊಳ್ಳದೇ ಇದ್ದರೆ ಅವ್ರ ಹತ್ರ ಹೋಗುವುದು ಹೇಗೆ ಅಂತ. ಅವರು ನಮ್ಮ ವೈದ್ಯರು ನನಗೆ ಹೇಳ್ತಾರೆ, ನಿನ್ನ ಭಾಷಣಕ್ಕೆ ನಾನು ಬರ್ತೀನಿ, ನಾನೇನು ದುಡ್ಡು ಕೊಡ್ತೀನಪ್ಪ, ಅದಕ್ಕೋಸ್ಕರವಾಗಿ ನಾನು ನಿನ್ನಿಂದ ದುಡ್ಡು ತೊಗೊಳ್ಳೋದಿಲ್ಲ ಅಂತ. ನನಗೆ ಸಂಕೋಚ ಇಲ್ಲ, ಯಾಕೆಂದರೆ ಅವರ ಕೌಶಲ ಅಂಥದ್ದು, ಅವರ ಪ್ರಜ್ಞಾವಂತಿಕೆ ಅಂಥದ್ದು. ಮತ್ತು ನನ್ನ ತಾಯಿ ತಂದೆಯನ್ನು 30 ವರ್ಷದಿಂದ ನೋಡ್ತಾ ಇರೋದು ಅವರೇನೆ. ಆ ಕಾರಣದಿಂದ ಅವರನ್ನು ನಾನು ಆಶ್ರಯಿಸಲೇಬೇಕು. ಹಾಗಾಗಿ ಅವರಲ್ಲಿ ನನಗೆ ಬಹಳ ದೊಡ್ಡ ನಂಬಿಕೆ ವಿಶ್ವಾಸ ಉಂಟು. ಅವರು ನೋಡಿ ಬಹಳ ಚೆನ್ನಾಗಿ ಅನಲೈಸ್ ಮಾಡಿ ಕೆಲವೊಂದು ಔಷಧಗಳು ಸೈಡ್ ಎಫೆಕ್ಟ್ಸ್ ಉಂಟು ಮಾಡತಕ್ಕಂಥದ್ದು, ಅದನ್ನು ಬಿಡಬೇಕು. ಆಗ ನಾನು ಕೇಳಿದೆ, ಯಾತಕ್ಕೆ ಅಷ್ಟು ದೊಡ್ಡ ವೈದ್ಯರುಗಳಿಗೆ ಗೊತ್ತಾಗಲ್ವ ಅಂದರೆ, ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಇಲ್ಲಿ ಎಲ್ಲ ಒಂದು ವಿಚಿತ್ರ ಕ್ರಮ ಆಗಿಬಿಟ್ಟಿದೆ. ಏನಂದರೆ ಸೂಪರ್ ಸ್ಪೆಷಾಲಿಟಿಗಳಿಗೆ ಹೋದವರಿಗೆ ಆ ಹೃದಯದ ಆಚೀಚೆಗೆ ಒಂದು ಅಂಗಲದಲ್ಲಿ ಏನಾದರೂ ಕೂಡ ಅವ್ರಿಗದು ಬೇಡ ಅಂತ ಆಗಿಬಿಟ್ಟಿದೆ ಅಂತ. ಪರಮಾನಂದ ಶಿಷ್ಯಲ ಕಥಾ ಸಿನಿಮಾದಲ್ಲಿ ಎಡಗಾಲನ್ನೊಬ್ಬ ಬಲಗಾಲನ್ನೊಬ್ಬ ಇಟ್ಟುಕೊಂಡು ಪರಸ್ಪರ ಅದನ್ನು ಕಡಿಯೋದಕ್ಕೆ ಕೊಚ್ಚೋದಕ್ಕೆ ಸನ್ನದ್ಧರಾದ ಮಟ್ಟಕ್ಕೆ ಬಂದುಬಿಡ್ತಾರೆ. ಆ ಕಾರಣದಿಂದ ಅಮೇರಿಕಾ ಮೊದಲಾದ ದೇಶಗಳಲ್ಲಿ ಇಂಟರ್ನಿಸ್ಟ್ ಅಂತ ಹೇಳ್ತಾರೆ. ಅವರು ನಿಜವಾದ ಫಿಸಿಷಿಯನ್. ಅವರ ಮೂಲಕವಾಗಿ ಸೂಪರ್ ಸಬ್ ಸ್ಪೆಷಾಲಿಟಿಗೆ ಅಲ್ಲಿಗೆ ಹೋದರೆ ಪ್ರಯೋಜನವಾಗುತ್ತದೆ. ಇಂಟರ್ನಿಸ್ಟ್ಗಳು ಎಲ್ಲವನ್ನೂ ಸಮಗ್ರವಾಗಿ ಗಮನಿಸ್ತಾರೆ ಅಂತ. ಈ ಸಾಮಗ್ರಿ ಅನ್ನೋದು ಬಹಳ ಮುಖ್ಯ. ಅದು ಇದ್ದವರು ಎಷ್ಟೋ ಜನ ಅನರ್ಥ ಮಾಡ್ತಾರೆ. ನಾನು ಕೇಳಿದೆ, ನಿಮಗೆ ಈ ಒಂದು ಕೌಶಲ ಇದೆ, ಈ ಥರದ್ದು ಯಾರಿಗಾದರೂ ಶಿಷ್ಯರನ್ನು ತಯಾರು ಮಾಡೋಕ್ಕಾಯ್ತೆ ಮತ್ತೊಂದು ಅಂತ ಹಲವು ಬಾರಿ ಅವ್ರಿಗೆ ಕೇಳ್ತಿರ್ತೀನಿ. ಮೊನ್ನೆಯೂ ಕೇಳಿದೆ, ಯಾರು ಬರ್ತಾರಪ್ಪ, ಮೊದಲು ಈ ಥರದಕ್ಕೆ ಬರೋದಕ್ಕೆ ಹಣದ ಮೇಲೆ ತುಂಬ ಗಮನ ಇರಬಾರ್ದು, ಆಗ ಬರುತ್ತದೆ ಅಂತ. ಓದುವುದಕ್ಕೇ ಕೋಟಿಗಟ್ಟಲೆ ಕೊಟ್ಟವರಿಗೆ ಇನ್ನು ಪಾಪ ಹೇಗಿರೋದಕ್ಕೆ ಸಾಧ್ಯ? ಇದು ವರ್ತಮಾನದ ವೈಕಟ್ಯ. ಅಂದರೆ ಒಬ್ಬರನ್ನು ನಚ್ಚುವಂತೆ ಆಗಬೇಕು ಅಂತಂದರೆ ಒಂದು ಮಟ್ಟದ ತ್ಯಾಗಕ್ಕೆ ಅವರು ಸಿದ್ಧರಾಗಬೇಕು. ಅವರ ತ್ಯಾಗಕ್ಕೆ ಸಿದ್ಧರಾದಾರ? ಒಂದು ಪಕ್ಷ ಅವರು ಸಿದ್ಧರಾದರೆ ಮಿಕ್ಕವರು ಅವರ ತ್ಯಾಗದ ಮಹತ್ವವನ್ನು ಗಮನಿಸಿ ಅವರಿಗೆ ಕುಂದುಕೊರತೆ ಉಂಟಾದಾಗ ನಾವು ನೋಡ್ಕೊಳ್ತೀವಿ ಅಂತ ಹೇಳಿಯಾರ? ಇಲ್ಲವೇ? ಅದರಿಂದ ಬಟ್ಟೆ ಬದಲಾಯಿಸೋದಾದರೂ ತಡವಾದೀತು, ವೈದ್ಯರನ್ನು ಬದಲಾಯಿಸೋದು, ಗಂಡ ಹೆಂಡತಿಯರನ್ನು ಬದಲಾಯಿಸೋದು, ಅಪ್ಪ ಅಮ್ಮಂದರನ್ನು ಬದಲಾಯಿಸೋದು ನಡೀತಾ ಬರುತ್ತದೆ ಅಂತ ಅನಿಸುತ್ತದೆ. ಹೀಗಾಗಿ ನಚ್ಚಿಕೆಯ ಗುಣ ತುಂಬ ಮುಖ್ಯ. ಒಂದು ಪ್ರಭುತ್ವದಲ್ಲಿ, ಸರ್ವಕಾರದಲ್ಲಿ ಅದು ಬೇಕು. ಯದುವಾಚ ನತನ್ಮಿಥ್ಯ, ಬಹಳ ದೊಡ್ಡ ಮಾತು. ಭೈರಪ್ಪನವರು ಒಮ್ಮೆ ಹೇಳಿದ್ದು ನನಗಿನ್ನೂ ಪ್ರತಿಧ್ವನಿಸ್ತಾ ಇದೆ ಕಿವಿಗಳಲ್ಲಿ. ನಮ್ಮಲ್ಲಿ ಯಾರನ್ನಾದರೂ ಇನ್ಯಾರು ಸುಳ್ಳುಗಾರ ಅಂದರೆ ನಾಚಿಕೆ ಆಗೋದಿಲ್ಲ ಕಣ್ರೆ. ವಿದೇಶದಲ್ಲಿ ತುಂಬ ಸೀರಿಯಸ್ ಆಗಿ ತಗೋತಾರೆ ಅದನ್ನು. ಏಕೆಂದರೆ ನಮ್ಮಲ್ಲಿ ಸುಳ್ಳು ಅನ್ನುವುದು ಸರ್ವದಾ ವ್ಯವಹಾರದಲ್ಲಿ ಸಿದ್ಧವಾದದ್ದು ಅಂತ ಆಗಿಬಿಟ್ಟಿದೆ ಅಂತ. ಎದ್ದದವು ನ ಜಹಾರ ತತ್, ದತ್ತಾಪಹಾರ ಮಾಡಬಾರದು ಅಂತ ಅನೇಕ ಬಾರಿ ಈ ವೇದಿಕೆಯಲ್ಲಿಯೇ ಹೇಳಿದ್ದೀನಿ. ಶಾಸನಗತವಾದ ಒಂದು ಶ್ಲೋಕವನ್ನು, ಸ್ವದತ್ತಾಂ ಪರದತ್ತಾಂ ವಾ ಯೋ ಹರೇತ ವಸುಂಧರಾಂ ಷಷ್ಟಿರ್ವರ್ಷ ಸಹಸ್ರಾಣಿ ವಿಷ್ಠಾಯಾಮ್ ಜಾಯತೆ ಕೃಮಿ ಅಂತ. ತಾನು ಕೊಟ್ಟಿದ್ದನ್ನಾಗಲಿ ಬೇರೆಯವರು ಕೊಟ್ಟಿದ್ದನ್ನಾಗಲಿ ಕಿತ್ತುಕೊಳ್ಳಬಾರದು ಅಂತ. ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರಿಗೆ ಈ ಒಂದು 8 ವರ್ಷದ ಕೆಳಗೆ ಜಯಲಲಿತಾ ಸರ್ಕಾರ ಇದ್ದಾಗ ತಮಿಳುನಾಡಿನಲ್ಲಿ ಭರತನ ದೇವಾಲಯವನ್ನು, ಒಂದು ಸಮಗ್ರವಾದ ಏಷ್ಯಾ ಖಂಡದ ಕಲಾ ತತ್ವಗಳನ್ನು, ಕಲಾ ಪ್ರಕಾರಗಳನ್ನು ಅಧ್ಯಯನ ಮಾಡಿ ಪ್ರಯೋಗ ಇತ್ಯಾದಿಗಳನ್ನು ನೋಡುವುದಕ್ಕಾಗಿ ಒಂದು ದೊಡ್ಡ ಸಂಸ್ಥೆಗಾಗಿ ಮಹಾಬಲಿಪುರದ ಬಳಿ ಜಾಗ ಕೊಟ್ಟರು. ಕರುಣಾನಿಧಿ ಬಂದ ತಕ್ಷಣ ಅದು ಕಿತ್ಕೊಂಡಿದ್ದೇ ಕೆಲಸ. ಮತ್ತು ಹರಸಾಹಸ ಮಾಡಬೇಕಾಯಿತು, ಏನೂ ಪ್ರಯೋಜನ ಆಗಲಿಲ್ಲ. ಕಡೆಗೆ ಅದು ಏನು ಒಳ್ಳೆ ಬುದ್ಧಿ ಬಂತೋ ಕರುಣಾನಿಧಿ ಕಡೆಗೂ ಕೊಟ್ಟದ್ದಾಯಿತು. ಕೊಡುವಾಗ ಒಂದು ಕೊಕ್ಕೆ. ಭರತ ಆರ್ಯ ಆಗಿಬಿಡ್ತಾನೆ, ಅದಕ್ಕೆ ಇಳಂಗು ಅಡಿಗಲಂತ ಆತನ ಹೆಸರು ಸೇರಿಸಬೇಕು. ಶಿಲಪ್ಪಧಿಕಾರ ಕಾವ್ಯ ಬರೆದಂಥವನು, ಅಲ್ಲಿ ನೃತ್ಯದ ಪ್ರಸ್ತಾವ ಬರೋದರಿಂದಾಗಿಂತ ಆಯಿತು. ಅದಕ್ಕೇನಂತೆ, ನಮಗೆ ಯಾವುದೂ ತೊಂದರೆ ಇಲ್ಲ, ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭರತ ಇಳಂಗೋ ಫೌಂಡೇಶನ್ ಅಂತ ಮಾಡಿದ್ದಾಯಿತು. ಈ ಮಟ್ಟಕ್ಕೆ. ಆದರೆ ನಚ್ಚುವುದು ಹೇಗೆ? ಇವನು ಆ ಥರ ಮಾಡಲಿಲ್ಲ. ಸೋಭೂತ್ ಭಗ್ನವ್ರತಃ ಆ ಶತ್ರುನ್ ಉದ್ಧತ್ಯ ಪ್ರತಿರೋಪಯನ್, ಹಾಗೆ ಶತ್ರುಗಳನ್ನು ಕಿತ್ತೆಸೆದು ಮತ್ತೆ ಅವರನ್ನು ಅದೇ ಸ್ಥಾನಕ್ಕೆ ತಂದಿಟ್ಟು ಭಗ್ನವ್ರತನಾದ ಅಂತ ಹೇಳ್ತಾ ಇದ್ದಾನೆ. ಅಂದರೆ ತುಂಬ ಸುಂದರವಾಗಿ ಹೇಳ್ತಾ ಇದ್ದಾನೆ ಕವಿ. ಶತ್ರುಗಳನ್ನು ಧ್ವಂಸ ಮಾಡುವುದು ರಾಜರುಗಳ ವ್ರತ. ಇವನು ಹಾಗಲ್ಲ, ಶತ್ರುಗಳನ್ನು ಗೆದ್ದು ಮತ್ತೆ ಅವರನ್ನು ಸ್ಥಾಪನೆ ಮಾಡಿದ ಅಂತ. ಇದೇ ರಘುವಂಶದ 4ನೇ ಸರ್ಗದಲ್ಲಿ ಉತ್ಖಾತ ಪ್ರತಿರೋಪಿತಾನ್ ಅಂತ ಮಾತು ಬರುತ್ತೆ. ಉತ್ಖಾತ ಪ್ರತಿರೋಪಿತಾನ್ ಅಂದರೆ ನಾಟಿ ಮಾಡುವುದಕ್ಕೆ ಭತ್ತವನ್ನು
ಮೊದಲು ಸಸಿಗಳನ್ನೆಲ್ಲ ಒಂದು ಕಡೆ ಬೆಳೆಸಿಕೊಂಡು ಮತ್ತೆ 10 ಅಂಗುಲವೋ 6 ಅಂಗುಲವೋ ದೂರದಲ್ಲಿ ಕ್ರಮಬದ್ಧವಾಗಿ ನೆಡುವಂಥದ್ದು. ಆಗ ಅವು ಸ್ಥಳ, ನೆಲ, ಜಲ ಮತ್ತು ಗೊಬ್ಬರ ಎಲ್ಲ ಚೆನ್ನಾಗಿ ಒದಗಿ ಸೂರ್ಯನ ಬಿಸಿಲು ಸೊಗಸಾಗಿ ದಕ್ಕಿ ಸಮೃದ್ಧವಾಗಿ ಬೆಳೆಯುತ್ತವೆ. ಹಾಗಾಗಿ ಮತ್ತೆ ನಾಟಿ ಮಾಡಿದಾಗ ಸಸ್ಯಕ್ಕೆ ಆಗುವ ಅಭಿವೃದ್ಧಿ ತುಂಬ ದೊಡ್ಡದು. ಆ ರೀತಿಯಲ್ಲಿ ಇವನು ಮಾಡ್ದ ಅಂತ. ಅಂದರೆ ರಘುವಂಶದ ಆ ಗುಣ ವಿಶೇಷಗಳನ್ನು ಪರಂಪರೆಯಾಗಿ ಬೆಳೆಸಿಕೊಂಡು ಬಂದಿದ್ದಾರೆ. ಅಲ್ಲಿ ಚ್ಯುತರಾದವರು ಇಲ್ಲ ಅನ್ನುವಷ್ಟು ನಗಣ್ಯ ಅನ್ನುವಂಥದ್ದು ಕವಿಯ ಅಭಿಪ್ರಾಯ. ವಯೋರೂಪ ವಿಭೂತೀನಾಂ ಏಕೈಕಂ ಮದ ಕಾರಣಂ ತಾನಿ ತಸ್ಮಿನ್ ಸಮಸ್ತಾನಿ ನತಸ್ಯೋತ್ಸಿಷಿಚೇ ಮನಃ ನ ಉತ್ಸಿಷಿಚೇ ಮನಃ. ಅವನ ಮನಸ್ಸನ್ನು ವಯಸ್ಸು, ರೂಪ, ಸಂಪತ್ತಿ ಅನ್ನುವ ಯಾವುದೊಂದೂ ಕೂಡ ವಿಕಾರಗೊಳಿಸಲಿಲ್ಲ ಅಂತ. ಇದು ಆಮೇಲೆ ತುಂಬ ಕ್ಲೀಶೆ ಅನ್ನುವ ಮಟ್ಟಕ್ಕೆ ಈ ಸ್ಟೇಟ್ಮೆಂಟ್, ಈ ಮಾತು ಬಂದು ಅದರ ಮೊನೆ ಕಳ್ಕೊಂಡು ಬಿಡ್ತು. ಯೌವನಂ ಧನಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟಯಂ ಅನ್ನುವ ಮಾತು ಇತ್ಯಾದಿಗಳೆಲ್ಲ ಬಂದಾಗ ಗೊತ್ತಾಗುತ್ತದೆ. ರೂಪಮದ, ವಿದ್ಯಾಮದ, ಸಂಪನ್ಮದ, ಸ್ಥಾನಮದ, ಯೌವನಮದ ಇವೆಲ್ಲ ಮದಕಾರಕಗಳು. ಈಚೆಗಷ್ಟೇ ದರ್ಪದಲನದಲ್ಲಿ ಅಂಥವೆಲ್ಲನೆಲ್ಲ ಕ್ಷೇಮೇಂದ್ರನ ಅಧ್ಯಯನ ಕಾಲದಲ್ಲಿ ಕಂಡುವಿ. ಆದರೆ ಇವನಿಗೆ ಅವು ಯಾವುದೂ ಏನೂ ಮಾಡಲಿಲ್ಲ ಅನ್ನುವ ಮಾತನ್ನು ಕವಿ ಹೇಳ್ತಾ ಇದ್ದಾನೆ. ಅದಕ್ಕೆ ಬದಲಾಗಿ ಎಲ್ಲವೂ ಅವನಿಗೆ ಉಪಕಾರಕವೇ ಆದವು ಅಂತ. ಇದನ್ನು ಮಲ್ಲಿನಾಥ ಹೇಳ್ತಾನೆ. ಐಶ್ವರ್ಯ ರೂಪ ತಾರುಣ್ಯ ಕುಲವಿದ್ಯಾ ಬಲೈರಪಿ ಇಷ್ಟಲಾಭಾದಿನ ಹೇಷಾಂ ಅದವಜ್ಞ ಗರ್ವ ಈರಿತಃ ಮದಸ್ವಾನಂದ ಸಮೋಹ ಸಂಭೇದೋ ಮದಿರಾಕೃತ ಅನ್ನುವ ಮಾತನ್ನು ಹೇಳ್ತಾನೆ. ಅಂದರೆ ಈ ಒಂದೊಂದು ಮದ್ಯಪಾನಕ್ಕಿಂತ ಹೆಚ್ಚಾದ ವಿಕಾರವನ್ನು ಉಂಟು ಮಾಡುತ್ತವೆ. ಬೀಚಿಯವರ ಒಂದು ಕಾದಂಬರಿ ದೇವನ ಹೆಂಡ ಅಂತ, ಅರ್ಥಪೂರ್ಣವಾದ ಶೀರ್ಷಿಕೆ. ಮನುಷ್ಯ ನಿರ್ಮಿತವಾದ ಹೆಂಡ ಒಂದು ಹೊತ್ತೋ ಒಂದು ರಾತ್ರಿಯೋ ಮದವನ್ನು, ವಿಕಾರವನ್ನು ಉಂಟು ಮಾಡಿದರೆ, ದೇವರ ಹೆಂಡ ಅಂತಂದರೆ ರೂಪ, ಯೌವನ, ಸಂಪತ್ತಿ, ಅಧಿಕಾರ ಇವುಗಳು ಜನ್ಮ ಇಡೀ ಕನಿಷ್ಠ ಪಕ್ಷ ಸಾರವತ್ತಾದ ಬದುಕಿನ ಹಲವು ದಶಕಗಳೇ ಇರುತ್ತವೆ. ಆ ಅಮಲು ಇಳಿಯೋದ್ರೊಳಗಾಗಿ ಅವನ ಬದುಕೇ ಮಲಿನವಾಗಿ ಬಿಡುತ್ತೆ, ಇನ್ನೇನು ಉಳಿಯೋದಿಲ್ಲ ಅಂತ. ಇತ್ತಂ ಜನಿತ ರಾಗಾಸು ಪ್ರಕೃತಿಶ್ವನು ಅನುವಾಸರಂ ಅಕ್ಷೋಭ್ಯ ಸ ನವೋಪ್ಯಾಸೀತ್ ದೃಢಮೂಲ ಇವ ದ್ರುಮಃ. ಪ್ರಜೆಗಳಲ್ಲಿ ಪ್ರೀತಿಯನ್ನು ಸಂಪಾದಿಸಿಕೊಂಡು ಅವರ ಹೃದಯದಲ್ಲಿ ರೂಢಮೂಲನಾಗಿ ಅವನು ಹೊಸಬನಾಗಿದ್ದರೂ ಹಳಬ ಅನ್ನುವಂತೆ ಗಟ್ಟಿಯಾಗಿದ್ದ ಅಂತ. ಗುಡ್ ವಿಲ್ ಆಫ್ ಪೀಪಲ್ ಅದೇ ಬಹಳ ಮುಖ್ಯವಾದದ್ದು. ಇವುಗಳಿಲ್ಲದೆ ಯಾವ ಪ್ರಭುತ್ವವೂ ನಿಲ್ಲೋಲ್ಲ ಅಂತ. ತಂತ್ರಗಳಿಗಿಂತ ಮುಖ್ಯವಾದದ್ದು ಇದು. ಈ ಹೊತ್ತು ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಮೋಸವನ್ನೇ ಒಂದು ವಿಶೇಷ ವಿದ್ಯೆಯಾಗಿ ಬೆಳೆಸ್ಕೊಳ್ಳೋದಾಗ್ತಾ ಇದೆ. ಶಾಕುಂತಲದ್ದೇ ಒಂದು ಮಾತು ಶಾರ್ಂಗರವ 5ನೇ ಅಂಕದಲ್ಲಿ ಹೇಳ್ತಾನೆ. ನಾವು ಆಶ್ರಮವಾಸಿಗಳು ಸುಳ್ಳು ಹೇಳ್ತೀವಿ. ಶಕುಂತಲೆಯ ಮಾತಿಗೆ ಬಂದುಬಿಡುತ್ತದೆ. ಸ್ತ್ರೀಣಾಂ ಅಶಿಕ್ಷಿತ ಪಟುತ್ವ ಅಮಾನುಷೀಷು ಅಂತೆಲ್ಲ ಅವನು ಆಕ್ಷೇಪ ಮಾಡಿದಾಗ, ಹೌದು ನಾವು ಮುಗ್ಧ ಮನೋಹರವಾದ ವನ್ಯವ್ರತದಲ್ಲಿ ವಾನಪ್ರಸ್ಥದಲ್ಲಿರುವಂಥವರು ಸುಳ್ಳುಗಾರರು, ಮೋಸಗಾರರು. ಆದರೆ ವಂಚನಮೇವ ಕೈತವಮೇವ ವಿದ್ಯೇತ್ಯಭ್ಯಸ್ಯತೆ. ಮೋಸವೇ ಒಂದು ವಿದ್ಯೆ ಅಂತ ನೀವು ಸ್ಪೆಷಲೈಸ್ಡ್ ಕೋರ್ಸ್ ಆಗಿ ಸ್ಟಡಿ ಮಾಡ್ತಿರಲ್ಲ, ನೀವು ಮಹಾಮುಗ್ಧರು, ಮಹಾಸಾಧು ಸಚ್ಚರಿತ್ರರಲ್ವ ಅಂತಂತಾನೆ. ಇಲ್ಲಿ ಆ ರೀತಿಯಾದ ತಂತ್ರಗಾರಿಕೆಯಿಂದ ಏನೂ ಮಾಡೋಕ್ಕಾಗೋದಿಲ್ಲ, ಎಂಥದ್ದೂ ಸಾಧ್ಯವಿಲ್ಲ. ಈಗಷ್ಟೇ ದಾರಿಯಲ್ಲಿ ಬರ್ತಾ ಮನಸ್ಸಿನಲ್ಲಿ ಬಗೆ ಬಗೆಯ ಆಲೋಚನೆಗಳಿರ್ತವಲ್ಲ, ಆಗ ಒಂದು ಆಲೋಚನೆ ತತ್ಕ್ಷಣ ಸುಳಿಯಿತು. ಅದಂದರೆ ಎಷ್ಟೋ ಬಾರಿ ವಿವಿಧ ಕಲೆಗಳಲ್ಲಿ, ಶಾಸ್ತ್ರಗಳಲ್ಲಿ ಪರಿಣತರಾದವರಿಗೆ ಕೆಲವು ವಿಷಯಗಳು ತುಂಬ ಇಷ್ಟವಾಗುತ್ತವೆ. ನನ್ನ ಗೆಳೆಯರೊಬ್ಬರು ಅನಿಮೇಷನ್ ಎಕ್ಸ್ಪರ್ಟ್ ಇದ್ದಾರೆ. ಅವರು ಶೇಖರ್ ಕಪೂರ್ ಅಂತ ಪ್ರಸಿದ್ಧರಾದ ಚಲನಚಿತ್ರ ನಿರ್ದೇಶಕ, ನಟ, ದೇಶ ವಿದೇಶದ ಚಲನಚಿತ್ರಗಳ ಜೊತೆಗೆ ತುಂಬ ಸಂಬಂಧ ಇಟ್ಟುಕೊಂಡಂಥವರು. ಅವರ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಅವರು ಅವತಾರ್ ಅನ್ನುವ ಒಂದು ಚಲನಚಿತ್ರ ಬಂದಾಗ ಈ ಕೆಲವು ವರ್ಷಗಳ ಹಿಂದೆ ಅದು ಬಹಳ ಪ್ರಸಿದ್ಧವಾಯಿತು. 3D ಆ್ಯನಿಮೇಷನ್ ಫಿಲ್ಮ್. ಆ ಒಂದು ಸಿನಿಮಾನ ನಾನು ನೋಡಿದ್ದೆ, ಅವರು ನನ್ನ ಜೊತೆನೇ ನೋಡಿದ್ರು, ಇನ್ನೂ ಕೆಲವರು ಸ್ನೇಹಿತರು ಬಂದಿದ್ದರು. ಆಗ ಅವರಿಗೆಲ್ಲ ತುಂಬ ಇಷ್ಟವಾಯಿತು. ನನಗೇನಂತ ಇಷ್ಟವಾಗಲಿಲ್ಲ, ಮಂತ್ರಕ್ಕಿಂತ ಉಗುಳು ಜಾಸ್ತಿ ಅನ್ನೋ ಥರ ಅನ್ನಿಸ್ತು. ನಾನು ನನ್ನ ಒರಟೊರಟಾದ ಅಭಿಪ್ರಾಯವನ್ನು, ಅಶಿಕ್ಷಿತ ಅಭಿಪ್ರಾಯವನ್ನು ಹೇಳಿದೆ. ಆಗ ಇಲ್ಲ ತುಂಬ ಚೆನ್ನಾಗಿದೆಯಲ್ಲ, ಯಾಕೆ ಹೀಗಂತೀರಾ ಅಂತ. ಆಗ ನಾನು ಹೇಳಿದೆ, ನೋಡಿ,
ನೀವು ಅನಿಮೇಷನ್ ಎಕ್ಸ್ಪರ್ಟ್, ನೀವು ಬಂದಿರೋದು ಒಬ್ಬ ಸ್ಪೆಷಲಿಸ್ಟ್ ದೃಷ್ಟಿಯಿಂದ, ಒಬ್ಬ ಸೀರಿಯಸ್ ಸ್ಟೂಡೆಂಟ್ ದೃಷ್ಟಿಯಿಂದ ನೋಡಿದ್ದೀರ. ಈಗ ನಿಮಗೆ ನಾನು ಮುರಾರಿಯ ಅನರ್ಘರಾಘವವನ್ನು ಅಥವಾ ಶ್ರೀಹರ್ಷನ ನೈಷಧೀಯ ಚರಿತ್ರವನ್ನು ಕೊಟ್ಟುಬಿಟ್ಟು ಓದಿ ಮೆಚ್ಚಿ ಅಂತಂದರೆ ಅದು ಕೇವಲ ಸಂಸ್ಕೃತ ವ್ಯಾಕರಣದಲ್ಲಿಯೋ ಶಬ್ದ ಚಮತ್ಕಾರದಲ್ಲಿಯೋ ಆಸೆ ಇದ್ದಂಥವ್ರಿಗೆ ಸಾಧ್ಯ. ಆದರೆ ರಸಿಕರಿಗೆ ಅಲ್ಲ, ರಸಿಕರಿಗೆ ಕಾಳಿದಾಸ, ರಸಿಕರಿಗೆ ಅದೇ ರೀತಿಯಾಗಿ ಬಾಂಡ್ ಫಿಲ್ಮ್ಸು. ಅಂದರೆ ಯಾತಕ್ಕೆ ಹೇಳ್ತೀನಿ, ಆ ಒಂದು ಸೊಫಿಸ್ಟಿಕೇಷನ್ ದೃಷ್ಟಿಯಿಂದ ಅಲ್ಲ. ನಮ್ಮಲ್ಲಿ ತುಂಬ ಜನಕ್ಕೆ ಸಂಗೀತದಲ್ಲಾಗಲಿ ನೃತ್ಯದಲ್ಲಾಗಲಿ ಎಲ್ಲೂ ಆಗಲಿ ವ್ಯುತ್ಪತ್ತಿಗೆ ಆಯಾಮ ಇದೆ. ಆದರೆ ವ್ಯುತ್ಪತ್ತಿಯ ಬಾಹುಳ್ಯವೇ ಹೆಚ್ಚಾದಾಗ ಅಲ್ಲಿ ಎಕ್ಸ್ಪರ್ಟ್ಸ್ಗೆ ರಸಿಕತೆಯಿಂದ ಅಲ್ಲ, ತಾವು ಕಲಿಯುವುದಕ್ಕೆ ಇದೆ ಅನ್ನೋ ದೃಷ್ಟಿಯಿಂದ. ಶ್ಯಾಮಶಾಸ್ತ್ರಿಗಳು, ಅದಕ್ಕಿಂತ ಹೆಚ್ಚಾಗಿ ಮುತ್ತುಸ್ವಾಮಿ ದೀಕ್ಷಿತರು ಮೊದಲಾದವರ ರಚನೆಗಳು ಜನ ಇಷ್ಟಪಟ್ಟಲ್ಲಿ ಅವರು ಸಂಗೀತದಲ್ಲಿ ಒಂದು ಮಟ್ಟದ ವ್ಯುತ್ಪತ್ತಿ ಸಂಪಾದಿಸಿಕೊಂಡು ಈ ರಾಗದ ಸಂಚಾರ ಹೀಗೆ, ಈ ವಿಳಂಬ ಕಾಲದಲ್ಲಿ ಇಷ್ಟೊತ್ತು ಉಸಿರಿಡಿಯೋಕ್ಕಾಗುತ್ತದೆ, ಇಷ್ಟೊತ್ತು ಲಯ ಸ್ಥೈರ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಆಗುತ್ತದೆ ಅನ್ನುವ ದೃಷ್ಟಿಯಿಂದ ಅಂತ. ಎರುಡಿಷನ್ನಿಗೆ ಹೆಚ್ಚು ಗಮನ ಕೊಟ್ಟು ನೋಡಿದಾಗ ಅದು ವಿದ್ಯಾರ್ಥಿಯ ದೃಷ್ಟಿ ಆಗುತ್ತದೆ, ರಸಿಕನ ದೃಷ್ಟಿಯಲ್ಲ. ಸಂತೋಷ ಇರುತ್ತದೆ, ಒಳ್ಳೆ ವಿದ್ಯಾರ್ಥಿಗೆ ಪಾಠವನ್ನು ಕೇಳಿದಾಗ ಆಗೋ ಸಂತೋಷ ಬೇರೆ, ರಸಿಕನಿಗೆ ಒಂದು ಕಲೆಯನ್ನು ನೋಡಿದಾಗ ಆಗುವ ಸಂತೋಷ ಬೇರೆ. ಎರಡರೊಳಗೆ ದೇರ್ ಈಸ್ ಶೇಡ್ ಆಫ್ ಡಿಫ್ರೆನ್ಸ್, ಅದನ್ನು ನಾವು ಗಮನಿಸಬೇಕು. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಈ ಒಂದು ಕೌಶಲದಲ್ಲಿ ದಾರಿಯಲ್ಲಿ ಬಂದಾಗ ನನಗೆ ಅದೇ ಅನಿಸಿದ್ದು, ಎಲ್ಲರಿಗೂ ಕೂಡ ಮನಸ್ಸಿಗೆ ಮುಟ್ಟುವಂಥದ್ದು ಬಹಳ ಮುಖ್ಯ. ಆಮೇಲೆ ತಂತ್ರಗಳು ಇರಬಾರದು ಅಂತಲ್ಲ, ಮನಸ್ಸನ್ನು ಮುಟ್ಟುವುದಕ್ಕಿಂತ ತಂತ್ರಗಾರಿಕೆ ಮುಖ್ಯವಾದಾಗ ಮೆಚ್ಚಬಹುದೇ ಹೊರತು ಸೋಲುವುದಕ್ಕಾಗಲ್ಲ. ಒಳ್ಳೆಯ ಪಾಠ ಕೇಳಿದಾಗ ಬುದ್ಧಿಕೌಶಲದ ಆ ಒಂದು ಪ್ರಖರತೆಯನ್ನು ನೋಡಿದಾಗ ನಮಗೆ ಬಲ ಅಂತ ಅನಿಸುತ್ತದೆ. ಅಯ್ಯೋ ನಾನು ಕರಗದೇ ಇದಕ್ಕೆ ಅಂತ ಅನಿಸುವಂಥದ್ದಲ್ಲ. ಅಂದರೆ ಏನು, ಪರ್ಯಾಯವಾಗಿ ನೋಡಿದರೆ ವ್ಯುತ್ಪತ್ತಿಯನ್ನು ಹೆಚ್ಚು ಮಾಡುವ ಕಡೆಯಲ್ಲಿ ಅಹಂಕಾರ ಮತ್ತಷ್ಟು ಕೇಂದ್ರೀಕೃತವಾಗುವ, ಇನ್ನಷ್ಟು ಸಾಂದ್ರವಾಗುವ ಸಂದರ್ಭಗಳು ಉಂಟು. ಹಾಗಲ್ಲದೆ ಆಸ್ವಾದಕ್ಕೆ ಹೆಚ್ಚು ಗಮನ ಕೊಟ್ಟಲ್ಲಿ ಅಹಂಕಾರ ವಿಘಟಿತವಾಗುವ, ವಿಶ್ಲಿಷ್ಟವಾಗುವ, ವಿಲೀನವಾಗುವ ಆಯಾಮಗಳು ಇರುತ್ತೆ. ಎಲ್ಲೋ ಪುಣ್ಯಾತ್ಮರಿಗೆ ವ್ಯುತ್ಪತ್ತಿ ಎಷ್ಟಿದ್ದರೂ ಅದು ರಸಕ್ಕೆ ಪೂರಕವಾಗುವಂತೆ ಬರುತ್ತದೆ. ನನಗೆ ಕಂಡಂತೆ ಬಾಲಮುರಳಿ, ಪದ್ಮ ಸುಬ್ರಹ್ಮಣ್ಯಮು, ಕಾಳಿದಾಸ ಈ ಥರ ಕೆಲವರು ಕಾಣಿಸ್ತಾರೆ, ಶೇಕ್ಸ್ಪಿಯರು, ಹೀಗೆ ತುಂಬ ಜನ ಅಲ್ಲ, ಭೈರಪ್ಪನವರು ಆ ಬಗೆಯಲ್ಲಿ ಕಾಣಿಸ್ತಾರೆ. ಆದರೆ ಮಿಕ್ಕಲ್ಲಿ ಎಲ್ಲಿಯೂ ಅದರೊಳಗೆ ಒಂದು ವಿಜಾತೀಯತೆ ಬಂದುಬಿಡುತ್ತದೆ. ಆ ಕಡೆಗೆ ಗಮನ ಇಟ್ಕೊಳ್ಬೇಕು. ಇವನು ಆ ಯಾವುದೇ ತಂತ್ರಗಳಿಗಿಂತ ಮಿಗಿಲಾಗಿ ನಿಜವಾದ ಪ್ರೀತಿಯನ್ನು, ನಿಜವಾದ ಭರವಸೆಯನ್ನು, ನಿಜವಾದ ರಕ್ಷಣೆಯನ್ನು ಕೊಟ್ಟ. ಸಪಿತಾ ಪಿತರಸ್ತಾಸಾಂ ಕೇವಲಂ ಜನ್ಮಹೇತವಃ ಅನ್ನುವ ಮಾತು ದಿಲೀಪನ ಬಗ್ಗೆ ಹೇಳ್ತಾನಲ್ಲ. ನಿಜವಾಗಿ ಆ ಅಭಯದಾನದಿಂದ, ಲಾಲನ ಪಾಲನದಿಂದ ತಂದೆ ತಾಯಿಗಳಂತೆ ದಿಲೀಪ ಇದ್ದ ಪ್ರಜೆಗಳ ಪಾಲಿಗೆ ಮಿಕ್ಕ ತಂದೆ ತಾಯಿಗಳು ಕೇವಲ ಜನ್ಮಹೇತುಗಳಾದರು ಅನ್ನುವಂಥದ್ದು ಅದು ತುಂಬಾ ಮುಖ್ಯ. ಯಾಕೆಂದರೆ ಒಬ್ಬ ಮನುಷ್ಯನನ್ನು ಆತ್ಯಂತಿಕವಾಗಿ ಗೆಲ್ಲುವುದು ಹೃದಯ ಶ್ರೀಮಂತಿಕೆಯಲ್ಲದೆ ಬುದ್ಧಿವೈಭವ ಅಲ್ಲ. ಬುದ್ಧಿವೈಭವಕ್ಕೆ ಉಂಟು ಅದರ ಬೆಲೆ, ಆದರೆ ಹೃದಯ ಶ್ರೀಮಂತಿಕೆಗೆ ಅದೆಂದೂ ಪರ್ಯಾಯವಾಗೋಲ್ಲ. ಅವ್ಯುತ್ಪತ್ತಿಕೃತೋ ದೋಷಃ ಅಶಕ್ತಿಯ ಸಂವ್ರೀತಃ ಕವೇಃ ಕಿಂತು ಅಶಕ್ತಿಕೃತೋ ದೋಷಃ ಸ ಝಟಿತ್ಯವಭಾಸತೆ ಅಂತ ಆನಂದವರ್ಧನ ಹೇಳಿಯೇ ಬಿಟ್ಟಿದ್ದಾನೆ. ಮುಂದೆ ಇವನು ಹೇಳ್ತಾನೆ ಅದಕ್ಕೆ ಕಾರಣ ಏನು ಅಂತ. ಅದ್ಭುತವಾಗಿದೆ. ಅನಿತ್ಯ ಶತ್ರವೋ ಬಾಹ್ಯ ವಿಪ್ರಕೃಷ್ಟಾಶ್ಚ ತೇ ಯತಃ ಅತಸ್ಸೋಭ್ಯಂತರಾನ್ ನಿತ್ಯಾನ್ ಷಡ್ರಿಪೂನ್ ಅಜಯ ಷಟ್ಪೂರ್ವಾನ್ ಅಜಯದ್ರಿಪೂನ್. ಅನಿತ್ಯ ಶತ್ರವೋ ಬಾಹ್ಯಾ, ಹೊರಗಿನ ಶತ್ರುಗಳು ಅನಿತ್ಯ, ಇಂದಿರ್ತಾರೆ ನಾಳೆ ಹೋಗ್ತಾರೆ. ಯಾಕೆ? ವಿಪ್ರಕೃಷ್ಟಾಶ್ಚ, ದೂರದಲ್ಲಿದ್ದಾರೆ ಅವರು. ಅತಃ ಸಹ ಅಭ್ಯಂತರಾನ್ ಷಟ್ಪೂರ್ವಂ ಅಜಯತ್ರಿಪೂನ್. ಷಟ್ಪೂರ್ವಂ ಅಂದರೆ 6 ಅಂತ ಪ್ರಸಿದ್ಧವಾದ ಸಂಖ್ಯೆಯನ್ನು ಹೊಂದಿದ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನುವ ಈ ಷಡ್ವರ್ಗ, ಅರಿಷಡ್ವರ್ಗವನ್ನು ಇವನು ಮೊದಲು ಗೆದ್ದ. ಆಭ್ಯಂತರ ಶತ್ರುಗಳು, ಒಳಗಿನ ಶತ್ರುಗಳು, ಇವರು ನಿತ್ಯ ಶತ್ರುಗಳು ಅಂತ ಹೇಳಿಬಿಟ್ಟು ಆನಂದವರ್ಧನ ಹೇಳ್ತಾನೆ ಕಲೆಯಲ್ಲಿ ನಿತ್ಯ ದೋಷ ರಸದೋಷ ಅಂತ. ಅನಿತ್ಯ ದೋಷ ವ್ಯಾಕರಣ ಛಂದಸ್ಸು ಇತ್ಯಾದಿಗಳೆಲ್ಲ. ಹೀಗಾಗಿ ರಸೌಚಿತ್ಯ ಅನ್ನೋದಿದ್ದರೆ ಮಿಕ್ಕದ್ದನ್ನು ಗೌಣ ಮಾಡ್ಬೋದು. ಆದರೆ ರಸವೇ ಇಲ್ಲದೆ ಇದ್ದಾಗ ತುಂಬ ದೊಡ್ಡ ಅಪಾಯವಾಗುತ್ತದೆ. ಹೆಚ್ಚಂದರೆ ನಿಮ್ಮದು ಪದ್ಯ ಅಲ್ಲ ಅಂತಾರೆ, ಗದ್ಯ ಆದರೂ ಏನು ತೊಂದರೆ ಇಲ್ಲ. ಗದ್ಯಮಪಿ ಕಾವ್ಯಂ, ಗದ್ಯಂ ಪದ್ಯಂಚ ಮಿಶ್ರಂಚ ಕಾವ್ಯಂ ತ್ರೇಧ ಸಮುಚ್ಯತೆ ಅನ್ನುವ ಮಾತುಂಟು. ಇಲ್ಲ ನೀವು ಶ್ರುತಿ ತಪ್ಪಿದ್ರಿ, ಲಯ ತಪ್ಪಿದ್ರಿ ಅಂತಂದರೆ
ಭಾವ ತಪ್ಪಿದನ ಅದನ್ನು ನೋಡಬೇಕು. ಶ್ರುತಿ ತಪ್ಪುವುದು ಅಂದರೆ ಇನ್ಯಾವುದೋ ಅನ್ಯಸ್ವರ ಬರುವಂಥದ್ದು ಅಂತ ತಾನೇ, ಮತ್ಯಾವುದೋ ಶ್ರುತಿಯಲ್ಲಿ ಅದು ಸುಸ್ವರವಾಗುವಂಥದ್ದು. ಭಾವಕ್ಕೆ ಪೂರಕವಾಗಿದ್ದರೆ ಅದೂ ತೊಂದರೆ ಇಲ್ಲ. ಲಯ ಎಲ್ಲೋ ಎಡವುತ್ತು ಅಂದರೆ ಅದೂ ತೊಂದರೆ ಆಗೋದಿಲ್ಲ. ದೊಡ್ಡ ಭಾವ ಇರಬೇಕು. ಹೀಗಾಗಿ ಅಂತರಂಗದ ಶತ್ರುಗಳನ್ನು ಗೆಲ್ಲುವುದು ಮುಖ್ಯ. ಅರ್ಥಶಾಸ್ತ್ರದ ಮೊದಲ ಪ್ರಕರಣದಲ್ಲಿಯೇ ವಿನಯಾಧಿಕಾರದಲ್ಲಿಯೇ ಕೌಟಿಲ್ಯ ಕೃತ್ಸಂಹಿ ರಾಜ್ಯಮಿದಮಿಂದ್ರಿಯ ಜಯ ಅಂತಂದ. ಕೌಟಿಲ್ಯ ಸೂತ್ರಗಳಲ್ಲಿ ಬರ್ತದೆ, ಚಾಣಕ್ಯ ನೀತಿ ಸೂತ್ರಗಳಲ್ಲಿ, ಧರ್ಮಸ್ಯ ಮೂಲಂ ಅರ್ಥ, ಅರ್ಥಸ್ಯ ಮೂಲಂ ರಾಜ್ಯಂ, ರಾಜ್ಯಸ್ಯ ಮೂಲಂ ಇಂದ್ರಿಯ ಜಯ, ತಸ್ಮಾತ್ ಕೃತ್ಸಂಹಿ ರಾಜ್ಯಮಿ ಶಾಸ್ತ್ರಮಿದಂ ಇಂದ್ರಿಯ ಜಯ ಅನ್ನುವ ಮಾತು ಬರ್ತದೆ. ಅಂದರೆ ಇಂದ್ರಿಯ ಜಯಕ್ಕೆ ಬೆಲೆ ಕೊಟ್ಟ, ರಾಗದ್ವೇಷಗಳನ್ನು ಜಯಿಸುವಲ್ಲಿ ಮೊದಲು ಮುಂದಾದ. ಇದನ್ನು ಮಾಡದೆ ಇನ್ನೇನು ಮಾಡಿದ್ರೂ ಪ್ರಯೋಜನವಾಗೋಲ್ಲ. ಆಗುತ್ತದೆ ಅಷ್ಟಷ್ಟು ಮಟ್ಟಿಗೆ, ಆದರೆ ಪ್ರಜೆಗಳ ಹೃದಯದಲ್ಲಿ ರೂಢಮೂಲವಾಗೋದು ಹೇಗೆ? ತನ್ನದು ಅಂತ ಪ್ರತ್ಯೇಕವಾದ ಅಜೆಂಡಾ ಇಲ್ಲ ಅಂದಾಗ ಜನರಿಗಾಗಿಯೇ, ಜನಕ್ಕೋಸ್ಕರವಾಗಿಯೇ, ಫಾರ್ ದಿ ಪೀಪಲ್, ಬೈ ದಿ ಪೀಪಲ್, ಫ್ರಮ್ ದಿ ಪೀಪಲ್, ವಿತ್ ದಿ ಪೀಪಲ್ ಎಲ್ಲ ಆಗುವಂಥದ್ದು. ಅದನ್ನು ಕವಿ ತೋರ್ಪಡಿಸ್ತಾ ಇದ್ದಾನೆ. ಅಂದರೆ ಎಷ್ಟೆಲ್ಲ ತಂತ್ರಗಳು ಅದಕ್ಕೆ ಪ್ರತ್ಯಾಮ್ನಾಯವಲ್ಲ, ಅದಕ್ಕೆ ಪೂರಕ ಮಾತ್ರ, ಇನ್ಯಾವುದೂ ಅಲ್ಲ. ಪ್ರಸಾದಾಭಿಮುಖೇ ತಸ್ಮಿನ್ ಚಪಲಾಪಿ ಸ್ವಭಾವತಃ ನಿಕಷೇ ಹೇಮರೇಖೇವ ಶ್ರೀರಾಸೀದ್ ಅನಪಾಯಿನಿ. ನಿಕಷೇ ಹೇಮರೇಖೇವ ಶ್ರೀರಾಸೀದನಪಾಯಿನಿ. ಅವನು ಪ್ರಸನ್ನನಾಗಿರುವಾಗ ಸ್ವಭಾವ ಚಂಚಲೆಯಾಗಿದ್ದರೂ ಲಕ್ಷ್ಮಿ ಒರೆಗಲ್ಲಿಗೆ ತಿಕ್ಕಲ್ಪಟ್ಟ ಬಂಗಾರದ ಕಣಕಣಗಳು ಆ ಒರೆಗಲ್ಲಿನ ಒಳಗೆ ಸೇರಿಕೊಂಡ್ರೆ ಬಿಡಿಸಿಕೊಳ್ಳುವುದು ಎಷ್ಟು ಕಷ್ಟವೋ ಆ ಥರ ಇತ್ತು ಅಂತ. ಇದು ಬಹಳ ನಿಜ. ಅದಕ್ಕೆ ಬಂಗಾರವನ್ನು ಹೊರಗಿಟ್ಟಾಗ ಬಂಗಾರದ ಗುಣ ಗೊತ್ತಾಗುತ್ತದೆ ನಿಜ, ಆದರೆ ಗಾತ್ರ ಕಡಿಮೆ ಆಗುತ್ತದೆ. ನಮ್ಮ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಅವಧಾನಿಗಳಾಗಿದ್ದವರು, ಅವರು ತಮ್ಮ ಪ್ರಸಿದ್ಧವಾದ ಸದಾರಮೆ ನಾಟಕದಲ್ಲಿ ಒಂದು ಕಡೆ ಆದಿಮೂರ್ತಿ ಬರ್ತಾನೆ. ಆದಿಮೂರ್ತಿ ತಂದೆಯ ಜೊತೆಗೆ ಊರಿನ ರಸ್ತೆಯಲ್ಲಿ ನಡೀತಾ ಇದ್ದಾಗ ರಾಜಪುರೋಹಿತ ಇವರ ಧೂರ್ತತೆಯನ್ನು ಪರೀಕ್ಷೆ ಮಾಡಬೇಕು ಅಂತ ಒಂದು ಉಂಗುರ ಕೊಟ್ಟು, ಈ ಉಂಗುರವನ್ನು ಅಡ ಇಟ್ಟುಕೊಂಡು ಸ್ವಲ್ಪ ಹಣ ಕೊಡ್ತೀರಾ ಅಂತ ಕೇಳ್ತಾರೆ. ಆಗ ಅಯ್ಯ తీసుకుంటాను, ಗುಂಜ್ಕೊಂಟಾನು, ರಾಪಿಡಿ చేస్తాను ಅಂತ ಉಜ್ಜಿ ಬಿಟ್ಟು ನೋಡಿ, 2 ಗುಂಜೀಲನ್ನು తీసుకున్నాను ಹಿಂಗೆ ಚಾಲ ಅಂತಾನೆ. 2 ಗುಲಗಂಜಿ ತೂಕದ್ದು ಹೊರೆ ಇಟ್ಟು ನೋಡ್ಕೊಂಡಿದ್ದೀನಿ ಬಂಗಾರವನ್ನು, ಆ ಹೊರಗಲ್ಲಿಗೆ ಎಲ್ಲ ಬರುತ್ತದೆ ಅಂತ. ಹಾಗೆ ಈ ಪುರೋಹಿತನಿಗೆ ಗೊತ್ತಾಗುತ್ತದೆ ಮೋಸ, ಕೊಡಿ ನನ್ನ ಉಂಗುರ ಇಲ್ಲಿಗೆ ಅಂತ. ಕೊಟ್ಟ ಮೇಲೆ ಅದರ 2 ಗುಲಗಂಜಿ ತೂಕದಷ್ಟು ಬಂಗಾರದ ಬೆಲೆನೂ ಕೊಡಿ ಅಂತಾರೆ. ಅಂದರೆ ಈ ಮಟ್ಟಕ್ಕೆ ಆ ಹೊರಗಲ್ಲಿಗೆ ಅಂಟಿದ್ದ ಬಂಗಾರ ಈಚೆಗೆ ಬರುವುದಿಲ್ಲ, ಅವರು ಆಮೇಲೆ ಪ್ರತ್ಯೇಕ ವಿಧಾನದಿಂದ ತೆಗೆದುಕೊಳ್ಳಬೇಕಾಗುತ್ತದೆ. ಹಾಗೆ ನಿಕಷೇ ಸ್ವರ್ಣರೇಖೆಯವ ಶ್ರೀರಾಸೀದ್ ಅನಪಾಯಿನಿ. ನಿಕಷದಲ್ಲಿ ಹೇಮರೇಖೆ, ಬಂಗಾರದ ರೇಖೆ ಇದ್ದಂತೆ ಅದು ಅಚಂಚಲವಾಗಿ ಉಳಿಯಿತು, ದೃಢವಾಗಿ ಉಳಿಯಿತು ಅಂತ. ಅಧಿಕಾರ ಅಶಾಶ್ವತ, ಸಂಪತ್ತಿ ಮತ್ತು ಅಶಾಶ್ವತ. ಆದರೆ ಅದು ನಿಲ್ಲಬೇಕು ಅಂದರೆ ಪ್ರಜಾಹಿತ, ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಹಾಗಲ್ಲದೆ ಬಲದಿಂದಲೋ ಮತ್ಯಾವುದರಿಂದಲೋ ಉಳಿಸಿಕೊಳ್ತೀವಿ ಅಂದರೆ ಭಯ ತಪ್ಪುವುದೇ ಇಲ್ಲ. ನಿರಂತರ ತಲೆ ಮೇಲೆ ಕತ್ತಿ ತೂಗುತ್ತಾ ಇರುತ್ತೆ. ಹಾಗಂದೊಡನೆ ಇಷ್ಟೆಲ್ಲ ಮಾಡಿಬಿಟ್ರೆ ಆಗುತ್ತೋ? ಎಷ್ಟೋ ಜನ ಒಳ್ಳೆಯವರೆಲ್ಲರೂ ಕೂಡ ಸರ್ವನಾಶವಾಗಿದ್ದನ್ನು ಕಂಡಿದ್ದೀವಲ್ಲ ಅಂದರೆ, ಒಳ್ಳೆಯವರಾದರೆ ಸಾಕಾಗೋಲ್ಲ, ತಂತ್ರಗಾರರೂ ಆಗಿರಬೇಕು. ಅಲ್ಲಿ ತಂತ್ರಕ್ಕೆ ಬೆಲೆ ಬರುತ್ತದೆ. ಅಂದರೆ ಒಳ್ಳೆಯವರಿಗೆ ತಂತ್ರ ಇರಬೇಕು, ಕೆಟ್ಟವರ ತಂತ್ರ ಪರಮಾಪಕಾರಿ, ಬರಿಯ ತಂತ್ರ ನಿಷ್ಪ್ರಯೋಜಕ, ಬರಿಯ ಒಳ್ಳೆಯತನ ಸ್ವನಾಶಕ್ಕೆ ಕಾರಣವಾಗುತ್ತದೆ. ಒಳ್ಳೆಯವರು ಬುದ್ಧಿವಂತರು, ಬಲಶಾಲಿಗಳು ಆಗಬೇಕು, ಬೇರೆ ದಾರಿ ಇಲ್ಲ. ಮೂಲ ಸಾಮಗ್ರಿ ಒಳ್ಳೆಯದು, ಅದಕ್ಕೆ ಇವೆರಡೂ ಕೂಡ ಸೇರಿಕೊಳ್ಳಬೇಕು, ಬಲ ಮತ್ತು ಯುಕ್ತಿಗಳು ಅಷ್ಟೇ. ಈ ಅಂಶದಲ್ಲಿ ಭಾರತೀಯರು ಎಷ್ಟೋ ಬಾರಿ ಎಡವಿದ್ದು. ಒಳ್ಳೆತನ ಬೇಕಾದಂತೆ ಇತ್ತು, ಆದರೆ ತಂತ್ರವನ್ನು ಮೈಗೂಡಿಸಿಕೊಳ್ಳಲಿಲ್ಲ. ಇದು ಹೆಜ್ಜೆ ಹೆಜ್ಜೆಗೂ ಕಾಡುವಂಥದ್ದು. ನತಸ್ಯ ಮಂಡಲೆ ರಾಜ್ಞೋ ನ್ಯಸ್ತ ಪ್ರಣಿದಿದೀಧತೆ ಅದಷ್ಟಮಭವತ್ ಕಿಂಚಿತ್ ವ್ಯಭ್ರಸ್ಯೇವ ವಿವಸ್ವತಃ. ಅವನಿಗೆ ತನ್ನ ರಾಜ್ಯದಲ್ಲಿ ಏನೆಲ್ಲ ನಡೆದರೂ ಒಂದು ಸ್ವಲ್ಪವೂ ಗೊತ್ತಾಗದೇ ಇರ್ತಾ ಇರಲಿಲ್ಲ. ಯಾಕೆ? ಪ್ರಣಿಧಯ ದೀದತೆಯ ಇವ ನ್ಯಸ್ತಾಹ. ಅಂದರೆ ಸೂರ್ಯನ ಕಿರಣಗಳು ಹೇಗೋ ಹಾಗೆ ಎಲ್ಲ ಕಡೆಯಲ್ಲಿಯೂ ಬೇಹುಗಾರರನ್ನು ಇಟ್ಟಿದ್ದ.
ವ್ಯಭ್ರಸ್ಯ ಅಂದರೆ ಮೋಡವಿಲ್ಲದ ಆಕಾಶದಲ್ಲಿ ಸೂರ್ಯನ ಕಿರಣ ಪ್ರತಿಯೊಂದು ಮೂಲೆಯನ್ನು ಹೇಗೆ ಮುಟ್ಟುತ್ತದೆಯೋ ಹಾಗೆ ತನಗೆ ಯಾವ ಅಜ್ಞಾನದ ಮಾಂದ್ಯದ ಮತ್ತು ಪ್ರಮತ್ತತೆಯ ಆವರಣ ಇರಲಿಲ್ಲ. ಅದರಿಂದ ಸರ್ವತ್ರ ಅವನ ಬುದ್ಧಿ, ಅವನ ಮಾಹಿತಿ ಸನ್ನದ್ಧವಾಗಿರ್ತಾ ಇತ್ತು ಅಂತ. ಇಲ್ಲಿ ಚಾರಚಕ್ಷು ಅಂತಲೇ ಹೇಳ್ತೀವಲ್ಲ ರಾಜನನ್ನು, ಅದು ತುಂಬ ಮುಖ್ಯ. ಅಂದರೆ ಅವೇರ್ನೆಸ್ ಆಫ್ ಎವ್ರಿಥಿಂಗ್ ಅದು ಬಹಳ ಬೇಕಾಗುತ್ತದೆ. ಅರ್ಥಶಾಸ್ತ್ರವನ್ನೇ ಇವನು ಕ್ರಮವಾಗಿ ಅನುಸರಿಸ್ತಾ ಇದ್ದಾನೆ. ಆ ವಿನಯಾಧಿಕಾರ ಆದಮೇಲೆ ಗೂಢಪುರುಷೋತ್ಪತ್ತಿ ಪ್ರಕರಣ ಅಂತ ಅರ್ಥಶಾಸ್ತ್ರದಲ್ಲಿ ಬರ್ತದೆ. ಈ ಸತ್ರಿಗಳು, ತೀಕ್ಷ್ಣರು, ರಸದರು ಮೊದಲಾದಂಥ ಅನೇಕ ಬಗೆಯಲ್ಲಿ ಗೂಢಪುರುಷರು, ಉದಾಸೀನ, ಕಾಪಟಿಕ ಅಂತೆಲ್ಲ ಹೇಳ್ತಾನೆ. ಭಿಕ್ಷು ರೂಪದಲ್ಲಿ, ಭಿಕ್ಷುಣಿ ರೂಪದಲ್ಲಿ, ಗೃಹಸ್ಥನ ರೂಪದಲ್ಲಿ, ವಾನಪ್ರಸ್ಥರ ರೂಪದಲ್ಲಿ, ಕೃಷಕರ ರೂಪದಲ್ಲಿ, ಬ್ರಹ್ಮಚಾರಿಗಳ ರೂಪದಲ್ಲಿ, ಪ್ರೊಫೆಷನಲ್ ಕಿಲ್ಲರ್ಸ್ ಅಂತ. ಸತ್ರಿ ಅಂತಂದರೆ ಹಾಗೆ ಜೇಮ್ಸ್ ಬಾಂಡ್ ಲೈಸೆನ್ಸ್ ಟು ಕಿಲ್ ಅಂತ ಬರುತ್ತಲ್ಲ, ಆ ಥರ ಇರ್ತಾ ಇದ್ದದ್ದು. ಅವೆಲ್ಲ ಕೂಡ ಆ ಗೂಢಪುರುಷೋತ್ಪತ್ತಿಯಲ್ಲಿ ಕೌಟಿಲ್ಯ ಹೇಳಿದ್ದನ್ನು ಇವನು ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿಕೊಳ್ತಾ ಇದ್ದಾನೆ. ಅದೆಲ್ಲರೂ ಇದ್ದರು. ರಾತ್ರಿಂದಿವ ವಿಭಾಗೇಶು ಯದಾದಿಷ್ಟಂ ಮಹೀಕ್ಷಿತಾಂ ತಸ್ಮಿನ್ ತತ್ಸಿಷೇವೆ ನಿಯೋಗೇನ ಸವಿಕಲ್ಪ ಪರಾಂಗುಖ. ವಿಕಲ್ಪಕ್ಕೆ ಅವಕಾಶವೇ ಕೊಡದೆ, ಅವನು ದ್ವಂದ್ವಗಳಿಗೆ ಅವಕಾಶವೇ ಕೊಡದಂತೆ, ಸಂದೇಹಕ್ಕೆ ನೆಲೆಯೇ ಆಗದೆ ನಿಶ್ಚಲವಾಗಿ ಎಲ್ಲ ತತ್ವಗಳನ್ನು ವಿಚಾರ ಮಾಡ್ತಾ ಇದ್ದ. ಹಗಲು ರಾತ್ರಿಗಳನ್ನು ಸರಿಯಾಗಿ ವಿಭಾಗ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಡ್ಕೊಳ್ತಾ ಇದ್ದ. ಯಾವ ಹೊತ್ತಲ್ಲಿ ಯಾವ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಅವನಿಗೆ ಸಂದೇಹ ಇರಲಿಲ್ಲ ಅಂತ ಇಲ್ಲಿ ಕೌಟಿಲ್ಯನನ್ನೇ ಉಲ್ಲೇಖ ಮಾಡ್ತಾನೆ ಮಲ್ಲಿನಾಥ. ಕಾರ್ಯಾಣಾಂ ನಿಯೋಗ ವಿಕಲ್ಪ ಸಮುಚ್ಚಯ ಭವಂತಿ ಅನೇನೈವೋಪಾಯೇನ ನಾನ್ಯೇನ ಇತಿ ನಿಯೋಗ ಅನೇನ ವಾ ಅನ್ಯೇನ ವೇತಿ ವಿಕಲ್ಪ ಅನೇನ ಚೇತಿ ಸಮುಚ್ಚಯ ಅಂತ ಹೇಳಿ, ಈ ಒಂದೇ ದಾರಿಯಿಂದ ಅನ್ನುವಂಥದ್ದು ನಿಯೋಗ, ಇಲ್ಲಿಂದಲೋ ಅಲ್ಲಿಂದಲೋ ಅನ್ನುವಂಥದ್ದು ವಿಕಲ್ಪ, ಇಲ್ಲಿಂದ ಅನ್ನುವಂಥದ್ದು ಸಮುಚ್ಚಯ. ಅಂದರೆ ನಿಯೋಗ ಅನ್ನುವಲ್ಲಿ ನಿಶ್ಚಯ ಇದೆ ಅಂತ, ಸಮುಚ್ಚಯದಿಂದ ಅದೂ ಆಗ್ಬೋದು ಇದೂ ಆಗ್ಬೋದು, ಅದೂ ಆಗುತ್ತೋ ಇದೂ ಆಗುತ್ತೋ ಅನ್ನುವಂಥದ್ದು ವಿಕಲ್ಪ. ನಿಶ್ಚಯ ಜ್ಞಾನ ಬಹಳ ಮುಖ್ಯವಾಗಿ ಬೇಕಾದದ್ದು. ಮೈಸೂರಿನ ದೊಡ್ಡ ಹಳಗನ್ನಡ ವಿದ್ವಾಂಸರಾದ ವೆಂಕಟಾಚಲ ಶಾಸ್ತ್ರಿಗಳು ಪದೇ ಪದೇ ಹೇಳ್ತಾ ಇರ್ತಾರೆ ಒಂದು ಮಾತು, ನನಗೆ ಬೇಕಪ್ಪ 3 ಲೋಕಕ್ಕೆ ಹೋದರೂ ಈ ಮಾತಿಗೆ ಇಷ್ಟೇ ಅರ್ಥ, ಈ ಸೂತ್ರಕ್ಕೆ ಇದೇ ತಾತ್ಪರ್ಯ, ಇವುಗಳ ಲಕ್ಷಣ ಇಷ್ಟೇ ಅಂತ ಹೇಳ್ತಕ್ಕಂಥ ಪಂಡಿತರು ಕೊಡಿ ನನಗೆ ಆ ಥರ ಪಂಡಿತರನ್ನು. ಪರಿಚ್ಛೇದೋ ಹಿ ಪಾಂಡಿತ್ಯಂ ಕಿಂ ಪಾಂಡಿತ್ಯಂ ಪರಿಚ್ಛೇದ, ಅದು ಬೇಕಾದದ್ದು ಅಂತಂತಿರ್ತಾರೆ. ಆ ನಿಶ್ಚಯತೆ ತುಂಬ ಬೇಕು. ಮತ್ತು ಡಿಪೆಂಡಬಿಲಿಟಿ ಅಲ್ಲಿಗೆ ಬರುತ್ತದೆ. ನಾನು ತಿಳ್ಕೊಂಡಿದ್ದೀನಪ್ಪ, ಅದರ ವ್ಯವಸ್ಥೆ ಹೀಗೆ, ಅದಿನ್ನೆಲ್ಲೂ ಗೊತ್ತಾಗುವಂಥದ್ದು ಅಲ್ಲ ಅಂತನ್ನುವುದು. ತೀನಂ ಶ್ರೀಕಂಠಯ್ಯನವರು ಮತ್ತು ಡಿ ಎಲ್ ನರಸಿಂಹಾಚಾರ್ಯರು ಪರಮಮಿತ್ರರು. ಯಾವುದೋ ಒಂದು ಸ್ಥಾನದ ಕಾರಣದಿಂದಾಗಿ ಅವರ ಮಧ್ಯದಲ್ಲಿ ವೈಷಮ್ಯ ಬಂತು. ಅದು ಒಂದು ದುಃಖದ ಅಧ್ಯಾಯ. ಏನಂದರೆ ತೀನಂ ಶ್ರೀಕಂಠಯ್ಯನವರು ಪೋಸ್ಟ್ ಗ್ರ್ಯಾಜುಯೇಟ್ ಲೆವೆಲಲ್ಲಿ ಸ್ನಾತಕೋತ್ತರ ಸ್ತರದಲ್ಲಿ ಪ್ರೊಫೆಸರ್ ಆದರು. ಆದರೆ ಅಲ್ಲಿ ಇನ್ನೊಂದು ಅವಕಾಶ ಇತ್ತು. ಅದಕ್ಕೆ ತಮ್ಮ ಸಹಪಾಠಿಗಳಂತೆ ಇದ್ದಂಥ ಪರಮಾತ್ಮೀಯರಾದ ಮಹಾವಿದ್ವಾಂಸರಾದ ಡಿ ಎಲ್ ನರಸಿಂಹಾಚಾರ್ಯರನ್ನು ಕರೆಸಿಕೊಳ್ಳಬಹುದಾಗಿತ್ತು. ಆದರೆ ಅವರು ಹಾಗೆ ಮಾಡದೆ ಜವರೇಗೌಡರನ್ನು ಕರೆಸಿಕೊಂಡರು. ಅವರು ತೀನಂ ಶ್ರೀಕಂಠಯ್ಯನವರ ಶಿಷ್ಯರು. ಪಾಂಡಿತ್ಯ ವ್ಯುತ್ಪತ್ತಿಗಳಲ್ಲಿ ಡಿ ಎಲ್ ಅವರಿಗೆ ಎಂದೆಂದೂ ಸಮಾನರಾಗುವಂಥವರಲ್ಲ. ಆದರೆ ಇವರು ಎಲ್ಲಿ ಡಿ ಎಲ್ ಅವ್ರನ್ನ ಕರೆಸಿಕೊಂಡ್ರೆ ಸ್ವಜನ ಪಕ್ಷಪಾತ ಬಂದೀತೋ ಅನ್ನುವ ಅಂಜಿಕೆಯಿಂದ ಅವ್ರನ್ನ ಮುಂದೆ ತಂದರು. ಹಾಗಾಗಿ ಡಿ ಎಲ್ ಅವರಿಗೆ ತೀವ್ರವಾದ ಬೇಸರ ಉಂಟಾಯಿತು, ವೈಮನಸ್ಯ ಇತ್ತು. ತೀನಂ ಶ್ರೀಯವರು ಮಾಡಿದ್ದು ನಿಜವಾಗಿ ನೋಡಿದ್ರೆ ಸರಿಯಲ್ಲ. ಅವರು ಬಹಳ ಉನ್ನತೋನ್ನತವಾದ ವ್ಯಕ್ತಿಗಳು. ಅದಕ್ಕೆ ಅವರಿಗೆ ಲೋಕಾಪವಾದ ಬಂದೀತು ಅನ್ನುವ ಅಳುಕು ಕಾರಣ. ಲೋಕಾಪವಾದಕ್ಕೆ ಕಾರಣವೂ ಏನಿರಲಿಲ್ಲ. ಯಾತಕ್ಕೆಂದರೆ 1-2 ವರ್ಷದಲ್ಲಿಯೇ ಡಿ ಎಲ್ ನರಸಿಂಹಾಚಾರ್ಯರು, ತೀನಂ ಶ್ರೀಯವರು ಎಲ್ಲ ನಿವೃತ್ತರೇ ಆಗ್ತಾಯಿದ್ರು. ಮತ್ತು ಜವರೇಗೌಡರಿಗೆ ಅವಕಾಶ ಇದ್ದೇ ಇತ್ತು. ಆದರೆ ಅದು ಯಾಕೋ ಅವರು ಮಾಡಲಿಲ್ಲ. ಅಳುಕೋ ಏನೋ ಎಂಥದ್ದೋ ಇತ್ತು. ನಮ್ಮ ಭೈರಪ್ಪನವರು ಸದಾ ಹೇಳ್ತಾ ಇರ್ತಾರೆ, ಇವರೆಲ್ಲ ಪುಕ್ಕಲರು ಕಂಡ್ರೆ ಒಳ್ಳೆಯವರಾದರು ಅಂತ. ಅದು ನಿಜವೇ ಅಂತ ಅನಿಸ್ಬಿಡುತ್ತದೆ. ಏನು ಮಾಡೋದು, ಅವರವರ ಸಂದರ್ಭ. ಆದರೆ ಮಿಕ್ಕ ಗುಣಗಳನ್ನು ನಾವು ಅವಗಣಿಸುವಂತೆ ಇಲ್ಲ. ಆದರೆ ನೋಡಿ, ಈ ಒಂದು ವೈಷಮ್ಯ ಬಂದ ಸಂದರ್ಭದಲ್ಲಿಯೂ ಪರಸ್ಪರ ಪುಂಖಾನುಪುಂಖವಾಗಿ ಹಾಗೆ ಹೀಗೆ ಎಲ್ಲೆಲ್ಲೋ ಮಾತು ಹೇಗೇಗೋ ಹೋಯಿತು. ಪಂಪ ಭಾರತದ ಒಂದು ಪದ್ಯ ಅರ್ಥವಾಗಲಿಲ್ಲ ಅಂತ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಬಂದು ತೀನಂ ಶ್ರೀ ಅವ್ರನ್ನ ಕೇಳಿದ್ರಂತೆ.
ತಿರುಮಿಸ್ನಿ, ಅದು ಇನ್ನೂ ಡಿ ಎಲ್ಗೆ ನಿಶ್ಚಯ ಆಗಿಲ್ಲ, ಇನ್ನು ನನಗೆಲ್ಲ ಗೊತ್ತಾಗುತ್ತೆ, ತೆಪ್ಪಿಗಿಡಿ ಆ ಕಡೆಗೆ. ಡಿ ಎಲ್ ಅದರ ಅರ್ಥನ ಹೇಳಿದ ದಿವಸ ನಾನು ನಿಮಗೆ ಹೇಳ್ತೀನಿ ಅಂತ. ಈ ಮಟ್ಟದಲ್ಲಿ ಇನ್ನೊಬ್ಬರ ಗುಣಗ್ರಹಣದ ಶಕ್ತಿ ಇರಬೇಕಲ್ಲ. ಡಿ ಎಲ್ ಹೇಳಿದ್ರೆ ಅದಕ್ಕೆ ಅರ್ಥ ಇದೆ ಅಂತನ್ನುವಂಥದ್ದು. ತಾರಾನಾಥ್ ಅವರು ವೆಂಕಟಾಚಲ ಶಾಸ್ತ್ರಿಗಳ ಬಗ್ಗೆ ಹೇಳ್ತಾರೆ, ಶಾಸ್ತ್ರಿಗಳು ಕನ್ನಡ ಸಾಹಿತ್ಯದ ಪ್ರಾಚೀನ ಸಾಹಿತ್ಯ ಮುಖದ ಬಗೆಗೆ ಏನಾದರೂ ಹೇಳಿದರೆ ಅದು ಅಭಿಪ್ರಾಯವಾಗಿರೋಲ್ಲ, ನಿರ್ಣಯವಾಗಿರುತ್ತದೆ ಅಂತ. ಸೇಡಿಯಾಪು ಕೃಷ್ಣ ಭಟ್ರು ಆ ತರಹ. ಅದನ್ನು ವೆಂಕಟಾಚಲ ಶಾಸ್ತ್ರಿಗಳು ಹೇಳ್ತಾರೆ, ಸೇಡಿಯಾಪು ಡಿ ಎಲ್ ಎನ್ ಕನ್ನಡ ಸಾಹಿತ್ಯ ಸಂಶೋಧನೆಯ ಜಲಚಿಹ್ನೆಗಳು, ವಾಟರ್ ಮಾರ್ಕ್ಸ್ ಅಂತ. ಇದು ತುಂಬ ಮುಖ್ಯವಾಗಿ ಬೇಕಾದದ್ದು. 98 ವರ್ಷದ ಪೂಜ್ಯರಾದ ಗುರುಗಳು ರಂಗನಾಥ ಶರ್ಮರು ಈಗ ಒಂದು 10 ದಿವಸದ ಕೆಳಗೆ ಮೈಸೂರಿಗೆ ಹೋದಾಗ ಅವ್ರನ್ನ ಕಂಡೆ. ಆಗ ಅವರು ಭಟ್ಟಾಕಳಂಕನ ಕನ್ನಡ ಶಬ್ದಾವಲೋಕನ ಯಾವುದುಂಟು ಮತ್ತು ಕೇಶಿರಾಜನ ಶಬ್ದಮಣಿ ದರ್ಪಣ, ಅವುಗಳ ತೌಲನಿಕವಾದ ವಿಚಾರವನ್ನು ಮಾಡ್ತಾಯಿದ್ರು. ಈ ವಯಸ್ಸಿನಲ್ಲಿ ಅವರಿಗೆ ಆ ನೈಶಿತ್ಯ, ಹಿಂದಿನ ದಿವಸವೇ ವೆಂಕಟಾಚಲ ಶಾಸ್ತ್ರಿಗಳು ಬಂದಿದ್ರಂತೆ, ಶಾಸ್ತ್ರಿಗಳನ್ನು ಅಲ್ಲಾಡಿಸಿ ಕಳಿಸಿದ್ದೀನಿ ಅಂತಂದರು. ಏನು ಅಂದರೆ ಕೇಶಿರಾಜನ್ ತುಂಬ ನಚ್ಚುತ್ತಾರೆ ಅವರು. ಅರೆ, ಕೇಶಿರಾಜನಿಗೆ ಶಾಸ್ತ್ರವೇ ಬರೆಯೋದಕ್ಕೆ ಬರೋದಿಲ್ಲ, ಅವನು ಬರೆದದ್ದು ಸೂತ್ರವೇ ಅಲ್ಲ, ಏನು ನೋಡಿ ಹೇಗೆ ಸರಿಯಾಗುತ್ತದೆ ಅಂತ ಪುಂಖಾನುಪುಂಖವಾಗಿ ಕೇಶರಾಜನ ಸೂತ್ರಗಳನ್ನು ಉಲ್ಲೇಖ ಮಾಡಿ, ಅಂದರೆ ಸೂತ್ರಗಳು ಅಂದರೆ ಕಂದ ಪದ್ಯದಲ್ಲಿ ಬರೆದಿದ್ದಾನೆ. ಭಟ್ಟಾಕಳಂಕನ ಸಂಸ್ಕೃತ ಭಾಷೆಯಲ್ಲಿರೋ ಸೂತ್ರಗಳು, ಅವನು ಸಂಸ್ಕೃತವನ್ನು ಆಶ್ರಯಿಸಿದ್ದಕ್ಕೆ ಕಾರಣ ನಿಸ್ಸಂದಿಗ್ಧವಾಗಿ ಪ್ರತಿಪಾದನೆ ಮಾಡೋಕ್ಕಾಗುತ್ತದೆ ಅಂತ. ಕಂದ ಪದ್ಯದಲ್ಲಿ ಪ್ರಾಸ ಗಣ ಇತ್ಯಾದಿ ಬಂದು ಬೇಡದ ಶಬ್ದಗಳೆಲ್ಲ ಸೇರಿಕೊಂಡು ಲಕ್ಷಣ ಕೆಟ್ಟೋಗ್ಬಿಡುತ್ತೆ ಅಂತ ಸೋದಾಹರಣವಾಗಿ ತೋರ್ಪಡಿಸ್ತಾ ಇದ್ದರು. ಆ ಮಟ್ಟದ ಪಾಂಡಿತ್ಯ ವೀರ ಅನ್ನೋದಿದೆಯಲ್ಲ, ಅದು ತುಂಬ ಮುಖ್ಯ ಬೇಕು. ಆ ನಿಶ್ಚಯ ಪ್ರಜ್ಞೆ ಬಹಳ ದೊಡ್ಡದಾದ ಗುಣ. ಅದು ಇದ್ದರೆ ಒಂದು ದೇಶಕ್ಕೆ, ಜನತೆಗೆ ಸೌಖ್ಯ, ನೆಮ್ಮದಿ. ಹಾಗಲ್ಲದೆ ಇಂಟರ್ನೆಟ್ ಮಾತ್ರದ ಪಾಂಡಿತ್ಯದಿಂದ ಯಾವುದರ ಬಗೆಗೂ ಒಂದು 2 ನಿಮಿಷ ಮಾತಾಡುವಷ್ಟು ತಿಳುವಳಿಕೆ ನಮಗೆ ಬಂದುಬಿಡುತ್ತೆ ಅಂತ ಹೋದರೆ ತುಂಬ ಕಷ್ಟವಾಗುತ್ತದೆ. ಆ ಥರವೇ ಆಗಿಬಿಡುತ್ತದೆ. ಉದಾಹರಣೆಗೆ ನೋಡಿ, ಎಲ್ಲರಲ್ಲಿಯೂ ದೋಷ ಇರುತ್ತದೆ, ಹಾಗಾಗಿ ಒಬ್ಬರು ದೋಷ ಎತ್ತಿ ತೋರಿಸ್ತಾ ಇದ್ದೀನಿ ಅಂತ ಮಾತ್ರಕ್ಕೆ ನಾನು ಮೇಧಾವಿ ಆದೆ ಅಂತಲ್ಲ. ಇಂಟರ್ನೆಟ್ ಪಾಂಡಿತ್ಯದಿಂದ ವೇದಾಂತವನ್ನು, ಉಪನಿಷತ್ ವ್ಯಾಖ್ಯಾನವನ್ನು ಮಾಡುವಂಥವ್ರು ಎಷ್ಟೋ ಜನ ಇರ್ತಾರೆ. ಅದನ್ನು ನೋಡಿಕೊಂಡು ಯಾವ ಥರ ಅಂತಂದರೆ ಕಾಗೆ ಹೊಕ್ಕ ಮನೆಗೆ ಗೂಬೆ ಅತಿಥಿ ಎನ್ನುವ ತರಹ ಆಗಿಬಿಡುತ್ತೆ. ತಾನೇ ತೂರಕ್ಕೆ ಎಡೆ ಇಲ್ಲ, ಕೊರಳಿಗೆ ನಗಾರಿಯನ್ನು ಕಟ್ಟಿಕೊಂಡ ಅಂತ ಬೇರೆ ಗಾದೆ. ಆ ಥರ ಅವರಿಂದ ಬಡತನದಲ್ಲಿದ್ದವ್ರ ಹತ್ತಿರ ಚಂದ ಎತ್ತಕ್ಕೆ ಹೋಗೋ ತರಹ ಪಡ್ಕೊಳ್ಳುವಂಥದ್ದು ಅಂತ ಉಂಟು. ಆ ರೀತಿಯಾಗಿ ನಮ್ಮ ವಿಶ್ವೇಶ್ವರ ಭಟ್ಟರು ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಅಂತ ಮಂತ್ರದಲ್ಲಿ ಏನು ವಿವರಣೆ ಬರೆದಿದ್ದಾರೆ ಅಂದರೆ, ನನಗಿನ್ನೂ ಅವರಿಗೆ ಫೋನ್ ಮಾಡಿ ಹೇಳೋಕ್ಕಾಗಿಲ್ಲ. ಹೇಳಿದ್ರೂ ಕೇಳೋ ಘಟವೋ ಹೌದೋ ಅಲ್ಲವೋ ಅಂತ ಸಂದೇಹವೂ ಬರ್ತಾ ಇದೆ. ಯಾಕೆಂದರೆ ಉರ್ವಾರುಕಮೇವ ಬಂಧನಾತ್ ಅಂತಂದರೆ ನೋವಿಲ್ಲದೆ ಸಾಯೋದಕ್ಕೆ ನೇಣು ಹಾಕ್ಕೊಳ್ಬೇಕು ಅಂತ ಮಂತ್ರದಲ್ಲಿ ಹೇಳಿದ್ದಾರೆ ಅಂತ. ವಸ್ತುತಃ ಅದು ಸೌತೆ, ಆ ಜಾತಿಯ ಗಿಡಗಳು, ಆ ಉರ್ವಾರುಕ ಸೌತೆ, ಅದು 2 ಅರ್ಥವನ್ನು ಅದಕ್ಕೆ ಹೇಳ್ತಾರೆ. ಒಣಗಿದರೂ ಕೂಡ ತೊಟ್ಟಿಂದ ಕಳಚ್ಕೊಳ್ಳೋದಿಲ್ಲ, ಇನ್ನಷ್ಟು ಗಟ್ಟಿಯಾಗುತ್ತದೆ. ಈ ಹಾಗಲ, ಸೌತೆ ಮೊದಲಾದಂಥವನ್ನ ಕತ್ತರಿಸಬೇಕಾಗುತ್ತದೆ. ಹಾಗೆ ನಾವು ಗಟ್ಟಿಯಾಗಿ ಅಂಟುಕೊಂಡಿದ್ದೀವಿ, ನಮ್ಮನ್ನು ಮುಕ್ಷೀಯ ಬಿಡಿಸಬೇಕಾದದ್ದು ಅನ್ನುವ ತಾತ್ಪರ್ಯ ಅಲ್ಲಿ ಉಂಟು. ಅಂದರೆ ಅಷ್ಟು ಸಂಸಾರಕ್ಕೆ ಅಂಟಿಕೊಂಡಂಥ ನಮ್ಮನ್ನು ಬಿಡುಗಡೆ ಮಾಡುವಂಥ. ಉರ್ವಾರುಕ ಅನ್ನೋದಕ್ಕೆ ಸೌತೆ ಅನ್ನುವ ಅರ್ಥ ಇದೆ. ಇದನ್ನು ಯಾವ ಬೃಹಸ್ಪತಿ ಅವ್ರಿಗೆ ಅರ್ಥ ಹೇಳಿದ್ನೋ ಗೊತ್ತಿಲ್ಲ. ಇದು ಸ್ವಯಂ ಪಾಪ ಭಟ್ಟರ ಪ್ರಜ್ಞೆ ಅಲ್ಲ. ಯಾಕೆಂದರೆ ಭಟ್ಟರಿಗೆ ಆ ಮಟ್ಟದ ಸಂಸ್ಕೃತ ಗೊತ್ತಿರುವುದಲ್ಲ. ಯಾರೋ ಏನೋ ಹೇಳಿರ್ತಾರೆ, ಎಲ್ಲಿಯೋ ಅವರು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಪುಸ್ತಕಗಳನ್ನೇ ತಾನೇ ಪಾರಾಯಣ ಮಾಡುವಂಥದ್ದು. ಒಬ್ಬ DVGನೋ ಒಬ್ಬ ಭೈರಪ್ಪನವ್ರನ್ನೋ ಮತ್ತೊಂದನ್ನೋ ಜಾಸ್ತಿ ಓದೋದಕ್ಕಿಂತ ಹೆಚ್ಚಾಗಿ ಬಹಳ ಅಗ್ಗವಾದ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಪುಸ್ತಕಗಳು, ವಾರಕ್ಕೆ ಒಂದು ಅಂಕಣ ಬರಬೇಕು ಅಂತ ಅನ್ನೋದಕ್ಕೋಸ್ಕರ ಕೆಲಸಕ್ಕೆ ಬಾರದ್ದು ಓದುವಂಥದ್ದೇ ಹೆಚ್ಚಾಗ್ಬಿಡ್ತಾ ಇದೆ. ಅದರಿಂದ ಸೂಪರ್ಫಿಷಿಯಲ್ ಆದದ್ದು ಏನೋ ಒಂದು ನಡೀತಾ ಇದೆ. ಅದು ಯುಕ್ತವಾದದ್ದಲ್ಲ, ನಿಶ್ಚಯಾತ್ಮಕವಾದ ಜ್ಞಾನದ್ದಲ್ಲ, ಎಲ್ಲ ಅಲ್ಲಿ ಇಲ್ಲಿ ಪಡ್ಕೊಂಡಂಥದ್ದಾಗ್ಬಿಡ್ತದೆ. ಒಂದು ಮಟ್ಟಕ್ಕೆ ತಾನು ಹುಡುಕಿ ನೋಡಬೇಕಲ್ವ, ಅದಾಗದೇ ಇದ್ದರೆ ಇಂಥ ಅನರ್ಥವಾಗುತ್ತದೆ. ಆ ನಿಶ್ಚಯತೆ ಎನ್ನುವುದು ಬೇಕು ಅಂತ ಕವಿ ಇಲ್ಲಿ ತುಂಬ ಚೆನ್ನಾಗಿ ತೋರ್ಪಡಿಸ್ತಾ ಇದ್ದಾನೆ. ಮಂತ್ರ ಪ್ರತಿದಿನಂ ತಸ್ಯ ಬಭೂವ ಸಹ ಮಂತ್ರಿಭಿ ಸಜಾತು ಸೇವ್ಯಮಾನೋಪಿ ಗುಪ್ತದ್ವಾರೋ ನ ಸೂಚ್ಯತೆ. ಅವನು ಪ್ರತಿದಿನವೂ ಮಂತ್ರಾಲೋಚನೆ ಮಾಡ್ತಾ ಇದ್ದ. ಪ್ರಭಾತೆ ಚಿಂತೆಯೇದರ್ಥಾನ್ ಅನ್ನುವಂಥದ್ದು ಅರ್ಥಶಾಸ್ತ್ರದ ಸೂತ್ರ. ಬೆಳಗ್ಗೆ ಅರ್ಥಶಾಸ್ತ್ರದ ವಿಚಾರಗಳನ್ನು ಆಲೋಚನೆ ಮಾಡಬೇಕು. ಗುಪ್ತಚರರನ್ನು ಕರೆಸಿಕೊಂಡು, ಮಂತ್ರಿಮಂಡಲವನ್ನು ಕರೆಸಿಕೊಂಡು, ಮಂತ್ರಿಗಳು ಬೇರೆ, ಸಚಿವರು ಬೇರೆ, ಅಮಾತ್ಯರು ಬೇರೆ, ಅವರೆಲ್ಲರ ಜೊತೆಗೆ ಸಂವಾದ ಮಾಡಬೇಕು. ಮತ್ತು
ಷಟ್ಕರ್ಣೋ ಭಿದ್ಯತೆ ಮಂತ್ರ ಅಂತ 6 ಕಿವಿ ಮಂತ್ರಾಲೋಚನೆಯನ್ನು ಹಾಳು ಮಾಡುತ್ತದೆ ಅಂತ 4 ಕಿವಿ 2 ಬಾಯಿ ಇರಬೇಕು. ಒಂದು ಬಾರಿಗೆ ಒಂದೇ ಬಾಯಿ ಕೆಲಸ ಮಾಡಬೇಕು. ಹೀಗೆ ಚರ್ಚೆ ಮಾಡಿಕೊಂಡು ವಿಚಾರವನ್ನು ಒಳಗಿಟ್ಟುಕೊಂಡ ಮೇಲೆ ಅದು ನಿರ್ಣಯ ರೂಪವಾಗಿ ಹೊರಗೆ ಬರ್ತಾ ಇತ್ತು. ಎಲ್ಲಿಯೂ ಅದು ಲೀಕ್ ಆಗ್ತಾ ಇರಲಿಲ್ಲ. ಸಂವೃತ ಇಂಗಿತಾಕಾರಾದಿ ಜ್ಞಾನ ಮಾರ್ಗ ಇತ್ಯರ್ಥ. ಅದಕ್ಕೆ ಆ ರಘುವಂಶದ ಮೊದಲನೇ ಸರ್ಗದಲ್ಲಿ ಬರುತ್ತೆ, ಗೂಢಾಕಾರಂಗಿತಸ್ಯ ಚ ಫಲಾನುಮೇಯ ಪ್ರಾರಂಭಾ ತಸ್ಯ ಸಂವೃತ ಮಂತ್ರಸ್ಯ ಗೂಢಾಕಾರಂಗಿತಸ್ಯ ಚ ಫಲಾನುಮೇಯ ಪ್ರಾರಂಭ ಸಂಸ್ಕಾರ ಪ್ರಾಕ್ತನಾಯಿವ ಅನ್ನುವ ದಿಲೀಪನ ಲಕ್ಷಣವನ್ನು ಇಲ್ಲಿ ಮತ್ತೆ ಅನ್ವಯಿಸಿಕೊಳ್ಳಬೇಕು. ಅವನು ಮುಖದಿಂದ ಕೂಡ ತೋರ್ಪಡಿಸ್ತಾ ಇರಲಿಲ್ವಂತೆ ಈ ವಿಷಯ ಈ ರೀತಿಯಾದದ್ದು ಅಂತನ್ನುವಂಥದ್ದು. ನನ್ನಂಥವರಿಗೆ ಬಹಳ ಕಷ್ಟ. ಇಷ್ಟವಿಲ್ಲದ್ದು ಕೇಳಿದ್ರೆ ನೋಡಿದ್ರೆ ತಕ್ಷಣ ಮುಖ ಕಿವಿಚ್ಕೊಂಡು ಬಿಡೋದಾಗುತ್ತೆ. ಇಷ್ಟ ಇರೋದು ನೋಡಿದ್ರೆ ಅರಳು ಬಿಡುತ್ತದೆ. ಬಹಳ ಸುಲಭವಾಗಿ ಮುಖವನ್ನು ನೋಡಿಯೇ ಇನ್ನೊಬ್ಬರು ಓದಿಬಿಡ್ಬೋದು, ಆ ರೀತಿಯಾಗಿರುತ್ತದೆ. ಹಾಗಿಲ್ಲದ ಪೋಕರ್ ಫೇಸ್ ಬೇಕಾದದ್ದು. ಪರೇಶು ಸ್ವೇಷು ಚ ಕ್ಷಿಪ್ತೈ ಅವಿಜ್ಞಾತ ಪರಸ್ಪರೈ ಸೋಪಸರ್ಪೈರ್ಜಜಾಗಾರ ಯಥಾಕಾಲಂ ಸ್ವಪನ್ನಪಿ. ಅವನು ಎಲ್ಲ ಕಡೆಯಲ್ಲಿಯೂ ಚಾರರನ್ನು ಇಟ್ಟು ಎಲ್ಲೆಲ್ಲೂ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳುವ ಮೂಲಕವಾಗಿ, ಅಪಸರ್ಪ ಅಂದರೆ ಚಾರರು ಅಂತ, ಎಲ್ಲ ಕಡೆಯಲ್ಲೂ ಹರಿದಾಡ್ಕೊಂಡಿರ್ತಕ್ಕಂಥವರು, ಅವ ಮೂಲಕವಾಗಿ ಅವನು ಮಲಗಿದ್ರೂ ಎದ್ದಂತೆ ಆಗಿತ್ತು ಅನ್ನುವ ಮಾತನ್ನು ಹೇಳ್ತಾ ಇದ್ದಾನೆ. ಮಲಿನಾಥ ರಾಜನೀತಿಗೆ ಸಂಬಂಧಪಟ್ಟ ಯಾವುದೇ ಉಲ್ಲೇಖಗಳನ್ನು ಪುಷ್ಟಿಗೊಳಿಸುವಾಗಲೂ ಪ್ರಾಯಿಕವಾಗಿ ಅವನು ಕಾಮಂದಕನನ್ನು ಆಶ್ರಯಿಸ್ತಾನೆ. ಕಾಮಂದಕ ಶ್ಲೋಕ ರೂಪದಲ್ಲಿ ಸೊಗಸಾಗಿ ಕಾವ್ಯಮಯವಾಗಿ ರಾಜನೀತಿಯನ್ನು ಬರೆದಿದ್ದಾನೆ, ಕಾಮಂದಕ ನೀತಿಸಾರ ಅಂತ. ಮಲ್ಲಿನಾಥನ ಫೇವರೇಟ್ಸ್ ಅಂತ ಉಂಟಲ್ಲ, ಕೋಶಗಳಲ್ಲಿ ಅವನ ಫೇವರೇಟ್ ಅಮರ, ಆಮೇಲೆ ಯಾದವ ವೈಜಯಂತಿ ಕೋಶ, ಆಮೇಲೆ ಹಲಾಯುಧ, ಮತ್ತು ಅವನು ವ್ಯಾಕರಣದಲ್ಲಿ ನಿರಪವಾದವಾಗಿ ಪಾಣಿನಿಯನ್ನು, ಅಲಂಕಾರ ಶಾಸ್ತ್ರದಲ್ಲಿ ವಿದ್ಯಾಧರನ ಏಕಾವಳಿಯನ್ನೇ ಮತ್ತೆ ಮತ್ತೆ ಅವನು ಗಮನಿಸುವಂಥದ್ದು, ಲಕ್ಷಣ ನಿರೂಪಣೆಗಾಗಿಯೆಲ್ಲ ಏಕಾವಳಿಯನ್ನೇ ಅವನು ಆಶ್ರಯಿಸ್ತಾನೆ. ಹಾಗೆಯೇ ವೈದ್ಯಕೀಯ ವಿಷಯಗಳನ್ನು ಹೇಳುವಾಗ ವಿಚಾರವನ್ನು ವಿಶೇಷವಾಗಿ ಆಧರಿಸ್ತಕ್ಕಂಥದ್ದು ವಾಗ್ಭಟನ ಅಷ್ಟಾಂಗ ಹೃದಯವನ್ನು ತೆಗೆದುಕೊಳ್ತಾನೆ. ಅಷ್ಟಾಂಗ ಸಂಗ್ರಹ ಅಂತ ಅಷ್ಟಾಂಗ ಹೃದಯದ ವಿಸ್ತೃತವಾದ ರೂಪ ಇದೆ. ಆದರೆ ಅಷ್ಟಾಂಗ ಹೃದಯ ಸಂಕ್ಷಿಪ್ತವಾದರೂ ಮತ್ತು ಸಾರವತ್ತಾದದ್ದು. ಅವನು ಹೃದಯವನ್ನೇ ಹೆಚ್ಚಾಗಿ ಆಶ್ರಯಿಸ್ತಾನೆ. ಮತ್ತು ಮನುವನ್ನು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಇನ್ನು ಕೆಲವು ಸಂದರ್ಭಗಳಲ್ಲಿ ಕೌಟಿಲ್ಯನ ಆಧರಿಸ್ತಾನೆ. ಪ್ರಧಾನವಾಗಿ ಇದೆ ಅವನ ಫೇವರೇಟ್ಸ್ ಅಂತ. ಅದಲ್ಲದೆ ಇನ್ನೂ ಬೇಕಾದಷ್ಟು ಗ್ರಂಥಗಳನ್ನು ಉಲ್ಲೇಖ ಮಾಡ್ತಾನೆ. ಬಟ್ ಅವ್ರ ಫಸ್ಟ್ ರೆಫರೆನ್ಸಸ್ ಅಂತ ಯಾವುದಿರುತ್ತದೆ ಅದನ್ನು ಗಮನಿಸಿಕೊಂಡಾಗ ಈ ಸ್ವಾರಸ್ಯ ತಿಳಿಯುತ್ತದೆ. ಚಾರಾನ್ ವಿಚಾರಯೇ ತೀರ್ಥೈ ಆತ್ಮನಶ್ಚ ಪರಸ್ಯ ಚ ಪಾಷಂಡ್ಯಾದೀನ್ ಅವಿಜ್ಞಾತಾನ್ ಅನ್ಯೋನ್ಯಮಿತರೈರಪಿ ಅನ್ನುವ ಕಾಮಂದಕನ ಮಾತನ್ನು ಹೇಳ್ತಾ ಇದ್ದಾನೆ. ಬೇರೆ ಬೇರೆ ವೇಷಧಾರಿಗಳಾಗಿರ್ತಕ್ಕಂಥ ಚಾರರನ್ನು ಪ್ರತ್ಯೇಕವಾಗಿ ಕರೆದು ವಿಚಾರಿಸ್ಕೊಳ್ತಾ ಇರಬೇಕು ಅಂತ. ದುರ್ಗಾಣಿ ದುರ್ಗ್ರಹಾಣ್ಯಾಸನ್ ತಸ್ಯ ರೋದ್ಧುಮಪಿ ದ್ವಿಷಾಂ ನಹಿ ಸಿಂಸೋ ಗಜಾಸ್ಕಂದಿ ಭಯಾದ್ ಗಿರಿಗುಹಾಶಯ. ಅವನು ಒಳ್ಳೆಯ ದುರ್ಗಗಳನ್ನು, ಕೋಟೆ ಕೊತ್ತಲಗಳನ್ನು ಕಟ್ಟಿಸಿಕೊಂಡ, ಅದು ವೈರಿಗಳಿಗೆ ದುರ್ಭೇದ್ಯವಾಯಿತು. ಹಾಗಂತ ಹೇಳಿ ಇವನಿಗೆ ಭಯ ಅಂತಲ್ಲ, ಆನೆಯ ಕುಂಭಸ್ಥಳದ ಮೇಲೆ ಹಾರಿ ಅದನ್ನು ಭೇದನ ಮಾಡುವ ಕೌಶಲವನ್ನು, ಬಲವನ್ನು ಹೊಂದಿರುವ ಸಿಂಹ ಗುಹೆಯಲ್ಲಿ ಇರುತ್ತದೆ ಅಂದರೆ ಭಯದಿಂದ ಅಲ್ಲ ಅನ್ನುವ ಒಂದು ಸಮಜಾಯಿಷಿಯನ್ನು ಕೊಡ್ತಾನೆ. ಸಮರ್ಥನೆಯನ್ನು ಮಾಡುವ ರೀತಿಯಲ್ಲಿ ಬಂದಾಗ ನಿದರ್ಶನ ಅಲಂಕಾರ ಅಂತ ಹೇಳ್ತಾರೆ. ಈ ಪದ್ಯದ ನಿದರ್ಶನ ಅಲಂಕಾರ ತುಂಬ ಚೆನ್ನಾಗಿದೆ. ಯಾಕೆ? ಆ ಕಾಲಕ್ಕೆ ದುರ್ಗಗಳು ಅನಿವಾರ್ಯ. ಅರ್ಥಶಾಸ್ತ್ರದಲ್ಲಿ ಜಲದುರ್ಗ, ಗಿರಿದುರ್ಗ, ಮರುದುರ್ಗ, ವನದುರ್ಗ ಅಂತ ಚತುರ್ವಿಧವಾದ ದುರ್ಗಗಳ ಉಲ್ಲೇಖ ಬರುತ್ತದೆ. ಇದನ್ನು ಕಾಳಿದಾಸನ ಕಾಲದಲ್ಲಿ ಔಚಿತ್ಯಪೂರ್ಣವಾಗಿದ್ದದ್ದು ನೋಡಬಹುದು. ಈಗ ನಮಗೆ ಅಷ್ಟು ಅಲ್ಲ. ಆದರೂ ನಮ್ಮ ಗಡಿಯನ್ನು ಬೇಲಿ ಹಾಕಿಯೇ ಕಾಪಾಡಿಕೊಳ್ಳಬೇಕು. ಯಾಕೆಂದರೆ ಬಾರ್ಡರ್ ಇನ್ಫಿಲ್ಟ್ರೇಷನ್ ಅಂತೀವಲ್ಲ, ಸೋರಿಕೆ, ಒಳಸೋರಿಕೆ ತುಂಬ ಆಗ್ತಾ ಇರ್ತದೆ. ಆ ಮಟ್ಟಕ್ಕೆ ಒಂದು ದುರ್ಗವೇ ಬೇಕು. ಎಲೆಕ್ಟ್ರಿಕ್ ಫೆನ್ಸಿಂಗ್ ಬೇಕೇ ಬೇಕು. ಅದಿಲ್ಲದೆ ಬಾಂಗ್ಲಾದೇಶಕ್ಕೂ ನಮ್ಮ ದೇಶಕ್ಕೂ ಮತ್ತು ಕಾಶ್ಮೀರದ ಕಡೆ ಪಾಕಿಸ್ತಾನಕ್ಕೂ ಇತ್ತ ಕಡೆ ಚೀನಾಗೂ ಆಗಿರುವ ಸಮಸ್ಯೆ ಏನು ಅಂತ ಗೊತ್ತೇ ಇದೆ. ಎಲ್ಲ ಸರ್ವಾನರ್ಥ ಮೂಲೋ ನೆಹರು ಅಷ್ಟೆ. ತತ್ ಶನಿ ಸಂತಾನ. ಭವ್ಯ ಮುಖ್ಯಾ ಸಮಾರಂಭಾ ಪ್ರತ್ಯವೇಕ್ಷ್ಯಾ ನಿರತ್ಯಯಾ ಗರ್ಭಶಾಲಿ ಸಧರ್ಮಾಣ ತಸ್ಯ ಗೂಢಂ ವಿಪೇಚಿರೆ. ಆಮೇಲೆ ಮಂಗಳಕರವಾದ ಸಮಾರಂಭಗಳನ್ನು ಎಲ್ಲವನ್ನೂ ಸರಿಯಾಗಿ ನೋಡಿ ವಿಚಾರಿಸಿ ಅವನು ನಿರ್ಬಾಧೆಯಿಂದ ವ್ಯವಸ್ಥೆ ಮಾಡ್ತಾ ಇದ್ದ. ಅಂದರೆ ರಕ್ಷಣೆ ಮಾತ್ರವಲ್ಲ, ಯಾವುದನ್ನು ನಾವು ಇಂಟರ್ನಲ್ ಸೆಕ್ಯೂರಿಟಿ ಅಂತೀವಿ,
ಅದಕ್ಕಷ್ಟಕ್ಕೆ ಅಲ್ಲದೆ ಪ್ರಾಸ್ಪೆರಿಟಿ ಆ್ಯಂಡ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿ ಅದಕ್ಕೂ ಬೆಲೆ ಕೊಟ್ಟಿದ್ದ. ಈ ಹೊತ್ತು ನಮ್ಮ ಸರ್ಕಾರಗಳು ಯಾವುದಕ್ಕೂ ಬೆಲೆ ಕೊಟ್ಟಿಲ್ಲ ಅಂತ ನಮಗನ್ನಿಸ್ತಾ ಇದೆ. ಬರೀ ಅಗ್ಗದ ಸೂಡೋ ಪಾಪ್ಯುಲಿಸ್ಟ್ ಸ್ಕೀಮ್ಗಳನ್ನು ಹಾಕಿ ಸರ್ವನಾಶ ಮಾಡ್ತಾ ಇರುವಂಥದ್ದಾಗಿದೆ. ರೈತರಿಗೆ ಸಾಲ ಮನ್ನಾ ಅಂತ ಮಾಡ್ತಾ ಇದ್ದಾರೆ ಹೊರತು ರೈತರು ಸಾಲವೇ ಮಾಡದ ಸ್ಥಿತಿಯನ್ನು ತರೋದಕ್ಕೆ ಸಾಧ್ಯ ಇದೆಯಾ ಅಂತ ಮುನ್ನ ಆಲೋಚನೆ ಮಾಡಬೇಕು. ಅದನ್ನು ಮಾಡ್ತಲೇ ಇಲ್ಲ. ಅವರಿಗೆ ಬೇಕಾಗಿರುವಂಥದ್ದು ಕೃಷಿಯೋಗ್ಯವಾದ ಭೂಮಿ. ಆ ಭೂಮಿಯನ್ನು ಒಂದು ಕಡೆ ಕಬಳಿಸ್ತಾ ಇದ್ದಾರೆ. ಕೃಷಿಗೆ ಬೇಕಾಗಿರುವಂಥ ಅತ್ಯಂತ ಮೂಲಭೂತವಾದ ಜಲ ಸೌಕರ್ಯ ಮತ್ತು ಬೀಜಗಳ ಸ್ವಾಮ್ಯ, ಒಳ್ಳೆಯ ಕೃಷಿ ತಂತ್ರಗಳು, ಇದನ್ನು ಮಾಡಿಕೊಡುವುದು ಬಿಟ್ಟು ಸುಮ್ಮನೆ ಸಾಲ ಮನ್ನಾ ಮಾಡ್ತಾ ಹೋದರೆ ಅದು ತೆರಿಗೆದಾರರಿಗೂ ಕಷ್ಟ ಮತ್ತು ರೈತರೂ ತೆರಿಗೆದಾರರೇ ಆಗಿರ್ತಾರೆ. ಅವರು ಇನ್ಕಮ್ ಟ್ಯಾಕ್ಸ್ ಕೊಡದೇ ಇದ್ದರೂ ಅವರು ಕೊಳ್ಳುವ ಪ್ರತಿ ಪದಾರ್ಥದ ಮೇಲೆ ತೆರಿಗೆ ಇದ್ದೇ ಇರುತ್ತಲ್ಲ. ಹಾಗೆ ನೋಡಿದಾಗ ಅವರಿಗೂ ಭಾರ, ಮಿಕ್ಕವ್ರಿಗೂ ಅವರಿಂದ ಭಾರ, ಈ ಥರ ಉಭಯತಾ ಭಾರ. ಇವರು ಮಾತ್ರ ಭೂಭಾರಕ್ಕೆ ಇನ್ನಷ್ಟು ಹೆಚ್ಚು ಸೇರಿಸ್ತಾನೆ ಹೋಗ್ತಾ ಇರ್ತಾರೆ ರಾಜಕಾರಣಿಗಳು. ಹಿಂದೆ ಪತ್ರಿಕೆಯಲ್ಲಿ ನೋಡಿದೆ, ನಿರ್ಲಜ್ಜ ಭಂಡರಾದಂಥ ನಮ್ಮ ಶಾಸಕರು, ವಿಧಾನ ಪರಿಷತ್ತಿನ ಸಭೆಯ ಶಾಸಕರು 2 ಬಾರಿ ಫಾರಿನ್ ಟೂರ್ಗಂತೆ, ನರಕಕ್ಕೋ ಅಥವಾ ಇನ್ಯಾವುದೋ ನೆರೆಯಕ್ಕೋ ಯಾತ್ರೆ ಮಾಡಬೇಕೇ ಹೊರತು ನೀವು ವಿದೇಶಗಳಿಗೆ ಏನು ಹೋಗಿ ಯಾತ್ರೆ ಮಾಡ್ತಾರೆ, ಎಂಥದ್ದು ಮಾಡ್ತಾರೆ, ಬಹಳ ಹೀನಾತಿಹೀನವಾದದ್ದು ಅಂತ ಅನಿಸುತ್ತದೆ. ಅವರು ಅಲ್ಲಿಂದ ಕಲಿಯೋದೇನಿಲ್ಲ. ಮೊದಲು ಇಲ್ಲಿ ನೋಡಿದ್ರೆ ಸಾಕು, ಇಲ್ಲಿ ಕೂತಿದ್ರೆ ಬೆರಳು ತುದಿನಲ್ಲಿ 3 ಲೋಕವೂ ಕಣ್ಣೆದರಿಗೆ ಬೀಳ್ತಾ ಇದ್ದಾಗ ಇದ್ದದ್ದನ್ನು ಸರಿ ಮಾಡಿದ್ರೆ ಸಾಕಾಗುತ್ತದೆ. 5 ಬಾರಿ ದೇಶದೊಳಗೆ ಪ್ರವಾಸ, ಇಂಥದ್ದು ಪ್ರವಾಸ ಚಟ್ಟೋತ್ಸವ ಮಾಡಿಸ್ಬೇಕು ಎಲ್ಲರಿಗೂ ಕೂಡ. ತುಂಬ ದೊಡ್ಡ ಅನ್ಯಾಯ. ಇಷ್ಟು ನಮ್ಮ ದೇಶದಲ್ಲಿ ಪ್ರಜಾಪೀಡನೆ ನಡೆಯುವಂತೆ ಎಲ್ಲಿಯೂ ನಡೀತಾ ಇಲ್ಲ ಅಂತ ಅನಿಸ್ಬಿಡ್ತದೆ. ಅದಕ್ಕೆ ಎಲ್ಲ ಪಕ್ಷಗಳವರು ವೈರ ಬಿಟ್ಟು ಏಕಕಂಠದಿಂದ ಯುನಾನಿಮಿಟಿ ಅದಕ್ಕೆ ಮಾತ್ರ ಉಂಟು. ಅವರ ಬತ್ತಿಗಳನ್ನು ಹೆಚ್ಚಿಗೆ ಮಾಡಿಕೊಳ್ತಕ್ಕಂಥದ್ದಕ್ಕೆ ಮತ್ತು ಈ ಥರದ ಎಲ್ಲರಿಗೂ ಸವಲತ್ತುಗಳು. ನಮ್ಮ ಕಾರ್ಪೊರೇಟರ್ಸು ನಾಚಿಗೆ ಬಿಟ್ಟು IPL ಮ್ಯಾಚಿಗೆ ಮತ್ತೊಂದಕ್ಕೆ ಮಗದೊಂದಕ್ಕೆ ಎಲ್ಲದಕ್ಕೂ ಟಿಕೆಟ್ಗಳನ್ನು ಕೊಡಿ, ಆ ಏರಿಯಾದಲ್ಲಿರ್ತಕ್ಕಂಥ ಪ್ರತಿಯೊಂದು ಕ್ಲಬ್ಗಳಿಗೂ ಅಷ್ಟೂ ಜನಕ್ಕೂ ಸದಸ್ಯತ್ವ ಕೊಡಿ ಅಂತ 500 ಜನ ಕಾರ್ಪೊರೇಟರ್ಗಳು ಬೆಂಗಳೂರಿನ ಎಲ್ಲ ಕ್ಲಬ್ಗಳಿಗೂ ಸದಸ್ಯರಾದರೆ ಅಲ್ಲಿ ಸದಸ್ಯರಿಗೆ ಇನ್ನೇನು ಉರುಳಾಕ್ಕೊಳ್ಳೋಕ್ಕೂ ಜಾಗ ಇರೋಲ್ಲ, ಉಸಿರಾಡೋಕ್ಕೂ ಜಾಗ ಇರೋದಿಲ್ಲ. ಏನಾದರೂ ಉಂಟೆ? ಈ ರೀತಿಯಾದದ್ದು ಅವಿವೇಕಗಳು ನಡೀತಾ ಇರ್ತವೆ. ಪಬ್ಲಿಕ್ ಇಂಟ್ರೆಸ್ಟ್ ಅನ್ನುವಂಥದ್ದು ಯಾರಿಗೂ ಇಲ್ಲದೆ ಹೋಯ್ತಾ ಅಂತ ಅನಿಸುತ್ತದೆ. ಇವನು ಆ ಪ್ರಜಾಹಿತಕಾರಿಯಾದ ಯಾವುದೇ ವ್ಯವಸ್ಥೆಗೂ ಭಂಗ ಬಾರದಂತೆ ಮಾಡಿಕೊಂಡು ಹೋಗ್ತಾ ಇದ್ದ. ನಮ್ಮಲ್ಲಿ ನೋಡಿ, ಒಂದು ಮೇಲ್ಸೇತುವೆಯನ್ನು ಅಥವಾ ಒಂದು ರಸ್ತೆಯನ್ನು ಅಥವಾ ಒಂದು ಈಜುಕೊಳವನ್ನು ಮತ್ತು ಯಾವುದೋ ಒಂದು ವಿಸ್ತೀರ್ಣವನ್ನು ಉದ್ಘಾಟನೆ ಮಾಡಬೇಕು ಅಂದರೆ ಆ ಉದ್ಘಾಟನೆಗೆ ಯಾವುದೋ ಒಬ್ಬ ಶನಿ ರಾಜಕಾರಣಿ ಬಂದು ಸುಳಿಯೋವರೆಗೂ ಅವುಗಳನ್ನು ದಿನಗಟ್ಟಲೆ ಎಲ್ಲ ವರ್ಷಗಟ್ಟಲೆ ಮುಚ್ಚಿಟ್ಟಿರ್ತಾರೆ. ಇದಕ್ಕೇನಾದರೂ ಅರ್ಥ ಉಂಟಾ? ಜನರಿಗೆ ತೊಂದರೆ ಆಗ್ತಾನೇ ಇರುತ್ತೆ, ಗಮನಿಸೋದೇನೇ ಇಲ್ಲ. ಡಾಕ್ಟರ್ BGL ಸ್ವಾಮಿಯವರ ಬರವಣಿಗೆಗಳಲ್ಲಿ ಒಂದು ಕಡೆ ಬರ್ತದೆ, ಅವರು ಯಾವುದೋ ಒಂದು ಚಿತ್ರಕಲಾ ಪ್ರದರ್ಶನಿಯನ್ನು ಆಯೋಜನೆ ಮಾಡಿರ್ತಾರೆ. ಅದು ಬಹಳ ಸ್ವಾರಸ್ಯಕಾರಿಯಾದದ್ದು. ಸಸ್ಯಗಳ ಒಳರಚನೆ ಯಾವುದುಂಟು ಅದನ್ನು ಉದ್ದ ಕೊಯ್ತಾ ಅಡ್ಡ ಕೊಯ್ತಾ ಅಂತ ಮಾಡ್ತಾರಲ್ಲ, ಕ್ರಾಸ್ ಸೆಕ್ಷನ್, ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಅಂತ. ಹಾಗೆ ಮಾಡಿದಾಗ ಅವುಗಳನ್ನು ಸೂಕ್ಷ್ಮದರ್ಶಕದ ಕೆಳಗೆ ನೋಡಿದಾಗ ಅತ್ಯದ್ಭುತ ವಿನ್ಯಾಸಗಳು ಕಾಣಿಸುತ್ತವೆ. ಅವುಗಳನ್ನು ಆಧರಿಸಿ ಅವುಗಳ ಮೇಲೆ ವರ್ಣಚಿತ್ರಗಳನ್ನು ಮಾಡಿ ಅದೊಂದು ಅದ್ಭುತ ಮಾಯಾಲೋಕ ಅದನ್ನು ಮಾಡಿರ್ತಾರೆ. ಅವರ ಪ್ರಿನ್ಸಿಪಾಲರು ಉದ್ಘಾಟನೆಗೆ ಯಾರನ್ನ ಕರೆಸೋಣ ಅಂತ, ನಮ್ಮ ಆಫೀಸ್ನ ಜವಾನ ಅಂತ. ಅಯ್ಯೋ ಇದೇನ್ರಿ ಹೀಗೆ ಅಂದರೆ, ಬೆಳಗಾಗೆದ್ದು ಮೊದಲು ಅವರೇ ತಾನೇ ಎಲ್ಲ ಕೊಠಡಿಗಳ ಬಾಗಲು ತೆಗೆಯೋದು, ಅದೇ ಉದ್ಘಾಟನೆ, ಇನ್ಯಾವ ಮಂತ್ರಿ ಮಹೋದಯರು ಮತ್ತೊಬ್ಬರು ಬರಬಾರದು ಅಂತ. ಯಾಕೆ ಬರಬೇಕು? ಅವ್ರು ಮಾಡುವಂಥದ್ದು ಏನು ಅಂತ ಈ ಪ್ರಜ್ಞೆ ನಮ್ಮಲ್ಲಿ ಎಂದು ಬರುತ್ತದೆಯೋ ಗೊತ್ತಿಲ್ಲ. ನೃತ್ಯಕ್ಕೂ ಅವರೇ, ಸಂಗೀತಕ್ಕೂ ಅವರೇ, ಚಿತ್ರಕ್ಕೂ ಅವರೇ, ಶಿಲ್ಪಕ್ಕೂ ಅವರೇ, ಸುಡುಗಾಡಿಗೂ ಅವರೇ. ಚಿತೆ ಒಳಗೆ ಮಾತ್ರ ಹೋಗಿ ಕೂತ್ಕೊಳ್ಳೋದಿಲ್ಲ ಆ ಪಾಪಿಗಳು. ಆ ಮಟ್ಟಕ್ಕೆ ರೋಷ ಬಂದುಬಿಡುತ್ತೆ ನನಗೆ. ನಾನು ಎಷ್ಟೋ ಆಯೋಜನೆಗಳಲ್ಲಿ ಹೇಳ್ತಾ ಇರ್ತೀನಿ, ಅಧ್ಯಕ್ಷರು ಬೇಡ, ಮುಖ್ಯ ಅತಿಥಿಗಳು ಬೇಡ, ಉದ್ಘಾಟಕರು ಬೇಡ, ದೀಪ ಅಂಟಿಸೋರು, ದೀಪ ಆರಿಸೋರು ಯಾರೂ ಬೇಡ ಅಂತಂತೀನಿ. ಕೇಳುವುದೇ ಇಲ್ಲ. ಕೆಲಸಕ್ಕೆ ಬಾರದಂಥದ್ದು ಪಂಕ್ತಿಗಳ ಮೇಲೆ ಪಂಕ್ತಿಗಳು ವೇದಿಕೆಯ ಮೇಲೆ ಕೂಡಿಸ್ಬಿಡ್ತಾರೆ. ಯಾತಕ್ಕೆ? ಚರ್ವಿತ ಚರ್ವಣ, ಆಡಿದ್ದೇ ಆಡಿದ್ದು, ಹಾಡಿದ್ದೇ ಹಾಡುವುದು, ಇವು ಯಾತಕ್ಕೆ ಬೇಕು? ಮಾಯನವರ್ಸ್ ವೇಸ್ಟು, ಎನರ್ಜಿ ಲಾಸ್, ಯಾರಿಗೂ ಏನೂ ಪಡ್ಕೊಳ್ಳುವಂಥದ್ದು ಇರೋದಿಲ್ಲ, ಬೇಕಿಲ್ಲ ಇವೆಲ್ಲ ಅಂತ. ಈ ಫಾರ್ಮ್ಯಾಲಿಟಿ ಎನ್ನುವ ಶ್ರಾದ್ದ ಮೊದಲು ನಮ್ಮ ಮನಸ್ಸಿನಿಂದ ಕಿತ್ತು ಹೋದ ಹೊರತು ದೇಶಕ್ಕೆ ಉದ್ಧಾರ ಅನ್ನುವುದಂಥದ್ದು ಇಲ್ಲ. ಅಧ್ಯಕ್ಷ ಅಂತಂದರೆ ಎಲ್ಲ ಕಾರ್ಯಭಾರಗಳಲ್ಲಿ ಲೋಪವಾದರೆ ಅದನ್ನು ತಿದ್ದಬಲ್ಲವನು, ತೊಂದರೆ ಆದರೆ ಅದನ್ನು ನಿವಾರಿಸಬಲ್ಲವನು. ಒಬ್ಬ ಸ್ಪೀಕರ್ ಬರಲಿಲ್ಲ, ಒಂದು ಲೇಖನವನ್ನು ಓದಬೇಕಾದವನು ಬರಲಿಲ್ಲ ಅಂದರೆ ಆ ಪರವಾಗಿ ಆಗಿಂದಾಗಿಯೇ ಹೇಳಬಲ್ಲಂಥವನು ಆಗಬೇಕು. ಡಾಕ್ಟರ್ ವಿ ರಾಘವನ್ ಅಂತವ್ರು ಹಾಗಿದ್ದರು. ಅವರು ಓರಿಯೆಂಟಲ್ ಕಾನ್ಫರೆನ್ಸಸ್ಗೆ ಬಂದಾಗ ಸೆಷನ್ ಚೇರ್ ಆದರೆ ಯಾವ ಸೆಷನ್ನಲ್ಲಿ ಯಾರಿಲ್ಲ ಅಂದರೆ ಆ ಪಾಠನ ಆ ಒಂದು ವಿಷಯವನ್ನು ಅವ್ರು ತೊಗೊಂಡು ಮಾತಾಡ್ತಾಯಿದ್ರು.
ನನಗೆ ಎಂಜಿನಿಯರಿಂಗ್ ಕಾಲೇಜಲ್ಲಿ ಪರಮಗುರುಗಳು, ನನ್ನ ಗುರುಗಳಾಗಿದ್ದವರು BNK ಅಯ್ಯಂಗಾರ್ ಅಂತ ಇದ್ದರು. ಅವ್ರು ಹಾಗಂತೆ, ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದರೂ ಪ್ರಿನ್ಸಿಪಾಲ್ ಆಗಿ ಇಡೀ ಕಾಲೇಜಿನಲ್ಲಿ ಓಡಾಡ್ತಾ ಇದ್ದರು. ಯಾವುದೇ ಡಿಪಾರ್ಟ್ಮೆಂಟ್ನ ಯಾವುದೇ ಕ್ಲಾಸು ಖಾಲಿ ಇದ್ದರೆ ಆ ಸಬ್ಜೆಕ್ಟ್ ಯಾವುದಿದೆ ಅಂದರೆ ಅದು ಎಲೆಕ್ಟ್ರಿಕಲ್ ಆಗಲಿ, ಸಿವಿಲ್ ಆಗಲಿ, ಮೆಕ್ಯಾನಿಕಲ್ ಆಗಲಿ ಅದನ್ನು ಪಾಠ ಮಾಡ್ತಾಯಿದ್ರಂತೆ. ಎಷ್ಟು ದೊಡ್ಡ ಶಕ್ತಿ ಅಂಥದ್ದು. ಹಾಗಿರಬೇಕು. ದಕ್ಷತೆ ಅನ್ನೋದು ಬಹಳ ಮುಖ್ಯವಾದದ್ದು. ಗರ್ಭಶಾಲಿ ಸಧರ್ಮಾಣ ತಸ್ಯ ಗೂಢಂ ವಿಪೇಚಿನೆ. ಹೇಗೆ ತೆನೆಯೊಳಗಡೆ ಕಾಳು ತನ್ನಂತೆ ತಾನೇ ಪಕ್ವವಾಗುತ್ತದೆ, ಹೊರಗಿನವರಿಗೆ ಗೊತ್ತಾಗೋಲ್ಲ, ಅದು ಭಾರವಾಗಿ ಬಾಗಿದಾಗ ಮಾತ್ರ ಗೊತ್ತಾಗುತ್ತದೆ ಅಂತ. ತುಂಬ ಒಳ್ಳೆಯ ಸೂಕ್ಷ್ಮವಾದ ಪರಿಶೀಲನೆ. ಭತ್ತದ ತೆನೆಯನ್ನು ನೋಡಿದರೆ ಗೊತ್ತಾಗುತ್ತದೆ. ನಾವು ನತದೃಷ್ಟರಾಗ್ಬಿಡ್ತಾ ಇದ್ವಿ, ನಗರಗಳಲ್ಲಿ ಏನೂ ಗೊತ್ತಾಗೋಲ್ಲ. ಭತ್ತ ಮರದಲ್ಲಿ ಬಿಡುತ್ತಾ, ಗೆಣಸುಗಡ್ಡೆ ಥರ ನೆಲದೊಳಗೆ ಬಿಡುತ್ತಾ ಅನ್ನುವಂಥ ಸ್ಥಿತಿ ಆಗಿದೆ. ಆ ಭತ್ತದ ತೆನೆ ಮೊದಲು ಸಿಪ್ಪಿ ಸಿಪ್ಪಿಯಾಗಿ ಕಾಣಿಸಿಕೊಳ್ಳುತ್ತದೆ, ಒಳಗಡೆ ಕ್ರಮೇಣ ಕಾಳು ಊರುವಂಥದ್ದು, ಹಾಲು ಕಾಳಾಗಿ ಮತ್ತೆ ಅದು ಗಟ್ಟಿ ಕಾಳಾಗುತ್ತದೆ. ನೋಡುವುದಕ್ಕೆ ಆಕಾರ ಅದೇ ಇರುತ್ತದೆ, ಆದರೆ ಮುಟ್ಟಿದರೆ ಅದರೊಳಗೆ ಏನೂ ಇರೋದಿಲ್ಲ. ಹಾಗಾಗಿ ಅದು ಭಾರ ಇಲ್ಲದೆ ಇರೋದನ್ನ ಚಟಮ್ಮನೆ ಮೇಲಿರುತ್ತದೆ. ತೂಕ ಹೆಚ್ಚಾಗ್ತಾ ಇದ್ದಂತೆ, ಕಾಳು ಮೈಗೂಡ್ತಾ ಇದ್ದಂತೆ ಭಾರವಾಗಿ ಬಾಗುತ್ತದೆ. ಹಾಗೆ ಹೊರಗೆ ಗೊತ್ತೇ ಆಗ್ತಾ ಇರಲಿಲ್ಲ, ಒಳಗೆ ಎಲ್ಲಕ್ಕೂ ಸನ್ನಾಹ ಆಗಿಬಿಡ್ತಾ ಇತ್ತು. ಪ್ರತಿಯೊಂದು ಪ್ರಜಾಹಿತಕಾರಿಯಾದ ಕೆಲಸಗಳು ನಡೀತಾ ಇತ್ತು ಅನ್ನುವುದನ್ನು ಹೇಳ್ತಾನೆ. ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಪ್ರಜಾಹಿತವ ಕಾರ್ಯಗಳ ಒಂದು ವ್ಯವಸ್ಥೆಯನ್ನು ಬಹಳ ಚೆನ್ನಾಗಿ ನಿರೂಪಣೆ ಮಾಡ್ತಾನೆ. ಎಷ್ಟು ಚೆನ್ನಾದದ್ದು ಅಂತಂದರೆ, ಪಬ್ಲಿಕ್ ವೆಲ್ಫೇರ್ ಸ್ಕೀಮ್ನಲ್ಲಿ ಪ್ರತಿಯೊಬ್ಬರೂ ಪಾತ್ರವನ್ನು ವಹಿಸಬೇಕು ಅನ್ನುವ ಮಾತನ್ನು ಹೇಳ್ತಾನೆ. ಹಾಗೆ ವಹಿಸದೇ ಇದ್ದವರಿಗೆ ಕೊಡಬೇಕಾದ ದಂಡದ ಬಗ್ಗೆ ಕೂಡ ಅವನು ಮಾತಾಡ್ತಾನೆ. ಅಪತೇನ ಪ್ರವವೃತೆ ನ ಜಾತು ಉಪಚಿತೋಪಿ ಸಹ ವೃದ್ಧೋ ನದಿ ಮುಖೇನೇವ ಪ್ರಸ್ಥಾನಂ ಲವಣಾಂಬಸಃ. ಅವನಿಗೆ ಎಷ್ಟು ಸಮೃದ್ಧಿ ಬಂದಾಗಲೂ ಕೂಡ ಅಡ್ಡದಾರಿಗಳನ್ನು ಹಿಡಿಯಲಿಲ್ಲ, ಆಯಾ ಚೌಕಟ್ಟುಗಳನ್ನು ಅವನು ಮರೆಯಲಿಲ್ಲ. ಹೇಗೆ ಅಂದರೆ, ನದಿ ಎಷ್ಟೇ ದಡ ಮೀರಿ ಹೋದರೂ ಸಮುದ್ರದ ಗುರಿಯನ್ನು ಅದು ಮೀರುವಂತಿಲ್ಲ, ಆ ರೀತಿಯಾಗಿ ಹೋಗುವಂಥದ್ದು. ಕಾಮಂ ಪ್ರಕೃತಿ ವೈರಾಗ್ಯಂ ಸದ್ಯ ಶಮಯಿತು ಕ್ಷಮಃ ಯಸ್ಯ ಕಾರ್ಯ ಪ್ರತೀಕಾರ ಸತನ್ನೈವೋದಪಾತಯತ್. ಪ್ರಜೆಗಳಿಗೆ ವಿರಾಗವನ್ನು ತರುವಂಥ ಯಾವುದನ್ನೂ ಅವನು ಮಾಡಲಿಲ್ಲ, ಮತ್ತು ಅವರಿಗೆ ಅನುರಾಗವನ್ನು ತಂದುಕೊಡುವಂಥದ್ದನ್ನೇ ಸರ್ವಥಾ ಮಾಡುವುದರೊಳಗೆ ಶಕ್ತನಾದ. ಪ್ರಜೆಗಳಿಗೆ ಬೇಸರ ಉಂಟು ಮಾಡುವುದು ತುಂಬ ಅನರ್ಥಕಾರಿ ಅಂತ. ಯಸ್ಯ ಪ್ರಕೃತಿ ವೈರಾಗ್ಯಸ್ಯ ಪ್ರತೀಕಾರ ಕಾರ್ಯ, ಯಾವುದು ಪ್ರಕೃತಿಗಳಿಗೆ ವೈರಾಗ್ಯವನ್ನು ತಂದುಕೊಡುವಂಥದ್ದಾಗುತ್ತದೆಯೋ ಅದನ್ನು ಅವನು ಮಾಡಲೇ ಇಲ್ಲ ಅಂತ. ಅಲ್ಲಿ ಕೌಟಿಲ್ಯನ ಮಾತು ತುಂಬ ಮನನೀಯವಾಗಿದೆ. ಮಲ್ಲಿನಾಥ ಉಲ್ಲೇಖಿಸ್ತಾನೆ. ಕ್ಷೀಣ ಪ್ರಕೃತಯೋ ಲೋಭಂ ಲುಬ್ಧಾ ಯಾಂತಿ ವಿರಾಗತಾಂ ವಿರಕ್ತಾ ಯಾಂತ್ಯಮಿತ್ರಂ ವಾ ಭರ್ತಾರಂ ಘ್ನಂತಿ ವಾ ಸ್ವಯಂ ತಸ್ಮಾತ್ ಪ್ರಕೃತೀನಾಂ ವಿರಾಗ ಕಾರಣಾನಿ ನೋತ್ಪಾದಯೇತ್. ಸೊರಗಿದರೆ ಪ್ರಜೆಗಳು ಲೋಭಿಗಳಾಗ್ತಾರೆ, ಜಿಪುಣರಾಗ್ತಾರೆ, ಲಾಲಸಿ ಉಳ್ಳವರಾಗ್ತಾರೆ, ಮತ್ತು ಪ್ರಭುತ್ವದಲ್ಲಿ ಆಸಕ್ತಿ ಕಳ್ಕೊಳ್ತಾರೆ. ಯಾವಾಗ ಕಳ್ಕೊಳ್ತಾರೋ ದೇಶದ್ರೋಹಿಗಳಾಗ್ತಾರೆ ಮತ್ತು ಸ್ವಾಮಿ ನಾಶಕ್ಕೂ ಕಾರಣರಾಗ್ತಾರೆ. ಆದ್ದರಿಂದ ಪ್ರಜಾ ವೈರಾಗ್ಯಕ್ಕೆ ಕಾರಣವಾಗುವುದನ್ನು ಯಾವುದನ್ನು ರಾಜ ಮಾಡಬಾರ್ದು ಅಂತ ಒಳ್ಳೆಯ ಕಾರಣಮಾಲ ಅಲಂಕಾರದಂತೆ ಹೇಳ್ತಾ ಬರ್ತಾ ಇದ್ದಾನೆ. ಪ್ರಜೆಗಳು ಆರ್ಥಿಕವಾಗಿ ಸೊರಗಿದ್ರೆ ದುರಾಶಾಪರರಾಗ್ತಾರೆ, ಮತ್ತು ಖರ್ಚು ಮಾಡೋಕ್ಕಾಗದೆ ಲೋಭಿಗಳು ಆಗ್ತಾರೆ ಅಂತ ನಮ್ಮ ದೇಶದಲ್ಲಿ ಈಗ ಆಗ್ತಾ ಇದೆ. ಕೆಲವು ವರ್ಗಕ್ಕೆ ತುಂಬ ಇದೆ, ಇನ್ನು ಕೆಲವು ವರ್ಗಕ್ಕೆ ಏನೂ ಇಲ್ಲದಂತೆ ಆಗ್ತಾ ಇದೆ. ಅದು ಬಂದಂಥದ್ದು. ಆಮೇಲೆ ಯಾವಾಗ ಆರ್ಥಿಕವಾಗಿ ರಿಕ್ತತೆ ಬರುತ್ತದೆಯೋ ಆಗ ಅವರಿಗೆ ದೇಶದ ಆಗುಹೋಗುಗಳಲ್ಲಿ ಉತ್ಸಾಹ ಬರೋಲ್ಲ. ಯಾರು ಹೋಗಿ ಓಟ್ ಹಾಕುವರು, ಯಾರು ಹೋಗಿ ಸರಿ ಮಾಡೋರು, ಬೀದಿನಲ್ಲಿ ಕಸ ಹಾಕಬಾರ್ದು ಅಂತ ಯಾರು ಹೇಳಿದ್ರೆ ಕೇಳೋದು, ಸುಮ್ಮನೆ ಹಾಕೋಣ ನಮಗೇನಂತೆ ಅನ್ನುವಂತೆ ನನ್ನದಲ್ಲ ಅನ್ನುವ ಭಾವನೆ ಬರುತ್ತದೆ, ಬೇಜವಾಬ್ದಾರಿತನ ಬರುತ್ತದೆ. ಆಮೇಲೆ ಅದು ಹೆಚ್ಚಾಗಿ ಸಿನಿಕತನದಿಂದಾಗಿ ದೇಶದ್ರೋಹಕ್ಕೆ ಕಾರಣರಾಗ್ತಾರೆ. ದೇಶದ್ರೋಹ ಅಂದರೆ ಪರರಾಜರುಗಳ ಕಡೆಗೆ ಆಕರ್ಷಿತರಾಗ್ತಕ್ಕಂಥದ್ದು. ದೇಶದಿಂದ ವಲಸೆ ಹೋಗ್ತಾರೆ ಒಂದು, ಮತ್ತೊಂದು ದೇಶದ ರಾಜನನ್ನೇ ಕೊಲ್ಲುವ ಮಟ್ಟಕ್ಕೆ ಬರ್ತಾರೆ ಅಂತ. ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ಎಲ್ಲ ಕಾಲಕ್ಕೂ ಅನ್ವಯಿಸ್ತಕ್ಕಂಥದ್ದೇ ಆಗಿದೆ. ಒಂದು ಮಟ್ಟದ ಸಮೃದ್ಧಿ ಇರುವ ದೇಶದಲ್ಲಿ ದೇಶದ್ರೋಹದ ಚಿಂತನೆಗಳು ನಡೆಯುವುದು ಕಡಿಮೆ. ಅರ್ಥ ಇಷ್ಟು ಮಟ್ಟಿಗೆ ಮುಖ್ಯ ಅನ್ನೋದು ಗೊತ್ತಾಗುತ್ತದೆ. ಮತ್ತು ರಾಜನಲ್ಲಿ ಪ್ರಜೆಗಳಿಗೆ ಪ್ರೀತಿ ಬರಬೇಕು ಅಂತಂದರೆ ಅವರಿಗೊಂದು ನೆಮ್ಮದಿಯನ್ನು ಕೊಡಬೇಕಲ್ವ. ನಮ್ಮಲ್ಲಿ ನೋಡಿ, ನೀವು ಸುಮ್ಮನೆ ಗಮನಿಸಿ,
ರೋಡ್ ಹಂಪು ಒಂದು ರಸ್ತೆಯಲ್ಲಿ ಯದ್ವಾ ತದ್ವಾ ಇದ್ದರೆ ಅದು ಯಾರ ಮನೆ ಹತ್ತಿರ ಇದೆ ಅಂತ ನೋಡಿ. ಅದು ಯಾರೋ ಒಬ್ಬ ದುಷ್ಪ್ರಭಾವಿ ವ್ಯಕ್ತಿಯ ಮನೆ ಮುಂದೆನೇ ಇರುತ್ತೆ ಆ ರೋಡ್ ಹಂಪು. ಯಾಕೆಂದರೆ ಅವನ ಮನೆ ಮುಂದೆ ಟ್ರಾಫಿಕ್ಕೆಲ್ಲ ನಮ್ರವಾಗಿ ಹೋಗಬೇಕು ಅಂತ. ಕಾಶಿಯ ಮುಂದೆ ಹೋಗುವಾಗ ಗಂಗಾ ನದಿ ನಮ್ರವಾಗ್ತಾಳಂತೆ, ಮಹಾದೇವನ ಮುಂದೆ ಗಲಾಟೆ ಮಾಡಬಾರ್ದು ಅಂತ. ಹಾಗೆ ಟ್ರಾಫಿಕ್ಕು ಇವ್ರ ಮನೆಗೆ ಹೋಗೋದ್ರೊಳಗಾಗಿ 5 ಕಿಲೋಮೀಟರ್ ಸ್ಪೀಡಿಗೆ ಬರಬೇಕು ಅಂತ ಮಾಡಿಕೊಂಡು ಒಂದು ಬೆಟ್ಟದಂಥ ಅನ್ಸೈಂಟಿಫಿಕ್ ಹಂಪ್ ಹಾಕಿರ್ತಾರೆ. ಆ ಮನೆಯವರ ಮಕ್ಕಳುಗಳು ಕತ್ತಲಲ್ಲಿ ಆ ಹಂಪನ್ನು ಎಡವಿ ಸ್ಕೂಟ್ರಿಂದ ಕೆಳಗೆ ಬಿದ್ದು ತಲೆ ಒಡ್ಕೊಂಡು ಸಾಯಬೇಕು. ಆಗಲೇ ಅವ್ರಿಗೆ ಬುದ್ಧಿ ಬರೋದು ಅನಿಸುತ್ತೆ. ಇದೊಂಥರ ಶಾಪದಂತೆ ನನಗನ್ಸುತ್ತೆ ಹಾಗೆ ಮಾಡಬೇಕು ಅಂತ. ಈಗ ಮತ್ತೆ ಗಮನಿಸಿ ಬೆಂಗಳೂರಿನಲ್ಲಿ 1000ಗಟ್ಟಲೆ ಅನ್ಸೈಂಟಿಫಿಕ್ ಆದ ಅನ್ವಾಂಟೆಡ್ ಆದ ಹಂಪ್ಸ್ ಇವೆ ಅಂತ ಗೊತ್ತಾಗಿ ಒಂದು ದೊಡ್ಡ ಅದಕ್ಕೆ ಎನ್ಕ್ವೈರಿ ಕಮಿಷನ್ ಮಾಡಿ ನಡೆಯಿತು. ಈಗ ಕಿತ್ತಿದ್ದಾರೆ ಒಂದಷ್ಟು ಕಡೆ. ಕಿತ್ತಿದ್ರೂ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ಕಿತ್ತುವುದಲ್ಲದೆ ನೆಲವನ್ನು ಕೆತ್ತಿ ಬಿಟ್ಟಿದ್ದಾರೆ. ಆಗ ಕಾನ್ವೆಕ್ಸ್ ಪ್ರಾಬ್ಲಮ್ ಆಗಿದ್ದು ಈಗ ಕಾನ್ಕೇವ್ ಪ್ರಾಬ್ಲಮ್ ಆಗಿದೆ. ಈಗ ಮತ್ತೆ ಅಲ್ಲಿ ಹಂಪಿಲ್ಲದೆ ಇದ್ದರೂ ಹಳ್ಳ ಇರೋದ್ರಿಂದಾಗಿ ನಿಂತು ಹೋಗಬೇಕಾಗಿದೆ. ರಾಮ ರಾಜ್ಯ ಆಳಲಿ ರಾವಣ ರಾಜ್ಯ ಆಳಲಿ ನಮಗೆ ರಾಗಿ ಬೀಸೋದು ಮಾತ್ರ ತಪ್ಪಲಿಲ್ಲ ಅಂತ ಗಾದೆ ಇದೆಯಲ್ಲ, ಆ ಥರ ಹಂಪಿರಲಿ ಇಲ್ಲದೆ ಹೋಗಲಿ ತೊಂದರೆ ಮಾತ್ರ ತಪ್ಪಲಿಲ್ಲ ಅಂತಾಗಿದೆ. ಏನು ಈ ಅನರ್ಥಗಳು? ಇವೆಲ್ಲ ನೋಡಿದಾಗ ಪ್ರಜಾ ವೈರಸ್ಯಕ್ಕೆ ಎಷ್ಟು ದೊಡ್ಡ ಕಾರಣವಾಗುತ್ತವೆ. ಧೂರ್ತತೆ, ದುಷ್ಟತೆ ಅಂತನ್ನುವುದು ಗೊತ್ತಾಗುತ್ತದೆ. ತನ್ನ ಮನೆ ಮುಂದೆ ಗಲಾಟೆ ಆಗಬಾರ್ದು ಅಂತಂದರೆ ತಾನು ಬೇರೆ ಕಡೆ ಹೋಗಬೇಕು ಮನೆ ಮಾಡಿಕೊಂಡು. ಏನು ಮಾಡೋದಕ್ಕೆ ಸಾಧ್ಯ? ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ, ಸಮುದ್ರದ ತೀರದಲ್ಲೊಂದು ಮನೆಯ ಮಾಡಿ ತೆರೆನೊರೆಗಳಿಗೆ ಅಂಜಿದೊಡೆಂತಯ್ಯ ಅಂತ ಮಹಾದೇವಿ ಅಕ್ಕ ಹೇಳಲಿಲ್ವೇ? ಶಕ್ಯೇಶ್ವೇವಾಭವದ್ಯಾತ್ರ ತಸ್ಯ ಶಕ್ತಿಮತಃ ಸತಃ ಸಮೀರಣ ಸಹಾಯೋಪಿ ನಾಂಬಃ ಪ್ರಾರ್ಥಿ ದವಾನಲಃ. ಅವನು ಶಕ್ತಿ ಸಂಪನ್ನತೆ ಯಾರಿಗಿದೆಯೇ ಅವರ ಮೇಲೆಯೇ ಅವನು ಆಕ್ರಮಣ ಮಾಡ್ದ ಹೊರತುನುವೆ ಬೇರೆ ಯಾರನ್ನು ಅವನು ಮಾಡಲಿಲ್ಲ ಅಂತ. ಅಂದರೆ ತಾನು ತನ್ನ ಶಕ್ತಿಯನ್ನು ಗಮನಿಸಿಕೊಂಡು ಮಾಡ್ತಾ ಇದ್ದ. ಶಕ್ತಿ ಸಂಪನ್ನಸ್ಯಾಪಿ ಸಹ ತಸ್ಯ ರಾಜ್ಞಃ ಶಕ್ತಿಯೇಷು ಶಕ್ತವಿಷಯೇಷು ಸ್ವಸ್ಮಾಧೀನಬಲೇಷ್ವೇವ ವಿಷಯೇ ಯಾತ್ರಾಂ ದಂಡಯಾತ್ರಾ ಅಭವತ್ ನತು ಸಮಧಿಕೇಶ್ವಿತ್ಯರ್ಥಃ ತಥಾ ಹಿ ಸಮೀರಣ ಸಹಾಯೋಪಿ ದವಾನಲಃ ಅಂಬಃ ಪ್ರಾರ್ಥಿ. ತಾನು ಶಕ್ತಿವಂತನಾಗಿದ್ದರೂ ಶಕ್ತಿಯನ್ನು ನೋಡಿಕೊಂಡು ಯುದ್ಧ ಮಾಡ್ತಾ ಇದ್ದ. ಅಂದರೆ ತನಗೆ ಶಕ್ತಿ ಇದೆ ಅಂತ ಅವಿವೇಕದಿಂದ ಅದನ್ನು ಹೇಗೇಗೋ ಮಾಡ್ತಾ ಇರಲಿಲ್ಲ, ನೋಡಿಕೊಂಡು ಮಾಡ್ತಾ ಇದ್ದ. ಮತ್ತು ಸಹಕಾರಿಗಳನ್ನು ಅದಕ್ಕೆ ತಕ್ಕಂತೆ ಇಟ್ಕೊಳ್ತಾ ಇದ್ದ. ಹಾಗಂತ ಕ್ಷುದ್ರರನ್ನು ಎಂದಿಗೂ ಬಯಸ್ತಾ ಇರಲಿಲ್ಲ, ಅಲ್ಲಿ ಅನುಚಿತರಾದವ್ರನ್ನು ಬಯಸ್ತಾ ಇರಲಿಲ್ಲ. ಕಾಡನ್ನು ಸುಡುವಂಥ ಕಾಳ್ಗಿಚ್ಚಿನ ಒಂದು ಶಿಖೆ ಗಾಳಿಯನ್ನು ನೆರವನ್ನಾಗಿ ಬಯಸುತ್ತೆ ಹೊರತು ನೀರನ್ನು ಅಲ್ಲ ಅಂತ. ಅದನ್ನೇ ಕೌಟಿಲ್ಯನ ಮಾತಿನಲ್ಲಿ ಹೇಳ್ತಾ ಇದ್ದಾನೆ. ಸಮಜ್ಜಾಯೋಭ್ಯಾಂ ಸಂಧದೀತ ಹೀನೇನ ವಿಗೃಹೀಯಾತ್. ಸಮ ಮತ್ತು ಅಧಿಕರ ಅವ್ರ ಜೊತೆಗೆ ಯುದ್ಧ ಮಾಡುವಾಗ ನೋಡಿಕೊಳ್ಳಬೇಕು. ತಮಗಿಂತ ದುರ್ಬಲರಾಗಿದ್ದರೆ ಸುಲಭ ಆಗುತ್ತದೆ. ಇದು ಸಾಮಾನ್ಯ ನೀತಿ. ಆದರೆ ಅದನ್ನು ಎಷ್ಟೋ ಜನ ಪಾಲಿಸುವಂಥದ್ದಿಲ್ಲ. ಯಾರ್ಯಾರ ಮೇಲೆ ಹೇಗೇಗೋ ಯುದ್ಧಕ್ಕೆ ಹೊರಟೋಗ್ಬಿಡ್ತಾರೆ. ಅದು ಆಗುವಂಥದ್ದಲ್ಲ. ನ ಧರ್ಮಮರ್ಥಕಾಮಾಭ್ಯಾಂ ಬಬಾಧೆ ನ ಚ ತೇನತೌ ನಾರ್ಥಂ ಕಾಮೇನ ಕಾಮಂ ವಾ ಸೋರ್ಥೇನ ಸದಶಸ್ತ್ರಿಷು. ಇದು ಒಂದು ಸಾರ್ವಜನೀನವಾದ ಲೋಕಪಾಠ. ಅವನು ಅರ್ಥಕಾಮಗಳು ಧರ್ಮದಿಂದಲಾಗಲಿ ಧರ್ಮವು ಅರ್ಥಕಾಮಗಳಿಂದಾಗಲಿ ಪರಸ್ಪರವಾಗಲಿ ಬಾಧಿಸದೇ ಇರುವಂಥ ರೀತಿಯಲ್ಲಿ ನೋಡಿಕೊಂಡ, ಎಲ್ಲವನ್ನೂ ಸಮಾನವಾಗಿ ಗಮನಿಸಿಕೊಂಡ ಅಂತ. ಇದು ಮನುವಿನ ಮಾತನ್ನು ತುಂಬ ಚೆನ್ನಾಗಿ ಸಂಗ್ರಹ ಮಾಡಿ ಕೊಡ್ತಾ ಇದೆ. ಪರಿತ್ಯಜೇದ್ ಅರ್ಥಕಾಮೋ ಯೌಸ್ಯಾತಾಂ ಧರ್ಮವರ್ಜಿತವು ಧರ್ಮಂಚಾಪ್ಯ ಸುಖೋದರ್ಕಂ ಲೋಕ ವಿಕೃಷ್ಟಮೇವಚ ಅಂತ. ಧರ್ಮ ವಿರೋಧಿಯಾದ ಅರ್ಥಕಾಮಗಳನ್ನು ಬಿಡಬೇಕು. ಹಾಗೆಯೇ ಯಾವ ಧರ್ಮ ನಮಗೆ ಎಂದೂ ನೆಮ್ಮದಿಯನ್ನು ತಂದುಕೊಡೋದಿಲ್ವೋ ಮತ್ತು ಆ ಹೊತ್ತೊತ್ತಿನ ಲೋಕದ ಸಂಗತಿಗೂ ವಿರುದ್ಧವಾಗಿದೆಯೋ ಆ ರೀತಿಯಾದ ಧರ್ಮ ಅಂದರೆ ಕನ್ವೆನ್ಷನ್ಸ್ ಮೊದಲಾದವು ಅವುಗಳನ್ನು ಬಿಡಬೇಕಾದದ್ದು ಧರ್ಮ ಅಂತ. ನಮ್ಮ ಕುರುಡು ಅಂಧ ವಿಶ್ವಾಸದ ಆಚಾರವಂತರು ಅನ್ನುವ ಭ್ರಮೆ ಉಳ್ಳವರು ಈ ಶ್ಲೋಕವನ್ನು ನಿತ್ಯವೂ 1,00,000 ಸರ್ತಿ ಜಪ ಮಾಡಬೇಕು ಅಂತ ನನಗನ್ಸುತ್ತೆ. ಧರ್ಮಂಚಾಪಿ ಅಸುಖೋದರ್ಕಂ ಲೋಕ ವಿಕೃಷ್ಟಮೇವಚ. ಎಷ್ಟೋ ಬಾರಿ ಲೋಕ ವಿಕೃಷ್ಟವಾಗಿರ್ತದೆ, ಆ ಲೋಕಕ್ಕೆ ವಿರುದ್ಧವಾಗಿರುತ್ತದೆ, ಲೋಕಾಚಾರಕ್ಕೆ ವಿರುದ್ಧವಾಗಿರ್ತದೆ, ಮತ್ತು ಅಸುಖೋದರ್ಕವೂ ಆಗಿರ್ತದೆ. ಅಂಥ ಧರ್ಮವನ್ನು ಬಿಡಬೇಕಾದದ್ದು ಅಂತ. ಇವುಗಳಲ್ಲಿ
ಈಗಲೂ ನಮ್ಮ ಸಾಂಪ್ರದಾಯಿಕರು ಅಂತ ಅಂದುಕೊಂಡವರು ಬೇಕಾದಷ್ಟು ಅನರ್ಥಕಾರಿಗಳಾಗಿದ್ದಾರೆ. ಆದರೆ ಮಾತ್ರ ತುಂಬ ಶ್ರೀಮಂತರ ಮುಂದೆ ಇವೆಲ್ಲ ಸನ್ಯಸ್ತವಾಗಿಬಿಡುತ್ತದೆ. ಅದು ಎಂಥ ಮಠಾಧಿಪತಿಯೇ ಆಗಲಿ, ಒಬ್ಬ ರಾಜಕಾರಣಿ ಬಂದರೆ ಈ ಶಂಕರಾಚಾರ್ಯರು ಮಧ್ವಾಚಾರ್ಯರು ಎಲ್ಲ ಯಾವುದೋ ಮೂಲೆಯಲ್ಲಿ ಹೊರಟೋಗ್ಬಿಟ್ಟಿರ್ತಾರೆ. ಇವರಿಗೆ ಆ ರಾಜಕಾರಣಿಯ ಸಾನ್ನಿಧ್ಯವೇ ಸಾಕ್ಷಾತ್ ಪರಮಾತ್ಮ ಸನ್ನಿಧಿ, ಪರಬ್ರಹ್ಮ ಸಾಕ್ಷಾತ್ಕಾರ ಅನ್ನುವಂತೆ ಆಗಿಬಿಟ್ಟಿರುತ್ತದೆ. ನಡೀತಾ ಇರ್ತದೆ ಮಿಕ್ಕಿದ್ದೆಲ್ಲ ಕೂಡ. ಮಂತ್ರವಿಲ್ಲದ ಸಂಧ್ಯಾವಂದನೆಗೆ ಮತ್ತೊಂದು ತಂಬಿಗೆ ನೀರು ಅಂತ ಆ ರೀತಿಯಾಗಿ ಆಗಿಬಿಡುತ್ತದೆ. ಹಾಗಾಗಬಾರ್ದು. ತ್ರಿವರ್ಗವನ್ನು ಗಮನಿಸಿಕೊಂಡು ಸೇವೆ ಮಾಡಬೇಕಾಗುತ್ತದೆ. ಪದ್ಮಪುರಾಣದಲ್ಲಿ ಒಂದು ಪ್ರಸಂಗ ಬರುತ್ತದೆ. ಪುರೂರವ ಸಶರೀರವಾಗಿ ದೇವಕಾರ್ಯಕ್ಕಾಗಿ ಸ್ವರ್ಗಕ್ಕೆ ಹೋಗಿದ್ದ. ಹಾಗೆ ಸ್ವರ್ಗಕ್ಕೆ ಹೋದಾಗ ಧರ್ಮಾರ್ಥ ಕಾಮಗಳೆನ್ನುವ ತ್ರಿವರ್ಗ ಸಾಕಾರವಾಗಿ ದೇವರೂಪಿನಲ್ಲಿ ಕಾಣಿಸಿಕೊಂಡುವಂತೆ. ಆಗ ಜ್ಯೇಷ್ಠನಿಗೆ ನಮಸ್ಕಾರ ಮಾಡಿದರೆ ಉಳಿದಿಬ್ಬರು ಕನಿಷ್ಠರಿಗೂ ತಲುಪುತ್ತದೆ ಅಂತ ನಮೋ ಧರ್ಮಾಯ ಮಹತೆ ಅಂತ ನಮಸ್ಕಾರ ಮಾಡಿದ. ನಮೋ ಅರ್ಥಾಯ ನಮಃ ಕಾಮಾಯ ಅಂತ ಮಾಡಲಿಲ್ಲ. ಆಗ ಅರ್ಥಕಾಮಗಳು ಕೆರಳಿ ಅವನಿಗೆ ಶಾಪ ಕೊಟ್ಟ ಕಾರಣ ಊರ್ವಶಿಯ ಸಾಹಚರ್ಯ ವಿಯೋಗ ಈ ರೀತಿಯಾಗಿ ಒದ್ದಾಡದ ಅಂತ ಕಥೆ. ಇದೊಂದು ದೊಡ್ಡ ಪಾಠ. ಏಕೆಂದರೆ ಧರ್ಮಾರ್ಥ ಕಾಮಗಳಿಗೆ ಮೂರಕ್ಕೂ ಬೆಲೆ ಉಂಟು. ಅರ್ಥಕಾಮಗಳನ್ನು ಗೌರವಿಸಬೇಕಾದದ್ದು ಧರ್ಮ. ನಮ್ಮಲ್ಲಿ ಹಾಗಾಗಿಯೇ ಎಲ್ಲಕ್ಕೂ ಶಾಸ್ತ್ರಗಳಿವೆ, ಎಲ್ಲಕ್ಕೂ ಋಷಿಗಳಿದ್ದಾರೆ, ಎಲ್ಲದಕ್ಕೂ ಅಭಿಮಾನಿ ದೇವತೆಗಳಿವೆ. ಇದು ನಮಗೆ ಗಮನದಲ್ಲಿ ಇರಬೇಕು. ಅಂಥ ಬ್ರಹ್ಮ ಕಾಮನನ್ನು ಉಪೇಕ್ಷೆ ಮಾಡಿದ್ದಕ್ಕೋಸ್ಕರವಾಗಿ ಅವನು ಪಡಬಾರದ ಪಾಡಪಟ್ಟ ಅನ್ನುವಂಥದ್ದು ಕಥಾಂತರಗಳಲ್ಲಿ ಉಂಟು. ನಮ್ಮ ಯಕ್ಷಗಾನದವರು ಬ್ರಹ್ಮಕಪಾಲ ಅನ್ನುವಂಥ ಪ್ರಸಂಗದಲ್ಲಿ ಲೋಕೋತ್ತರವಾದ ರೀತಿಯಲ್ಲಿ ಅಭಿನಯಿಸಿ ತೋರಿಸ್ತಾರೆ. ಹೀನಾನ್ಯನುಪಕರ್ತॄಣಿ ಪ್ರವೃದ್ಧಾನಿ ವಿಕುರ್ವತೆ ತೇನ ಮಧ್ಯಮಶಕ್ತೀನಿ ಮಿತ್ರಾಣಿ ಸ್ಥಾಪಿತಾನ್ಯತಃ. ತುಂಬ ಕ್ಷುದ್ರರು ನಚ್ಚಕ್ಕೆ ಆಗೋಲ್ಲ, ತುಂಬ ಬಲಿಷ್ಠರು ಅಪಾಯಕಾರಿಗಳು ಆಗಬಹುದು. ಹಾಗಾಗಿ ಮಿತ್ರವರ್ಗಕ್ಕೆ ನಮ್ಮ ಸಮಾನರಾದವರನ್ನು ನೋಡಿಕೊಳ್ಳಬೇಕಾಗುತ್ತದೆ ಅಂತ. ತೆಲುಗಿನಲ್ಲಿ ಒಂದು ಗಾದೆ ಉಂಟು, ನೆಯ್ಯಂಗಾನಿ ಕಯ್ಯಂಗಾನಿ ಸಮಾನುಲತು ಅಂತ. ನೆಯ್ಯ ಅಂದರೆ ಬೀಗತನ, ಕಯ್ಯ ಅಂದರೆ ಯುದ್ಧ. ಇವೆರಡೂ ಸಮಾನ ಬಲಿಷ್ಠರ ಜೊತೆಗೆ ಮಾಡಬೇಕಾಗುತ್ತದೆ. ಮೈತ್ರಿಯನ್ನು ಅಲ್ಲಿಯೇ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ. ಯಾಕೆಂದರೆ ನಮಗಿಂತ ತುಂಬ ಮೇಲಿನವರಾದರೆ ನಾವು ಕಾಲು ಕಸ ಆಗುವ ಸಾಧ್ಯತೆ ಉಂಟು. ನಮಗಿಂತ ಕೆಳಗಿನವರಾಗಿಬಿಟ್ಟಾಗ ಅವ್ರನ್ನ ನಾವು ಕಾಲು ಕಸ ಮಾಡಿಕೊಳ್ಳುವ ಸಾಧ್ಯತೆ ಉಂಟು. ಜೊತೆಗೆ ಎಲ್ಲಿಯೋ ಆ ಮೇಲು ಕೀಳುಗಳು ಬಂದೆರಗುವ ಸಂಭವ ಹೆಚ್ಚು. ನಿರ್ಮಲವಾದ ಅಕಲಂಕ ಮೈತ್ರಿ ಎಲ್ಲೋ ಕೃಷ್ಣ ಕುಚೇಲ ಅಂಥವರ ಸಂದರ್ಭದಲ್ಲಿ ಸಾಧ್ಯ. ಇಲ್ಲದೇ ಇದ್ದರೆ ಆ ರೀತಿಯಾದ ಮೈತ್ರಿಯೆಲ್ಲ ದೃಪದ ದ್ರೋಣರ ಹಾಗೇನೆ. ಪರಾತ್ಮನೋ ಪರಿಚ್ಛಿದ್ಯ ಶಕ್ತ್ಯಾದೀನಾಂ ಬಲಾಬಲಂ ಯಯಾವೇಭಿರ್ ಬಲಿಷ್ಠಶ್ಚೇತ್ ಪರಸ್ಮಾದಾಸ್ತ ಸೋನ್ಯಥ. ಅವನು ಏನು ಮಾಡ್ದ, ತನ್ನ ಶತ್ರುವಿನ ಅಂತರಂಗದ ಬಲ ಯಾವುದು ಉಂಟು, ಪ್ರಭುಶಕ್ತಿ, ಮಂತ್ರಶಕ್ತಿ, ಉತ್ಸಾಹಶಕ್ತಿ ಮೊದಲಾದವನ್ನು ಚೆನ್ನಾಗಿ ತಿಳ್ಕೊಂಡು ಆಮೇಲೆ ಅವರ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ದ ಹೊರತು ಹಾಗಲ್ಲದೆ ದುಡುಕಿ ಎಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಇರಲಿಲ್ಲ. ಮನುವಿನ ಮಾತು ಇಲ್ಲಿ ಉಲ್ಲೇಖನೀಯವಾಗಿದೆ. ಯದಾ ಮನ್ಯೇತ ಭಾವೇನ ಕೃಷ್ಣಂ ಪುಷ್ಟಂ ಬಲಂ ಸ್ವಕಂ ಪರಸ್ಯ ವಿಪರೀತಂಚ ತದಾ ಯಾಯಾದ್ ರಿಪೂನ್ ಪ್ರತಿ ಯದಾ ತು ಸ್ಯಾತ್ ಪರೀಕ್ಷಿಣಃ ವಾಹನೇನ ಬಲೇನ ಚ ತದಾ ಸೀತ ಪ್ರಯತ್ನೇನ ಶನಕೈ ಸಾಂತ್ವಯನ್ ಅರೀನ್ ಅಂತ. ತನ್ನ ಬಲ ಚೆನ್ನಾಗಿದ್ದಾಗ, ವೈರಿಗಳ ಬಲ ಕುಗ್ಗಿದ್ದಾಗ ದಂಡಯಾತ್ರೆ ಮಾಡಬೇಕು, ತದ್ವಿರುದ್ಧವಾದ ಕ್ರಮವನ್ನು ಸ್ವೀಕರಿಸುವುದು ಅಲ್ಲ ಅಂತ. ನೋಡಿ, ನಮ್ಮಲ್ಲಿ ಈ ಥರದ ಸಾಮಾನ್ಯ ನಿಯಮಗಳು ಕೂಡ ಗೊತ್ತಾಗ್ತಾ ಇಲ್ಲ ಪ್ರಭುತ್ವಕ್ಕೆ. ಬೇಕು ಅಂತಲೇ ಮಾಡ್ತಾ ಇದ್ದಾರೆ. ಇಫ್ ದೇ ಡೋಂಟ್ ನೋ, ದೇ ಆರ್ ಇಗ್ನೋರೆಂಟ್ಸ್ ಆಫ್ ದಿ ವರ್ಸ್ಟ್ ಆರ್ಡರ್. ಇಫ್ ದೇ ನೋ, ದೇ ಆರ್ ಹಿಪೋಕ್ರೇಟ್ಸ್ ಆಫ್ ದಿ ವರ್ಸ್ಟ್ ಆರ್ಡರ್. ಎರಡೂ ರೀತಿಯಿಂದಲೂ ಇವರು ದೂರಕ್ಕೆ ಇಡಬೇಕಾದವರು. ಕೋಶೇನ ಆಶ್ರಯಣೀಯತ್ವಂ ಇತಿ ತಸ್ಯಾರ್ಥ ಸಂಗ್ರಹ ಅಂಬುಗರ್ಭೋ ಹಿ ಜೀಮೂತಃ ಚಾತಕೈರಭಿನಂದ್ಯತೆ. ಕೋಶ ಚೆನ್ನಾಗಿರಬೇಕು, ಬೊಕ್ಕಸ ತುಂಬಿರಬೇಕು ಅಂತ ಅವನು ಸದಾ ಪ್ರಯತ್ನ ಮಾಡ್ತಾ ಇದ್ದ. ಸರ್ಪ್ಲಸ್ ಬಜೆಟ್ ಅದು ಆಗಬೇಕು. ಯಾಕೆ? ಮಳೆಮೋಡಗಳನ್ನೇ ಚಾತಕವು ಆರಾಧಿಸುತ್ತದಲ್ಲದೆ ಬರಮೋಡಗಳನ್ನು ಅಲ್ಲ ಅಂತ. ನಮ್ಮಲ್ಲಿ ಎಲ್ಲರೂ ಕೂಡ ಕೋಶವೃದ್ಧಿಗೆ ತುಂಬ ಬೆಲೆ ಕೊಟ್ಟಿದ್ದಾರೆ. ಇವತ್ತೇ ನಮ್ಮಲ್ಲಿ ಡೆಫಿಸಿಟ್ ಬಜೆಟ್ ಹೆಚ್ಚಾಗಿರ್ತಕ್ಕಂಥದ್ದು. ಉತ್ತಮೋತ್ತಮರು ಬಂದರೆ ವಿಶ್ವೇಶ್ವರಯ್ಯನಂಥವರು ಆ ಸರ್ಪ್ಲಸ್ ಫಂಡ್ಸನ್ನು, ರಿಸರ್ವ್ ಫಂಡ್ಸನ್ನು ತೆಗೆಸಿ ಲೋಕಹಿತಕ್ಕೆ ವಿನಿಯೋಗ ಮಾಡ್ತಾಯಿದ್ರು. ಆ ನಿಸ್ವಾರ್ಥತೆ ಮತ್ತು ಆ ಕಾರ್ಯಕ್ಷಮತೆ
ಆ ದೂರದರ್ಶಿತ್ವ ಅವೆಲ್ಲ ಕೂಡ ಬೇಕು. ಅದು ಇಲ್ಲದೇ ಇದ್ದಾಗ ಏನೂ ಆ ಥರ ಮಾಡುವುದು ಒಳಿತಲ್ಲ. ಮತ್ತೆ ಮತ್ತೆ ಓವರ್ ಡ್ರಾಫ್ಟ್ಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದರೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅನ್ನುವುದನ್ನು ಪೂರ್ಣವಾಗಿ ಬಿಟ್ಟು ದೇಶದ ಬಂಗಾರವನ್ನೆಲ್ಲ ಬೇರೆ ಕಡೆಗೆ ಮಾರುವುದು, ಒತ್ತೆ ಇಡುವುದು ಮಾಡ್ತಾಯಿದ್ರೆ ಎಲ್ಲಿ ಸೌಖ್ಯ, ಎಲ್ಲಿ ಶಾಂತಿ, ಎಲ್ಲಿ ಸಮೃದ್ಧಿ? ಪರಕರ್ಮಾಪಹ ಸೋಭೂತ್ ಉದ್ಯತ ಸ್ವೇಷು ಕರ್ಮಸು ಅವೃಣೋದಾತ್ಮನೋ ರಂಧ್ರಂ ರಂಧ್ರೇಶು ಪ್ರಹರನ್ ರಿಪೂನ್. ಅವನು ತನ್ನ ಕೆಲಸ ಚೆನ್ನಾಗಿ ಮಾಡಿಕೊಂಡು ಶತ್ರುಗಳ ಕೆಲಸವನ್ನು ಧ್ವಂಸ ಮಾಡುವ ಸ್ಥಿತಿನಲ್ಲಿದ್ದ. ವೈರಿಗಳ ಲೋಪಗಳನ್ನು ನೋಡಿಕೊಂಡು ಅವರನ್ನು ಅಟಕಾಯಿಸಿ ತನ್ನ ಲೋಪಗಳನ್ನು ಸದಾ ಪೂರ್ಣ ಮಾಡಿಕೊಳ್ಳೋದ್ರೊಳಗೆ ತತ್ಪರನಾಗ್ತಾ ಇದ್ದ ಅಂತ. ಇಲ್ಲಿ ಕಾಳಿದಾಸ ಅಫೆನ್ಸಿವ್ ಆ್ಯಂಡ್ ಡಿಫೆನ್ಸಿವ್ ಸ್ಟ್ರಾಟಜಿ ಅಂತಿದೆಯಲ್ಲ, ಎರಡನ್ನೂ ಹೇಳಿದ್ದಾನೆ. ನಾವು ಈ ಗಾಂಧಿವಾದಕ್ಕೆ ಬಂದು ಎರಡನ್ನೂ ಬಿಟ್ಟು ಕೂತೀವಿ. ಅದಲ್ಲದೆ ಮಧ್ಯಮವಾದ ಅಂದರೆ ಬರೀ ಡಿಫೆನ್ಸಿವ್ ಅಂತ ಏನು ಪ್ರಯೋಜನ ಇಲ್ಲ. ಅಫೆನ್ಸಿವ್ ಆಗಿರಬೇಕು, ಜೊತೆಗೆ ಡಿಫೆನ್ಸಿವ್ ಇರಬೇಕು. ಆಲೀಢ ಪ್ರತ್ಯಾಲೀಢ ಎರಡೂ ಸ್ಥಾನಗಳನ್ನು ಭರತ ಹೇಳಿದ್ದಾನೆ. ಆಲೀಢ ಅಂತಂದರೆ ಅಫೆನ್ಸಿವ್, ಪ್ರತ್ಯಾಲೀಢ ಅಂದರೆ ಡಿಫೆನ್ಸಿವ್. ಎರಡೂ ಬೇಕಾಗುತ್ತದೆ. ಕೈಯಲ್ಲಿ ಖಡ್ಗ ಇರಬೇಕು ಅಫೆನ್ಸಿವ್ಗೆ, ಗುರಾಣಿ ಇರಬೇಕು ಡಿಫೆನ್ಸಿವ್ಗೆ. ಬರೀ ಕತ್ತಿ ಇದ್ದರೆ, ಬರೀ ಗುರಾಣಿ ಇದ್ದರೆ ಸಾಕಾಗೋಲ್ಲ. ಬರೀ ಕೈಯಂತೂ ಸರ್ವಥಾ ಅಲ್ಲ. ಆದರೆ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ಒಡ್ಡು ಅಂತಂದರೆ ಎರಡು ಕೆನ್ನೆಗೂ ಹೊಡಿತಾನೆ, ಬಾಯಿಗೂ ಹೊಡಿತಾನೆ, ಹೊಟ್ಟೆಗೂ ಹೊಡಿತಾನೆ. ಬಿಡ್ತಾನೆ ಸುಮ್ಮನೆ? ಯಾರು ಹಾಗೆ ಮಾಡ್ತಾರೆ? ಗಾಂಧಿಯನ್ನು ಒಂದು ಆದರ್ಶ ಅಂತ ತಗೊಳ್ಳೋದಕ್ಕಿಂತ ಮೂರ್ಖತೆ ಎಲ್ಲೆಲ್ಲೂ ಎಂದೂ ಇಲ್ಲ. ಯಾವ ದೇಶವೂ ತೆಗೆದುಕೊಂಡು ಉದ್ಧಾರವಾಗಿಲ್ಲ. ಯಾವ ದೇಶ ಕೂಡ ಇಲ್ಲ. ಸುಮ್ಮನೆ ಹೇಳ್ಕೋತಾರೆ, ನೆಲ್ಸನ್ ಮಂಡೇಲಾ ಅಂತಾರೆ, ಮಾರ್ಟಿನ್ ಲೂಥರ್ ಕಿಂಗ್ ಅಂತಾರೆ, ಎಲ್ಲ ಭ್ರಮೆ. ಕೈಲಾಗದೇ ಇದ್ದಾಗ ಉಪವಾಸವೂ ಒಂದು ತಂತ್ರ ಆಗಬಹುದು, ಕೈಲಾಗುವಂತಿದ್ದರೆ ಅಲ್ಲವೇ ಅಲ್ಲ. ಮತ್ತು ಕೇಳುವವರ ಎದುರಿಗೆ ಉಪವಾಸ ಮಾಡಿ ಸಾಯೋದಿದ್ದರೆ ಸಾಯಿ ಅನ್ನೋರ ಮುಂದೆ ಏನು ಮಾಡೋದಕ್ಕೆ ಸಾಧ್ಯ? ಇಂದು ಗಾಂಧಿ ಇದ್ದರೂ ಗಾಂಧಿ ಕೈನಲ್ಲಿ ಆ ಗಾಂಧಿ ತಂತ್ರಗಳನ್ನು ಅನುಸರಿಸೋಕ್ಕಾಗ್ತಾ ಇರಲಿಲ್ಲ. ರಾಜಕೀಯದಲ್ಲಿ ಅವರ ಸಾಮಾಜಿಕವಾದ ಆರ್ಥಿಕವಾದ ಯುಕ್ತಿಗಳು ಪ್ರಶಂಸನೀಯವಾದದ್ರೊಳಗೆ ಸಂದೇಹವಿಲ್ಲ. ಪಿತ್ರ ಸಂವರ್ಧಿತೋ ನಿತ್ಯಂ ಕೃತಾಸ್ತ್ರ ಸಾಂಪರಾಯಿಕ ತಸ್ಯ ದಂಡವತೋ ದಂಡ ಸ್ವದೇಹಾನ್ನವ್ಯಶಿಷ್ಯತ. ಅವನಿಗೆ ದಂಡ ಆತ್ಮ ರಾಗದ್ವೇಷಗಳ ದಮನ ಅಂತ ಒಂದು ಅರ್ಥ, ಇನ್ನೊಂದು ಸೈನ್ಯ ಶಕ್ತಿ ಅಂತ. ಇವೆರಡೂ ಕೂಡ ತಂದೆಯ ಬಳುವಳಿಯಾಗಿ ಬಂದಿತ್ತು. ಅವನು ದಿವ್ಯಾಸ್ತ್ರಗಳನ್ನು, ಶಸ್ತ್ರಗಳನ್ನು ಎಲ್ಲವನ್ನೂ ಇಟ್ಟುಕೊಂಡು ಯುದ್ಧಕ್ಕೆ ಸದಾ ಸನ್ನದ್ಧನಾಗಿದ್ದ. ಮತ್ತು ಆ ಒಂದು ಸಂಪತ್ತಿ ತನ್ನ ದೇಹದಿಂದ ಎಂದೂ ಇಳಿದು ದೂರ ಹೋಗಲಿಲ್ಲ ಅನ್ನುವ ಮಾತನ್ನು ಹೇಳಿದ್ದಾನೆ. ಸ್ವದೇಹಾನ್ ನ ವ್ಯಶಿಷ್ಯತ ಅಂತ ಅಂದರೆ ತನ್ನ ಅಂತರಂಗದಲ್ಲಿ ಯಾವ ಒಂದು ರಾಗದ್ವೇಷಗಳನ್ನು ಗೆಲ್ಲುವ ಅರಿಷಡ್ವರ್ಗವನ್ನು ಮೀರುವ ತಪಸ್ಸು ನಡೆದಿತ್ತೋ, ಜೊತೆಗೆ ಬಹಿರಂಗದಲ್ಲಿ ವೈರಿಗಳನ್ನು ಗೆಲ್ಲುವುದಕ್ಕೆ ಬೇಕಾದ ಶಸ್ತ್ರಾಸ್ತ್ರ ಸನ್ನದ್ಧತೆ ಮತ್ತು ದೇಹಪಟುತ್ವ ಎರಡೂ ಇತ್ತು ಅಂತ ಕವಿ ಹೇಳ್ತಾ ಇದ್ದಾನೆ. ಸರ್ಪಸ್ಯೇವ ಶಿರೋ ರತ್ನಂ ನಾಸ್ಯ ಶಕ್ತಿತ್ರಯಂ ಪರಃ ಸಚಕರ್ಷ ಪರಸ್ಮಾತ್ತದ್ ಅಯಸ್ಕಾಂತೈವಾಯಸಂ. ಅವನ ಪ್ರಭುಶಕ್ತಿ, ಮಂತ್ರಶಕ್ತಿ, ಉತ್ಸಾಹಶಕ್ತಿ ಎನ್ನುವಂಥದ್ದು ಯಾವುದಿದೆ ಅಂದರೆ ದಿ ಪವರ್ ಆಫ್ ಅಥಾರಿಟಿ ಪ್ರಭುಶಕ್ತಿ, ದಿ ಪವರ್ ಆಫ್ ವಿಸ್ಡಮ್ ಆ್ಯಂಡ್ ಇನ್ಫಾರ್ಮೇಷನ್ ಅನ್ನೋದು ಮಂತ್ರಶಕ್ತಿ, ದಿ ಪವರ್ ಆಫ್ ಎಕ್ಸಿಕ್ಯೂಷನ್ ಅನ್ನುವಂಥದ್ದು ಉತ್ಸಾಹಶಕ್ತಿ. ಅವು ಮೂರು ಹೇಗಿತ್ತು ಅಂದರೆ ಹಾವಿನ ಹೆಡೆಯ ಮಣಿಯಂತೆ ಮತ್ತೊಬ್ಬರಿಗೆ ಕಸಿಯೋದಕ್ಕೆ ಅಸಾಧ್ಯವಾಗಿತ್ತು. ಆದರೆ ಬೇರೊಬ್ಬರ ಪ್ರಭುಶಕ್ತಿ, ಮಂತ್ರಶಕ್ತಿ, ಉತ್ಸಾಹಶಕ್ತಿಗಳನ್ನು ಇವನು ಅಯಸ್ಕಾಂತ ಕಬ್ಬಿಣವನ್ನು ಸೆಳೆಯುವಂತೆ, ಸೂಜಿಗಲ್ಲು ಕಬ್ಬಿಣವನ್ನು ಆಕರ್ಷಿಸುವಂತೆ ಸೆಳೆದು ಬಿಡ್ತಾ ಇದ್ದ ಅಂತ ಕವಿ ತುಂಬ ಸುಂದರವಾದ ಹೋಲಿಕೆಯನ್ನು ಕೊಟ್ಟಿದ್ದಾನೆ. ವಾಪೀಶ್ವಿವ ಸ್ರವಂತೀಷು ವನೇಶು ಉಪವನೇಶ್ವಿವ ಸಾರ್ಥಾಸ್ವೈರಂ ಸ್ವಕೀಯೇಷು ಚೇರುರ್ವೇಶ್ಮಸ್ವಿವಾದೃಷು. ಹೀಗೆ ರಾಜ್ಯಕ್ಕೆ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಬಂದರೆ ಕಷ್ಟ ಎಲ್ಲಿರುತ್ತದೆ, ತೊಡಕು ಎಲ್ಲಿರುತ್ತದೆ, ಅದನ್ನೇ ಕವಿ ಹೇಳ್ತಾ ಇದ್ದಾನೆ. ಸಾರ್ಥರು ಅಂದರೆ ಕ್ಯಾರವಾನ್ಸ್ ಯಾವ ರೀತಿಯಲ್ಲಿ ವಾಣಿಜ್ಯ ನಡೀತಾ ಇತ್ತು ಅಂದರೆ ದೊಡ್ಡ ದೊಡ್ಡ ನದಿ ಸಾಗರಗಳಲ್ಲಿ, ಸರೋವರಗಳಲ್ಲಿ ಓಡಾಡುವಷ್ಟು ನಿರ್ಭೀತವಾಗಿ ಮತ್ತು ಸುಖಕರವಾಗಿ ಓಡಾಡ್ತಾ ಇದ್ದರು. ಮತ್ತು ಕಾಡುಗಳಲ್ಲಿ, ಉದ್ಯಾನಗಳಲ್ಲಿ ಓಡಾಡ್ತಾ ಇದ್ದರು. ಬೆಟ್ಟಗಳಲ್ಲಿ ಅವರು ತಮ್ಮ ಮನೆಗಳೊಳಗೆ ಓಡಾಡ್ತಾ ಇದ್ದರು ಅಂತ. ಅಂದರೆ ಮಾರ್ಗಗಳು ಕಡಲ್ಗಳ್ಳರಿಂದಲೋ ಹೆದ್ದಾರಿಗಳ್ಳರಿಂದಲೋ ಮುಕ್ತವಾಗಿತ್ತು ಅಂತ. ಗುಪ್ತರ ಕಾಲದಲ್ಲಿ ಇದು ಸಾಧಿತವಾಗಿತ್ತು. ಕಾಳಿದಾಸನಲ್ಲಿ ಈ ಒಂದು ಗುಪ್ತಕಾಲೀನತೆಯನ್ನು ಸಾಬೀತು ಮಾಡೋದಕ್ಕೆ ಇದೊಂದು ಅಂಶ ಪೂರಕವಾಗುವಂಥದ್ದು. ಮೌರ್ಯರ ಕಾಲಕ್ಕೂ ಕಷ್ಟವಾಗಿತ್ತು.
ಮತ್ತು ಯಾರ ಕಾಲದಲ್ಲೂ ಆಗಲೇ ಇಲ್ಲ. ಅದು ಕೇವಲ ಗುಪ್ತರಲ್ಲಿ ಮಾತ್ರ ಆಗಿದ್ದು, ಹೆದ್ದಾರಿಗಳ್ಳರು ಇಲ್ಲದೆ ಹೋದದ್ದು. ಅದನ್ನು ಫಾಹಿಯಾನ್, ಯವಾನ್ಶಾಂಗ್ ಮೊದಲಾದಂತಹ ಯಾತ್ರಿಕರೇ ಹೇಳಿರುವಂಥದ್ದು ನಮಗೆ ಗೊತ್ತಾಗುತ್ತದೆ. ಆದರೆ ನಮ್ಮ ಕಮ್ಯುನಿಸ್ಟರು ಎಷ್ಟು ಕೆಟ್ಟವರು ಅನ್ನೋದಕ್ಕೆ ನೋಡಿ, ರಾಹುಲ್ ಸಾಂಕೃತ್ಯದಂಥ ವಿದ್ವಾಂಸರು ಕೂಡ ರಾಗದ್ವೇಷಕ್ಕೆ ಮರುಳಾಗಿ ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ವ್ಯಾಪಾರ ಚೆನ್ನಾಗಿ ನಡೀಬೇಕಾಗಿದ್ದರಿಂದ ಮಾಡಿದ್ರೆ ಹೊರತು ಇನ್ಯಾವ ಪ್ರಜಾಹಿತಕ್ಕಲ್ಲ ಅಂತ. ವ್ಯಾಪಾರ ಹಾಗಾದರೆ ಪ್ರಜಾಕಂಟಕವೋ? ಕಮ್ಯುನಿಸಮ್ ಏನಂದರೆ, ಇಟ್ ನೆವರ್ ಥಾಟ್ ಅಬೌಟ್ ಪ್ರೊಡ್ಯೂಸಿಂಗ್ ಎನಿಥಿಂಗ್. ಇಟ್ ಥಾಟ್ ಆಫ್ ಪ್ರೊಡ್ಯೂಸಿಂಗ್ ವೆನಮ್ 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 ಆ್ಯಂಡ್ ವಿಕೆಡಿಟಿ, ನಥಿಂಗ್ ಮೋರ್. ಆದರೆ ಇನ್ನು ಬೇರೆ ವ್ಯವಸ್ಥೆಗಳು ಯಾವುದೇ ಬಾಳಬೇಕು ಅಂತಂದರೆ ಸಂಪನ್ಮೂಲವನ್ನು ಸೃಷ್ಟಿ ಮಾಡಬೇಕು. ಚೈನಾ ಅಂಥದ್ದು ಕಮ್ಯುನಿಸ್ಟ್ ಆಗಿ ಈ ಉಳಿಯೋಕ್ಕೆ ಸಾಧ್ಯ ಇಲ್ಲ ಅಂತ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಕ್ಯಾಪಿಟಲಿಸ್ಟ್ ಆಗಿದೆ. ಇದೊಂದು ಸಾಲದೆ ದೃಷ್ಟಾಂತ. ಮತ್ತು ಕಮ್ಯುನಿಸಮ್ನ ನೆಚ್ಚಿಕೊಂಡು ರಷ್ಯಾ ನಾಮಾವಶೇಷವಾಗಿ ಹೋಗಿದ್ದು ನಮ್ಮ ಕಣ್ಣು ಮುಂದೆ ಜಾಜ್ವಲ್ಯಮಾನವಾಗಿದೆ. ಈಸ್ಟ್ ಜರ್ಮನಿ ಏನಾಯಿತು ಗೊತ್ತಿದೆ, ಕೊರಿಯಾ ಏನಾಯಿತು ನಮಗೆ ಗೊತ್ತಿದೆ, ಬಂಗಾಳ ಏನಾಯಿತು ಗೊತ್ತಿದೆ, ಕೇರಳ ಏನಾಯಿತು ಗೊತ್ತಿದೆ. ಆ ದಾರಿಯನ್ನೇ ಹಿಡ್ಕೊಂಡು ಹೋದಂಥ ನೆಹರು ಒಂದು ಸರ್ಕಾರದ ಪದ್ಧತಿ ಏನಾಯಿತು ಅನ್ನೋದು ಕಾಣ್ತಲೇ ಇದೆ, ವ್ರಣ ಇದ್ದಂತೆ. ಇದನ್ನು ದಕ್ಷಿಣ ಕನ್ನಡದ ಪರಿಭಾಷೆಯಲ್ಲಿ ಅಪ್ಪೇಕೂರು ಅಂತ ಕರೀತಾರೆ. ಅಪ್ಪೇಕೂರು ಅಂದರೆ ಅನೇಕ ರಂಧ್ರಗಳಾಗಿ ಪ್ರತಿರಂಧ್ರದಿಂದ ರಕ್ತ ಕೀವು ಸೋರುವಂಥ ದುರ್ವಾಸನೆ ಬರುವ ವ್ರಣ ಅಂತ. ಆ ತರಹ ಆಗಿ ಕೂತಿದೆ ನಮ್ಮ ದೇಶದಲ್ಲಿ ಕಮ್ಯುನಿಸ್ಟಿಕ್ ಥಾಟ್ಸನ್ನು ಇಟ್ಟುಕೊಂಡು ಮಾಡಿದ ಅನಾಹುತ. ತಪೋರಕ್ಷನ್ ಸ ವಿಘ್ನೇಭ್ಯ ತಸ್ಕರೇಭ್ಯಶ್ಚ ಸಂಪದ ಯಥಾ ಸ್ವಮಾಶ್ರಮೈಶ್ಚಕ್ರೆ ವರ್ಣೈರಪಿ ಷಡಂಶಭಾಕ್. ತಪಸ್ವಿಗಳ ತಪಸ್ಸನ್ನು ವಿಘ್ನಗಳಿಂದ ಕಾಪಾಡ್ತಾ, ಪ್ರತಿಯೊಂದು ಆಶ್ರಮಕ್ಕೂ ಪ್ರತಿಯೊಂದು ವರ್ಣಕ್ಕೂ ರಕ್ಷಣೆಯನ್ನು ಒದಗಿಸ್ತಾ, ಪ್ರತಿಯೊಬ್ಬರಿಂದಲೂ 1/6 ತೆರಿಗೆಯನ್ನು ಸಂಗ್ರಹ ಮಾಡಿದ ಅಂತ. ತಪಸ್ವಿಗಳಿಂದ ತಪಸ್ಸನ್ನು, ಕೃಷಿಕರಿಂದ ಕೃಷ್ಯುತ್ಪನ್ನಗಳನ್ನು, ವರ್ತಕರಿಂದ ವಾಣಿಜ್ಯೋತ್ಪನ್ನಗಳನ್ನು, ಪ್ರತಿಯೊಬ್ಬರಿಂದಲೂ ಬೇರೆ ಬೇರೆ ರೀತಿ ಏನೂ ಆಗದ ಕರ್ಮಕರರಿಂದ ಕೆಲಸದ ರೂಪದಲ್ಲಿ ತೆರಿಗೆಯನ್ನು ಸಂಗ್ರಹ ಮಾಡ್ದ ಅಂತ. ಬೊಕ್ಕಸ ಅಂತಂದರೆ ಬರೀ ದುಡ್ಡು ಕಾಸಿನ ಬೊಕ್ಕಸ ಅಂತಲ್ಲ, ಸುಮ್ಮನೆ ಪ್ರಿಂಟ್ ಮಾಡಿ ಕರೆನ್ಸಿನ ತುಂಬಿಡೋದು ಅಂತಲ್ಲ. ಉದ್ಯೋಗ ರೂಪದಲ್ಲಿ, ತಪೋ ರೂಪದಲ್ಲಿ, ಜ್ಞಾನ ರೂಪದಲ್ಲಿ ಎಲ್ಲ. ಪ್ರತಿಯೊಂದು ಧನವೇ, ಜ್ಞಾನಧನ, ಶ್ರಮಧನ, ಬಲಧನ, ಶಮಧನ, ಸುಖಧನ, ಆನಂದಧನ, ಇವೆಲ್ಲ ಧನ ರೂಪದಲ್ಲಿ ಇರ್ತಕ್ಕಂಥದ್ದು. ಅದನ್ನೆಲ್ಲವನ್ನು ಸಂಗ್ರಹ ಮಾಡಿದ. ಟ್ಯಾಕ್ಸ್ ಎವೇಷನ್ ಪ್ರಾಚೀನ ಭಾರತದಲ್ಲಿ ದೊಡ್ಡ ಅಪರಾಧವಾಗಿತ್ತು. ಅದನ್ನು ಯಾವೆಲ್ಲ ರೀತಿಯಲ್ಲಿ ಸಂಗ್ರಹ ಮಾಡ್ತಾಯಿದ್ರು ಅನ್ನೋದು ನಮಗೆ ಬೇರೆ ಬೇರೆ ಧರ್ಮಶಾಸ್ತ್ರಗಳಲ್ಲಿ, ನಿಬಂಧ ಗ್ರಂಥಗಳಲ್ಲಿ ಗೊತ್ತಾಗುತ್ತದೆ. PV ಕಾಣೆಯವರ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದ ವ್ಯವಹಾರ ಅಧ್ಯಾಯವನ್ನು ಓದಿದರೆ ಸಾಕು ತಿಳಿಯುತ್ತದೆ. ಖನಿಭಿಸ್ ಸುಷುವೆ ರತ್ನಂ ಕ್ಷೇತ್ರೈ ಸಸ್ಯಂ ವನೈರ್ಗಜಾನ್ ದಿದೇಶ ವೇತನಂ ತಸ್ಮೈ ರಕ್ಷಾ ಸದೃಶಮೇವ ಭೂಹು. ಇವನು ರಕ್ಷಣೆ ಕೊಟ್ಟ, ಅದರಿಂದ ಲೋಕವೇ ಸಂತೋಷದಿಂದ ತೆರಿಗೆ ಕೊಡ್ತು. ನಮಗೆ ಒಳ್ಳೆಯ ರಸ್ತೆಗಳನ್ನು ಮಾಡಿಕೊಟ್ರೆ, ಒಳ್ಳೆಯ ಸಂಪದ್ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ನಾವು ಕೊಡೋದಿಲ್ವೇ? ಒಳ್ಳೆಯ ರಸ್ತೆಯನ್ನು ಮಾಡಿಕೊಟ್ರೆ ರಸ್ತೆ ತೆರಿಗೆಯನ್ನು ಕೊಡೋದಕ್ಕೆ ಯಾರೂ ಸಂಕಟ ಪಡೋದಿಲ್ಲ. ಒಳ್ಳೆಯ ರೀತಿಯಲ್ಲಿ ನೀರಿನ ವಿದ್ಯುತ್ತಿನ ಅನುಕೂಲ ಕೊಟ್ಟರೆ ಅದಕ್ಕೆ ಬೆಲೆ ತೆರೋದಕ್ಕೆ ಯಾರೂ ಸಂಕೋಚ ಪಡೋದಿಲ್ಲ. ಇಂದು ಕ್ವಾಲಿಟಿಗೆ, ಸಂಪತ್ತಿಗೆ ಬೆಲೆ ಇದ್ದೇ ಇದೆ. ಕ್ವಾಲಿಟಿಗೆ ಎಷ್ಟು ಬೆಲೆ ತೆರೋದಕ್ಕೆ ಜನ ಸಿದ್ಧ ಇದ್ದಾರೆ. ಹಾಗಾಗಿ ಭೂಮಿ ಖನಿಗಳಿಂದ ರತ್ನಗಳನ್ನು ಕೊಡ್ತು, ಕ್ಷೇತ್ರ ಅಂದರೆ ಹೊಲ ಗದ್ದೆಗಳು ಧಾನ್ಯವನ್ನು ಕೊಟ್ಟು, ಕಾಡು ಆನೆಗಳನ್ನು ಕೊಡ್ತು. ಹೀಗೆ ಪ್ರತಿಯೊಂದು ತಾನು ಆ ಕೃತಜ್ಞತೆಯ ರೂಪದಿಂದ ಎಲ್ಲವನ್ನು ಹಂಚಿಕೊಡ್ತು. ಸಗುಣಾನಾಂ ಬಲಾನಾಂಚ ಷಣ್ಣಾಂ ಷಣ್ಮುಖ ವಿಕ್ರಮ ಬಭೂವ ವಿನಿಯೋಗಜ್ಞ ಸಾಧನೀಯೇಷು ವಸ್ತುಷು. ಮತ್ತು ಅವನು ಷಡ್ಗುಣ್ಯ ರಾಜನೀತಿ ಅಂತಾರೆ. ಆ ರಾಜನೀತಿಯ 6 ಗುಣಗಳನ್ನು ತುಂಬ ಚೆನ್ನಾಗಿ ಅವನು ಅನುಸರಣೆ ಮಾಡಿದ. ಆ ಮೂಲಕವಾಗಿ ಷಣ್ಮುಖ ವಿಕ್ರಮನಾದಂಥವನು, ಅಂದರೆ ಷಣ್ಮುಖ ಹೇಗೆ ಜ್ಞಾನ ಮತ್ತು ಬಲ ಎರಡಕ್ಕೂ ಅಧಿದೇವತೆಯಾಗಿ ಸುಬ್ರಹ್ಮಣ್ಯನೂ ಹೌದು, ದೇವಸೇನಾನಿಯೂ ಹೌದು ಆಗಿದ್ದಾನೋ, ಆ ತರಹ ಎಲ್ಲ ಸಾಧನೀಯ ವಸ್ತುಗಳಲ್ಲಿ ಸಮೃದ್ಧಿಯನ್ನು ಸಿದ್ಧಿಸಿಕೊಂಡ ಅಂತಕ್ಕಂಥದ್ದನ್ನು ಕವಿ ಹೇಳ್ತಾ ಇದ್ದಾನೆ. ಇತಿ ಕ್ರಮಾತ್ ಪ್ರಯುಂಜಾನೋ ರಾಜನೀತಿಂ ಚತುರ್ವಿಧಾಂ ಆತೀರ್ಥಾತ್ ಅಪ್ರತಿಘಾತಂ ಸತಸ್ಯ ಫಲಮಾನಶೆ. ಹೀಗೆ ಚಾತುರ್ವಿಧ್ಯವಾದ ರಾಜನೀತಿ ಯಾವುದಿದೆ, ಸಾಮದಾನ ಭೇದ ದಂಡ, ಇವುಗಳನ್ನು ಕ್ರಮವಾಗಿ ಹದ ನೋಡಿಕೊಂಡು ಬಳಸ್ತಾ ಇದ್ದ. ಒಳ್ಳೆಯ ಮಾತು, ನೆಗೋಸಿಯೇಷನ್ಸ್ ಸಾಮ, ಮತ್ತು ಫೈನಾನ್ಷಿಯಲ್ ಇಂಟ್ರ್ಯಾಕ್ಷನ್ಸ್, ಕೊಟ್ಟು ಬಿಟ್ಟು ಮಾಡುವಂಥದ್ದು ದಾನ, ಮತ್ತು ಭೇದೋಪಾಯ ಕೂಟನೀತಿ ಅದನ್ನು, ಆಮೇಲೆ ದಂಡೋಪಾಯ ಬಲಪ್ರಯೋಗ, ಇವುಗಳನ್ನು ಕ್ರಮವರಿತು ಮಾಡ್ತಾ ಅವನು ಎಲ್ಲೆಲ್ಲೂ ಕೂಡ ಸಂಪತ್ತಿಯನ್ನು ಪಡ್ಕೊಂಡ. ಅಂದರೆ
ಯಾವ ಒಂದು ತೀರ್ಥ ಅನ್ನೋದಕ್ಕೆ ಮಂತ್ರ್ಯಾದಿ ಅಷ್ಟಾದಶಾತ್ಮಕ ತೀರ್ಥ ಪರ್ಯಂತಂ ಅನ್ನುವ ಮಾತನ್ನು ವ್ಯಾಖ್ಯಾನಕಾರ ಹೇಳ್ತಾ ಇದ್ದಾನೆ. ಅಂದರೆ 18 ಬಗೆಯ ಆಡಳಿತದ ವಿಭಾಗಗಳು ಯಾವುದುಂಟು, ಅಧ್ಯಕ್ಷ ಪ್ರಚಾರ ಅಂತ ಏನನ್ನು ಕೌಟಿಲ್ಯ ಹೇಳ್ತಾನೆ, ಅವೆಲ್ಲದರೊಳಗೂ ಕೂಡ ಅವನು ಫಲವನ್ನು ಪಡ್ಕೊಂಡ ಅಂತ. ತಂತ್ವಾಧ್ಯಕ್ಷ ಇರ್ಬೋದು, ಸೀರಾಧ್ಯಕ್ಷ ಇರ್ಬೋದು, ತುಲಾಧ್ಯಕ್ಷ ಇರ್ಬೋದು, ಅಥವಾ ಸುರಾಧ್ಯಕ್ಷ, ಸೂನಾಧ್ಯಕ್ಷ, ಗಣಿಕಾಧ್ಯಕ್ಷ, ಆಕರ ಕರ್ಮಾಂತಾಧ್ಯಕ್ಷ, ಗಜಾಧ್ಯಕ್ಷ ಮೊದಲಾದ ಎಲ್ಲ ಅಧ್ಯಕ್ಷರು ಅವರೆಲ್ಲರೂ ಕೂಡ ವ್ಯವಸ್ಥಿತವಾಗಿ ನಡೆಯುವಂತೆ ಮಾಡಿದ ಅಂತ. ಆಮೇಲೆ ಕೂಟಯುದ್ಧ ವಿಧಿಜ್ಞೇಪಿ ತಸ್ಮಿನ್ ಸನ್ಮಾರ್ಗ ಯೋಧಿನಿ ಬೇಜೇಭಿ ಸಾರಿಕಾ ವೃತ್ತಿಂ ಜಯಶ್ರೀ ವೀರಗಾಮಿನಿ. ಇವನಿಗೆ ಕೂಟಯುದ್ಧ ಗೊತ್ತಿದ್ದರೂ ಕೂಡ ಧರ್ಮಯುದ್ಧವನ್ನೇ ಮಾಡ್ದ. ಬೇರೆಯವರ ಕೂಟಯುದ್ಧವನ್ನು ತಡೆಯುವ ಮಟ್ಟಕ್ಕೆ ಇವನು ಧರ್ಮಯುದ್ಧವನ್ನು ಚೆನ್ನಾಗಿ ಮಾಡಿ ಜಯಶ್ರೀ ಅಭಿಸಾರಿಕೆಯಾಗಿ ಇವನನ್ನೇ ಹುಡುಕಿಕೊಂಡು ಬರುವಂತೆ ಆಯಿತು ಅಂತ. ಏಕತ್ರ ಅರ್ಥಶಾಸ್ತ್ರದ ನಾಟ್ಯಶಾಸ್ತ್ರದ ಪ್ರಯೋಗವನ್ನು ಕವಿ ಮಾಡಿದ್ದಾನೆ. ಅಂದರೆ ಕೆಟ್ಟ ದಾರಿಗಳು ಏನು ಅಂತ ಗೊತ್ತಿರಬೇಕು, ಬೇರೆಯವರು ಅದನ್ನು ನಮ್ಮ ಮೇಲೆ ಪ್ರಯೋಗ ಮಾಡದಂತೆ ಅಂತ. ಆದರೆ ನಾವಾಗಿ ಅದನ್ನು ಬಳಸಬಾರದು, ಇದು ಬಹಳ ಕಷ್ಟ. ಅದನ್ನು ಮಾಡಬಲ್ಲವನು ಉತ್ತಮೋತ್ತಮನಾಗ್ತಾನೆ. ಅದನ್ನು ಕವಿ ಹೇಳ್ತಾ ಇದ್ದಾನೆ. ಮತ್ತು ನೋಡಿ, ಇಲ್ಲಿ ಎಲ್ಲ ಪೆದ್ದುತನದ ಒಳ್ಳೆಯತನವನ್ನು, ದುರ್ಬಲತೆಯ ಒಳ್ಳೆಯತನವನ್ನು ಕವಿ ಒಮ್ಮೆ ಕೂಡ ಹೇಳಿಲ್ಲ. ಇದು ನಾವು ಗಮನಿಸ್ಕೊಳ್ಬೇಕಾದದ್ದು. ನೋಡಿ, ಕಮ್ಯುನಿಸ್ಟ್ಗಳು ಕಾಳಿದಾಸನ ತುಂಬ ಅಟ್ಯಾಕ್ ಮಾಡ್ತಾರೆ. ಯಾಕೆ ಅಂದರೆ ಅವರ ಗಂಟಲಗಾಣ ಇದು ಅಂತ. ಈ ಹೊತ್ತಿನ ಸೋಕಾಳ್ ವಿಚಾರವಾದಿಗಳಿದ್ದಾರಲ್ಲ, ಅವರ ಕಾಳಿದಾಸನ ಅಟ್ಯಾಕ್ ಮಾಡ್ತಾರೆ. ಅದೇ ಅಶ್ವಘೋಷನ ಅಟ್ಯಾಕ್ ಮಾಡೋಲ್ಲ. ಯಾಕೆಂದರೆ ಅವನು ಇದನ್ನು ಏನೂ ಹೇಳಲ್ಲ, ಎಲ್ಲ ಬಿಟ್ಟು ಕೂತ್ಕೊಳ್ಳಿ ಅಂತಾನೆ. ಹೌದು, ಅದನ್ನೇ ಹೇಳ್ತಕ್ಕಂಥದ್ದು. ಭಾರತ ದೇಶ ದುರ್ಬಲವಾಗಬೇಕು ಅನ್ನೋದು ಇವರ ಅಪೇಕ್ಷೆ. ಬರುತ್ತಲ್ಲ ಆ ಕಡೆಗಳಿಂದ ಇವರಿಗೆ ಬೇಕಾದ ಹಫ್ತಾಗಳು, ಅದಕ್ಕೋಸ್ಕರವಾಗಿ ಹೀಗೆ ಹೇಳ್ತಾರೆ. ಯಾವ ಒಂದು ಪರಂಪರೆ ರಾಷ್ಟ್ರ ಚಿಂತನೆಯನ್ನು ಮಾಡುತ್ತದೆಯೋ, ರಾಷ್ಟ್ರ ಜಾಗರಣೆಯನ್ನು ಮಾಡ್ತಾ ಇದೆಯೋ, ನಮ್ಮ ಮೂಲವನ್ನು ಗಟ್ಟಿ ಮಾಡಿಕೊಳ್ಳೋದನ್ನು ಹೇಳ್ತಾ ಇದೆಯೋ, ಅದನ್ನೆಲ್ಲವನ್ನು ವ್ಯವಸ್ಥಿತವಾಗಿ ವಿರೋಧಿಸ್ತಾ ಇದ್ದಾರೆ. ರಾಮಾಯಣವನ್ನು, ಮಹಾಭಾರತವನ್ನು, ನಮ್ಮ ಸಂಗೀತವನ್ನು, ನೃತ್ಯವನ್ನು, ಚಿತ್ರಶಿಲ್ಪ ಪದ್ಧತಿಯನ್ನು, ನಮ್ಮ ದಾರ್ಶನಿಕ ಪರಂಪರೆಯನ್ನು ವಿರೋಧಿಸೋದಕ್ಕೆ ಮುಖ್ಯ ಕಾರಣ ಯಾವುದೆಲ್ಲ ಈ ತಾತ್ಪರ್ಯವನ್ನು ಹೊಂದಿದೆಯೋ ಅದನ್ನು ಅಂತ ಒಂದು ಬಹಳ ಸುಲಭವಾಗಿ ಕಂಡುಕೊಳ್ಳಬಹುದು. ಅವರು ಯಾರನ್ನೆಲ್ಲ ಬೈತಾ ಇದ್ದಾರೋ ಅವರೆಲ್ಲ ರಾಷ್ಟ್ರ ಜಾಗರಣೆಗೆ ಯುಕ್ತರಾದ ವ್ಯಕ್ತಿಗಳು, ಯುಕ್ತರಾದ ಮೌಲ್ಯಗಳು ಅಂತ ಗೊತ್ತಾಗುತ್ತದೆ. ಕಾಳಿದಾಸ ಈಚಿನ ವರ್ಷಗಳಲ್ಲಿ ತುಂಬ ದೌರ್ಜನ್ಯಕ್ಕೆ ತುತ್ತಾಗಿದ್ದಾನೆ. ನಿನ್ನೆ ದಿವಸ ಒಂದು ಸಂಶೋಧನಾ ಲೇಖನ ಓದ್ತಾ ಇದ್ದೆ. ಅದು ಒಬ್ಬ ಚಲಪತಿ ಎನ್ನುವರು ಮಾಡಿದಂಥ ಒಂದು ಸಂಶೋಧನೆಯ ಮೇಲಿನ ವಿಮರ್ಶೆ. ಚಲಪತಿ ಎನ್ನುವರು ಒಬ್ಬರು ಈ ಟೆಕ್ಸ್ಟ್ ಬುಕ್ಗಳು ಯಾವ ರೀತಿ ಪ್ರತಿಗಾಮಿಗಳಾಗಿವೆ ಅನ್ನೋದನ್ನು ತೋರ್ಪಡಿಸುವಂಥ ಒಂದು PhD ಥೀಸಿಸು. ಅದನ್ನೊಬ್ಬರು ಗಿರೀಶ್ ವಾಘ್ ಅಂತ ಬಹಳ ಚೆನ್ನಾಗಿ ವಿಮರ್ಶೆ ಮಾಡಿದ್ದಾರೆ. ಆ ಥರದ್ದನ್ನು ನೋಡಿದಾಗ ಗೊತ್ತಾಗುತ್ತೆ ಇಂಥವಕ್ಕೆಲ್ಲ ಹೇಗೆ PhDಗಳನ್ನೆಲ್ಲ ಕೊಡ್ತಾರೆ, ಎಷ್ಟು ಜನತೆಯನ್ನು ಒಡಿತಾ ಇದ್ದಾರೆ, ಒಂದೊಂದು ಜಾತಿಯನ್ನು ಒಡಿತಾ ಇದ್ದಾರೆ, ಒಂದೊಂದು ಸಮಾಜವನ್ನು, ಸಮುದಾಯವನ್ನು ಒಡಿತಾ ಇದ್ದಾರೆ. ಕಟ್ಟುವ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಕಾಳಿದಾಸಾದಿಗಳು ಕಟ್ಟುವ ಕೆಲಸವನ್ನು ಮಾಡ್ತಾರೆ. ಎಲ್ಲಿ ಹೋದರೂ ನಮ್ಮ ಅನುಭವದ ಮೂಲಕವಾಗಿ ನಾವು ಸಂವಾದವನ್ನು ಬೆಳೆಸ್ಕೊಳ್ಬಹುದು. ನೀವು ನಮ್ಮ ದೇಶದ ಯಾವುದೇ ಮೂಲೆಗೆ ಹೋಗಿ ಅಲ್ಲಿ ಕಾಳಿದಾಸನ ಜೊತೆಗೆ ಕನೆಕ್ಟಿವಿಟಿ ಇರ್ತದೆ. ಕಾಳಿದಾಸನ ಕಾವ್ಯದಲ್ಲಿ ಆ ದೇಶದ ಭಾಗವೋ, ಆ ದೇಶದ ನದಿಯೋ, ಆ ದೇಶದ ಮರವೋ, ಆ ದೇಶದ ಜೀವನ ಪದ್ಧತಿಯೋ ಉಲ್ಲೇಖಗೊಂಡಿರುತ್ತದೆ. ಅಥವಾ ಅಲ್ಲಿ ಒಬ್ಬ ಮಹಾಕವಿ ಕಾಳಿದಾಸನನ್ನು ಅನುಸರಿಸಿರ್ತಾನೆ. ಹೀಗೆ ಪರಸ್ಪರವಾಗಿ ಕಾಳಿದಾಸ ಕನೆಕ್ಟ್ ಆಗ್ತಾನೆ. ಅದು ಅವರಿಗೆ ಬೇಕಾಗಿಲ್ಲ. ಪ್ರಾಯಃ ಪ್ರತಾಪ ಭಗ್ನತ್ವಾತ್ ಅರೀಣಾಂ ತಸ್ಯ ದುರ್ಲಭ ರಣೋ ಗಂಧದ್ವಿಪಸ್ಯೇವ ಗಂಧಭಿನ್ನಾನ್ಯದಂತಿನಃ ಗಂಧಭಿನ್ನಾನ್ಯದಂತಿನಃ. ವೈರಿಗಳು ಎಲ್ಲರನ್ನೂ ಕೂಡ ಅವನು ನಿಭಾಯಿಸ್ತಾ ಇದ್ದ. ಹೇಗೆ ಅಂತಂದರೆ, ಮದಗಂಧಿಲವಾದ ಆನೆ ಮತ್ತೊಂದನ್ನು ಸಹಿಸೋದಿಲ್ಲವಲ್ಲ, ಆ ಬಗೆಯಲ್ಲಿ ಪ್ರವೃದ್ಧೌ ಹೀಯತೆ ಚಂದ್ರ ಸಮುದ್ರೋಪಿ ತಥಾವಿಧ ನತು ತತ್ ಸಮವೃದ್ಧಿಶ್ಚ ನಚಾಭೂತಾವಿವ ಕ್ಷಯೀ. ಪೂರ್ಣತೆ ಬಂದ ತಕ್ಷಣವೇ ಚಂದ್ರ ಕೂಡ ಇಳಿತಾನೆ. ಚಂದ್ರನಿಗೆ ಸಂಪೂರ್ಣ ಮಂಡಲತ್ವ ಬಂದ ಮರುದಿನದಿಂದಲೇ ಇಳಿಕೆ ಉಂಟು. ಸಮುದ್ರ ಉಬ್ಬಿದ ಮೇಲೆ ಅದು ಕುಗ್ಗುವಂಥದ್ದೇ ಆಗಿದೆ. ಆದರೆ ಇವನ ಸಮೃದ್ಧಿ ಬಂದದ್ದು ಹೋಗುವುದಕ್ಕೆ ಅಂತ ಆಗಲಿಲ್ಲ, ಉಳಿಯುವುದಕ್ಕೆ ಅಂತ ಆಯಿತು. ಆ ರೀತಿ ಸಮೃದ್ಧಿ ಬಂತು, ಆದರೆ ಆ ರೀತಿ ಕ್ಷಯವಾಗಲಿಲ್ಲ. ಅಂದರೆ ಒಂದು ವ್ಯತಿರೇಕ ಅಲಂಕಾರ ಹೇಳ್ತಾ ಇದ್ದಾನೆ. ಅಲ್ಲಿ ಅನ್ವಿತವಾಗಿ ಇಲ್ಲಿ ವ್ಯತಿರಿಕ್ತವಾಗ್ತಾ ಇರ್ತಕ್ಕಂಥದ್ದು. ಅಷ್ಟರ ಮಟ್ಟಿಗೆ ಅದು ಸರಿ, ಮುಂದಿನದು ಅಲ್ಲ ಅಂತ. ಸಂತಸ್ತಸ್ಯಾಭಿ ಗಮನಾತ್
ಅತ್ಯರ್ಥಂ ಮಹತಃ ಕೃಶಾಃ ಉದಧೇರಿವ ಜೀಮೂತಾಃ ಪ್ರಾಪುರ್ದಾತೃತ್ವಮರ್ಥಿನಃ. ಸಮುದ್ರದ ಬಳಿಗೆ ಹೋದ ಮೋಡಗಳು ಹೇಗೆ ಸಮೃದ್ಧವಾಗುತ್ತವೆಯೋ ಹಾಗೆ ದರಿದ್ರರು ಇವನ ಬಳಿ ಹೋದವರು ಸಮೃದ್ಧರಾಗ್ತಾ ಇದ್ದರು. ಯಾರೂ ಇವನ ಬಳಿ ಹೋಗಿ ಕೇಳಿ ಇಲ್ಲ ಅಂತ ಅನ್ನಿಸಿಕೊಳ್ಳಲಿಲ್ಲ ಅನ್ನುವ ಮಾತನ್ನು ಹೇಳ್ತಾ ಇದ್ದಾನೆ. ಸ್ತೂಯಮಾನಸ್ ಸಜಿಂಹಾಯ ಸಜಿಘ್ರಾಯ ಸ್ತುತ್ಯಮೇವ ಸಮಾಚರನ್ ತಥಾಪಿ ಹೃದಯ ತಸ್ಯ ತತ್ಕಾರಿದ್ವೇಷಿಣೋ ಯಶಃ. ಅವನು ಪ್ರಶಂಸೆಗೆ ಅತ್ಯಂತ ವಿಮುಖನಾದ, ಪ್ರಶಂಸೆಗೊಂಡಾಗಲೂ ಕೂಡ ಸಂಕೋಚಪಟ್ಟ, ಆದರೆ ಪ್ರಶಸ್ತವಾದದ್ದನ್ನೇ ಆಚರಣೆ ಮಾಡಿದ. ಸ್ತುತ್ಯಮೇವ ಸಮಾಚರನ್. ಹಾಗಾಗಿ ಅವನ ಕೀರ್ತಿ ಅನ್ನುವಂಥದ್ದು ನಿರಂತರವಾಗಿ ಬೆಳೀತಲೇ ಬಂತು. ಅವನ ವೈರಿಗಳಿಗೂ ಕೂಡ ಅದು ಮೆಚ್ಚುಗೆ ಆಗುವ ಮಟ್ಟಕ್ಕೆ ಬೆಳೀತಾ ಬಂದದ್ದು. ತಥಾಪಿ ತಸ್ಯ ತತ್ಕಾರಿ ದ್ವೇಷಿಣಃ ಯಶಃ ಬವೃಧೆ. ಅವನು ಎಲ್ಲ ಹಂತದಲ್ಲಿಯೂ ಕೂಡ ಗುಣವನ್ನು ಕೀರ್ತಿಯನ್ನು ಪಡೆಯುವಂತೆ ಆಯಿತು. ಗುಣಾಢ್ಯಸ್ಯ ಸತಃ ಪುಂಸಃ ಸ್ತುತೌ ಲಜ್ಜೇವ ಭೂಷಣಂ ಅನ್ನುವಂಥ ಮಾತುಂಟು. ಸ್ತುತಿ ಪರಾಂಗುಖತೆ ಬೇಕು, ಅದು ಅವನಿಗಿತ್ತು. ಅದರಿಂದ ಅವನ ಕೀರ್ತಿ ಮತ್ತಷ್ಟು ಬೆಳೆಯಿತು. ಕೀರ್ತಿ ದ್ವೇಷ ಅವನಲ್ಲಿ ಮತ್ತಷ್ಟು ಕೀರ್ತಿಯನ್ನು ಉಂಟು ಮಾಡಿತು. ದುರಿತಂ ದರ್ಶನೇನ ಘ್ನಂ ತತ್ವಾರ್ಥೇನ ನುದಸ್ತಮಃ ಪ್ರಜಾ ಸ್ವತಂತ್ರಯಾಂಚಕ್ರೆ ಶಶ್ವತ್ ಸೂರ್ಯೈವೋದಿತಃ. ಹೇಗೆ ಸೂರ್ಯ ಅಭ್ಯುದಯಕ್ಕೆ ಬರ್ತಾ ಇದ್ದ ತಕ್ಷಣವೇ ಕತ್ತಲನ್ನು ನಾಶ ಮಾಡ್ತಾನೆ, ಪಾಪವನ್ನು ಹೋಗಲಾಡಿಸ್ತಾನೋ ಮತ್ತು ಎಲ್ಲರಿಗೂ ಬೆಳಕನ್ನು ಕೊಡುವ ಮೂಲಕ ಸ್ವತಂತ್ರವಾಗಿ ಚಟುವಟಿಕೆಗಳನ್ನು ನಡೆಸುವಂತೆ ಮಾಡ್ತಾನೋ ಆ ರೀತಿ ಇವನು ಮಾಡಿದ. ಸೂರ್ಯೋದಯವಾದ ತಕ್ಷಣ ಕತ್ತಲು ಹೋಗುತ್ತದೆ, ರೋಗ ಕಳೆಯುತ್ತದೆ. ರಾತ್ರಿಯೇ ರೋಗಗಳ ಪ್ರಕೋಪ ಹೆಚ್ಚು. ಹಗಲಲ್ಲಿ ರೋಗ ಇಲ್ಲದೆ ಇರೋದು ರಾತ್ರಿ ಕೆರಳುತ್ತೆ. ಮತ್ತು ರಾತ್ರಿ ದೀಪದ ಆಶ್ರಯ ಬೇಕು, ಅಗ್ನಿ ಆಶ್ರಯ ಬೇಕು. ಅಷ್ಟಿದ್ರೂ ಎಲ್ಲ ಕಾಣಿಸೋದಿಲ್ಲ, ಪರಾಧೀನತೆ ಹೆಚ್ಚು. ಅರೆ ಸೂರ್ಯ ಬಂದ ಮೇಲೆ ಹಗಲಲ್ಲಿ ಸ್ವಾತಂತ್ರ್ಯ. ಇವನ ದರ್ಶನ ಪ್ರಜೆಗಳಿಗೆ ಹಾಗೆ ಮಾಡ್ತಾ ಇತ್ತು. ಸಂತೋಷವನ್ನು ಕೊಡ್ತಾ ಇತ್ತು, ಚೈತನ್ಯವನ್ನು ಕೊಡ್ತಾ ಇತ್ತು, ಜಾಡ್ಯವನ್ನು ಹೋಗಲಾಡಿಸ್ತಾ ಇತ್ತು. ಮತ್ತು ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳಬಲ್ಲವು. ಇವನು ರಾಜ ಆಗಿದ್ದಾಗ ನಾವು ಪರಾವಲಂಬಿಗಳಲ್ಲ ಅನ್ನುವ ಭಾವ ಬರ್ತಾ ಇತ್ತಂತೆ. ಇದನ್ನು ಕವಿ ಹೇಳ್ತಾ ಇದ್ದಾನೆ. ಅಗ್ನಿಚಿತ್ ಕಪಿಲಾಸತ್ರಿ ರಾಜ ಭಿಕ್ಷುರ್ ಮಹೋದಧಿ ದುಷ್ಟಮಾತ್ರ ಪುನಂತ್ಯೇತೆ ತಸ್ಮಾತ್ ಪಶ್ಯೇತ ನಿತ್ಯಶಃ ಅಂತ ಶಕುನಶಾಸ್ತ್ರವನ್ನು ಉಲ್ಲೇಖ ಮಾಡ್ತಾನೆ. ಅಗ್ನಿವೇದಿಕೆಯನ್ನು ಮತ್ತು ಅಗ್ನಿಕರ್ಮಿಷ್ಠನಾದಂಥ ಸೋಮಯಾಜಿಯನ್ನು, ಕಪಿಲೆ ಗೋವನ್ನು ಮತ್ತು ವಟುವನ್ನು, ರಾಜನನ್ನು, ತಪಸ್ವಿಯನ್ನು, ಸಮುದ್ರವನ್ನು ನೋಡಿದ ತಕ್ಷಣವೇ ಅದು ನಮ್ಮನ್ನು ಪಾವನಗೊಳಿಸುತ್ತದೆ ಅಂತ. ಇವೆಲ್ಲ ಉನ್ನತವಾದದ್ದು, ದೊಡ್ಡದು ಅಂತ. ಇಂದೋರಗತಯ ಪದ್ಮೆ ಸೂರ್ಯಸ್ಯ ಕುಮುದೇಂ ಶವಃ ಗುಣಾಸ್ತಸ್ಯ ವಿಪಕ್ಷೇಪಿ ಗುಣಿನೋಲೇಭಿರೇಂತರಂ. ಚಂದ್ರನ ಕಿರಣ ಕಮಲದಲ್ಲಿ ಹೊಕ್ಕು ಅರಳಿಸೋದಿಲ್ಲ, ಸೂರ್ಯನ ಕಿರಣ ನೈದಿಲೆಯಲ್ಲಿ ಹೊಕ್ಕು ಅರಳಿಸೋದಿಲ್ಲ. ಆದರೆ ಇವನ ಗುಣಗಳು ವೈರಿಗಳ ಹೃದಯವನ್ನೂ ಅರಳಿಸುವುದಕ್ಕೆ ಸಮರ್ಥವಾದವು ಅನ್ನೋ ಮಾತನ್ನು ಹೇಳುವ ಮೂಲಕ ಇವನು ರಿಪೂಣಾಮಪಿ ವತ್ಸಲಃ ಅನ್ನುವಂತೆ ಆದ, ರಿಪು ಚಿತ್ತ ಸಮಾಕರ್ಷಕನೂ ಆದ ಅನ್ನುವ ಮಾತನ್ನು ಹೇಳ್ತಾ ಇದ್ದಾನೆ. ಒಳ್ಳೆಯವನು ಕೊನೆಗೂ ಇದನ್ನು ಮಾಡ್ತಾನೆ. ಮತ್ತು ಆ ಒಳ್ಳೆಯತನ ವಿವೇಕದಿಂದ, ಬಲದಿಂದ, ವಿಚಾರದಿಂದ ಕೂಡಿರಬೇಕು. ಪರಾಭಿಸಂಧಾನ ಪರಂ ಯದ್ಯಪ್ಯಸ್ಯ ವಿಚೇಷ್ಟಿತಂ ಜಿಗೀಶೋರಶ್ವಮೇಧಾಯ ಧರ್ಮ್ಯಮೇವ ಬಭೂವತತ್. ಅಶ್ವಮೇಧ ಅನ್ನುವಂಥದ್ದು ದಿಗ್ವಿಜಯ ರೂಪವಾದದ್ದು, ಶತ್ರುಗಳನ್ನು ಗೆಲ್ಲುವುದಕ್ಕೆ ಇರುವುದಾದರೂ ಕೂಡ ಇವನಂಥವನು ಮಾಡೋದರಿಂದ ಅದು ಧರ್ಮವಾಯಿತು ಅಂತ. ಅಂದರೆ ಅಶ್ವಮೇಧ ರಾಜ್ಯ ವಿಸ್ತರಣಕ್ಕಾಗಿ ಮಾಡುವಂಥದ್ದು. 4 ಕ್ಷತ್ರಿಯ ಯಾಗಗಳು, ಸೌತ್ರಾಮಣಿ, ವಾಜಪೇಯ, ರಾಜಸೂಯ ಮತ್ತು ಅಶ್ವಮೇಧ ಅನ್ನುವಂಥವು ಕ್ರಮವಾಗಿ ನಷ್ಟ ರಾಜ್ಯ ಪ್ರಾಪ್ತಿ, ಸೇನಾ ಸನ್ನಾಹ, ರಾಜ್ಯತ್ವ ಸಿದ್ಧಿ ಮತ್ತು ರಾಜ್ಯ ವಿಸ್ತರಣ ಅನ್ನುವ 4 ದೇಶ ಕ್ಷೇಮಕಾರಿಯಾದ ಸ್ವ ಸಮೃದ್ಧಿಯನ್ನು ವೃದ್ಧಿ ಮಾಡುವಂತಹ ಆಯಾಮಗಳು. ಅದರೊಳಗೆ ಕಟ್ಟಕಡೆಯದಾದದ್ದು ಅಶ್ವಮೇಧ. ಅದನ್ನು ದೇಶ ವೃದ್ಧಿಗಾಗಿ, ದೇಶದ ಗಡಿಗಳನ್ನು ವಿಸ್ತರಿಸುವುದಕ್ಕೆ ಅಂತ ಮಾಡುವುದೇ ಆದರೂ ಇವನು ಈಗಾಗಲೇ ವಿಸ್ತರಿಸಿಕೊಂಡ ಕಾರಣ, ಶತ್ರುಗಳಿಗೂ ಪ್ರಿಯನಾದ ಕಾರಣ, ಶತ್ರುಗಳೇ ಉಳಿಯದ ಕಾರಣ ಅದು ಒಂದು ಅಲಂಕಾರವಾಗಿ ಧರ್ಮವೇ ಅಂತ ಅನಿಸಿಕೊಳ್ತು, ಕೇವಲ ಅರ್ಥ ಮಾತ್ರದ್ದು ಅಂತ ಅನಿಸಿಕೊಳ್ಳಲಿಲ್ಲ ಅಂತಾನೆ ಕವಿ. ಇದು ಸಮುದ್ರಗುಪ್ತನ ಅಶ್ವಮೇಧ ಯಾಗವನ್ನು ನೆನಪಿಸುವಂಥದ್ದಾಗಿದೆ. ಏವಂ ಉದ್ಯತ್ ಪ್ರಭಾವೇಣ ಶಾಸ್ತ್ರ ನಿರ್ದಿಷ್ಟವರ್ತ್ಮನ ವೃಷೇವ ದೇವೋ ದೇವಾನಾಂ ರಾಜ್ಞಾಂ ರಾಜಾ ಬಭೂವಸಃ. ಹೀಗೆ ಶಾಸ್ತ್ರವಿಹಿತವಾದ ರೀತಿಯಲ್ಲಿ ಸ್ವಪ್ರಭಾವದಿಂದ, ಅಂದರೆ ಯುಕ್ತಿ, ಶಾಸ್ತ್ರ, ಅನುಭವ ಎಲ್ಲದರ ದೃಷ್ಟಿಯಿಂದಲೂ ಇವನು ಬೆಳಗಿದ್ದು
ದೇವತೆಗಳಿಗೆ ಇಂದ್ರ ಇದ್ದಂತೆ ಎಲ್ಲ ರಾಜರುಗಳಿಗೆ ರಾಜ ಅಂತನಿಸಿದ. ಪಂಚಮಂ ಲೋಕಪಾಲಾನಾಂ ತಮೂಚುಸ್ಸಾಮ್ಯ ಯೋಗತಃ ಭೂತಾನಾಂ ಮಹತಾಂ ಷಷ್ಠಂ ಅಷ್ಟಮಂ ಕುಲಭುಭೃತಾಂ. ಇವನು ಲೋಕಪಾಲನೆಯ ದೃಷ್ಟಿಯಿಂದ ಇಂದ್ರ, ಕುಬೇರ, ವರುಣ, ಯಮರ ಜೊತೆಗೆ ಸೇರಿಕೊಂಡ 5ನೆಯ ಲೋಕಪಾಲ ಅಂತನಿಸಿಕೊಂಡ. ಮತ್ತು ಇವನು ಪೃಥ್ವಿ, ಅಪ್, ತೇಜೋ, ವಾಯು, ಆಕಾಶ ಅನ್ನುವ ಪಂಚಭೂತಗಳು ಹೇಗೆ ಜಗತ್ತನ್ನು ನಿರ್ಮಿಸಿ ತಳೆದಿವೆಯೋ ಆ ರೀತಿಯಲ್ಲಿ ಜಗತ್ತನ್ನು ತಳೀತಾ ಇದ್ದ ಕಾರಣ 6ನೆಯ ಭೂತ ಅಂತನಿಸಿಕೊಂಡ. ಮತ್ತು ಸಪ್ತ ಕುಲಾಚಲಗಳು ಯಾವುವಿವೆ, ಮೇರು, ಪಾರ್ಯಾತ್ರ, ಶುಕ್ತಿಮಾನ್, ವಿಂಧ್ಯ, ಸಹ್ಯ, ಮಲಯ ಇತ್ಯಾದಿಗಳು ಹಾಗೆ ಭೂಮಿಯನ್ನು ಧರಿಸಿರುವ ಕಾರಣ ಸಕಲ ನದಿಗಳಿಗೆ ಆಶ್ರಯ, ನದಿಗಳಿಗೆ ಉತ್ಪತ್ತಿ ಸ್ಥಾನ, ರತ್ನಾದಿಗಳಿಗೆ ಆಕರ, ವನ್ಯ ಜೀವಿ ಸಂಪತ್ತಿಗೆ ಆಕರವಾಗಿ ಭೂಮಿಯನ್ನು ಅಲ್ಲಾಡದೆ ಕಾಪಾಡುವಂಥ ಭೂಧರತ್ವ ಈ ಬೆಟ್ಟಗಳಿಗಿರುವುದರಿಂದ ಇವನು 8ನೆಯ ಕುಲಪರ್ವತ ಅಂತ ಅನಿಸಿಕೊಂಡ ಅನ್ನುವ ಮಾತನ್ನು ಕವಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಹೀಗೆ ಅತಿಶಯವನ್ನು ಹೇಳ್ತಾ ಇದೊಂದು ಉದಾತ್ತ ಅಲಂಕಾರವಾಗಿದೆ. ದೂರಾಪವರ್ಜಿತ ಛತ್ರೈ ತಸ್ಯಾಜ್ಞಾಂ ಶಾಸನಾರ್ಪಿತಾಂ ದದುಶಿರೋಭಿರ್ಭೂಪಾಲಾ ದೇವ ಪೌರಂದರೀಮಿವ. ತಮ್ಮ ತಮ್ಮ ಬೆಳ್ಗೊಡೆಗಳನ್ನು ದೂರ ಇಡುವ ಮೂಲಕವಾಗಿ ಮಿಕ್ಕ ರಾಜರುಗಳು ಇವನ ಆಜ್ಞೆ ನೇರವಾಗಿ ತಮ್ಮ ತಲೆಗೆ ಶಿರೋಧಾರ್ಯವಾಗಲಿ, ತಮ್ಮ ತಲೆಗೆ ಬೀಳಲಿ ಅಂತ ಛತ್ರರಹಿತರಾದರೂ ಇವನು ಛತ್ರಪತಿಯಾದ, ಏಕಛತ್ರಾಧಿಪತಿಯಾದ ಅನ್ನುವುದು. ನಮ್ಮಲ್ಲಿ ಮತ್ತೆ ಮತ್ತೆ ಛತ್ರಪತಿತ್ವ, ಏಕಛತ್ರಾಧಿಪತಿತ್ವ ಬೇಕು ಅಂತ ಹೇಳುವುದು ಈ ಹಿನ್ನೆಲೆಯಲ್ಲಿ ಸಾರ್ವಭೌಮವಾದ ಒಂದು ವ್ಯವಸ್ಥೆ ಇರಬೇಕು. ಅದಿಲ್ಲದೆ ಇದ್ದರೆ ಅಲೆಕ್ಸಾಂಡರ್ ದಾಳಿ ಮಾಡಿದ ಕಾಲದ ಭಾರತದ ಸ್ಥಿತಿ ಬರುತ್ತದೆ. ಪುಷ್ಯಮಿತ್ರ ಬರುವ ಮುನ್ನ ಸಂಪ್ರತಿ ಚಂದ್ರಗುಪ್ತ ಅವನ ಸಂತತಿ ಯಾವ ರೀತಿ ದುರ್ಬಲರನ್ನಾಗಿ ಮಾಡಿ ಮತ್ತೆ ಇನ್ನೊಂದು ಆ ಬ್ಯಾಕ್ಟ್ರಿಯಾ ಬಾಲ್ಹೀಕದ ಕಡೆಯಿಂದ ಯವನರ ದಾಳಿಗೆ ಅವಕಾಶ ಕೊಡ್ತೋ ಆ ರೀತಿ ಆಗಿಬಿಡ್ತು. ಅದಾಗಬಾರದು ಅನ್ನುವಂಥದ್ದು ಇಲ್ಲಿ ಉದ್ದೇಶ. ಋತ್ವಿಜಸ್ಸ ತಥಾ ನರ್ಚ ದಕ್ಷಿಣಾಭಿರ್ಮಃ ಕ್ರತೋ ಯಥಾ ಸಾಧಾರಣೀಭೂತಂ ನಾಮಾಸ್ಯ ಧನದಸ್ಯ ಚ. ಮತ್ತು ಸಂಪತ್ತನ್ನು ಪಡೆದದ್ದನ್ನೆಲ್ಲ ದಾನ ಮಾಡಿ ಯಜ್ಞಾದಿಗಳ ಮೂಲಕ, ಸಂತರ್ಪಣಾದಿಗಳ ಮೂಲಕ ಇಷ್ಟಾಪೂರ್ತಗಳಿಂದ, ಹುತಪ್ರಹುತಗಳಿಂದ ವಿತರಣೆ ಮಾಡಿದ ಅಂತ. ಆದಾನಂ ಹಿ ವಿಸರ್ಗಾಯ ಸತಾಂ ವಾರಿಮುಚಾಮಿವ ಅಂತ ಅವನೇ ಹೇಳಿದ್ದಾನೆ. ಹೇಗೆ ನಿಶೇಷ ವಿಶ್ರಾಣಿತ ಕೋಶಜಾತಃ ಅಂತ ರಘು ಮಹಾರಾಜ ಆದನೋ ಅದೇ ರೀತಿ ಮತ್ತೆ ಮತ್ತೆ ಆ ವಂಶೀಯರ ಉನ್ನತಿಯನ್ನು, ಗುಣಶೀಲಗಳ ಸಾಮ್ಯವನ್ನು ಕವಿ ಹೇಳ್ತಾ ಇದ್ದಾನೆ. ಇನ್ನು ಸರ್ಗ ಅಂತ್ಯದ ಶ್ಲೋಕಕ್ಕೆ ನಾವು ಬಂದಿದ್ದೀವಿ. ಇಂದ್ರಾದ್ ವೃಷ್ಟಿ ನಿಯಮಿತ ಗದೋದ್ರೇಕ ವೃತ್ತಿರ್ ಯಮೋಭೂತ್ ಯಾದೋ ನಾಥಃ ಶಿವಜಲಪಥಃ ಕರ್ಮಣೇ ನೌಚರಾಣಾಂ ಪೂರ್ವಾಪೇಕ್ಷಿ ತದನು ವಿದದೆ ಕೋಶವೃದ್ಧಿಂ ಕುಬೇರಃ ತಸ್ಮಿನ್ ದಂಡೋಪನತಚರಿತಂ ಭೇಜಿರೇ ಲೋಕಪಾಲಾಹ. ಇವನು ಹೀಗೆ ದೊಡ್ಡ ಸ್ಥಾನವನ್ನು, ಲೋಕಕ್ಷೇಮವನ್ನು ಅವಲಂಬಿಸಿದ್ದಾಗ 4 ದಿಕ್ಪಾಲಕರು ಹೇಗಾದರು ಅಂತಂದರೆ, ಇಂದ್ರ ಬೇಕಾದಂತೆ ಅತಿವೃಷ್ಟಿ ಅನಾವೃಷ್ಟಿಗಳಿಲ್ಲದೆ ಹಿತವೃಷ್ಟಿಯನ್ನು ಕೊಟ್ಟ. ಇನ್ನು ವರುಣ ಎಲ್ಲ ಜಲಾಶಯಗಳಲ್ಲಿ ಇವರ ವಣಿಕ್ಪಥಗಳಿಗೆ, ಇವರ ಭಾಂಡಗಳಿಗೆ ಅಂದರೆ ನೌಕೆಗಳಿಗೆ ನಿರ್ನಿಬಂಧವಾದ ಗತಿಯನ್ನು, ಯಾವುದೇ ಒಂದು ಜಲಪ್ರಮಾದವಿಲ್ಲದ ಸ್ಥಿತಿಯನ್ನು ಒದಗಿಸಿಕೊಟ್ಟ. ಇನ್ನಂತೂ ಕುಬೇರ ಇವನ ಅಪೇಕ್ಷೆಗೆ ಮುನ್ನವೇ ಪೂರ್ವದಲ್ಲಿ ರಾಮ, ರಘು ಮೊದಲಾದವರು ಹೇಗೆ ಕುಬೇರನಿಂದ ಅನುಕೂಲಿತರಾದರೋ, ರಘುವಿನ ಕೋಶವನ್ನು ಕುಬೇರ ತಂದು ತುಂಬಿಸ್ತಾ ಇದ್ದನೋ ಕೌತ್ಸ ಪ್ರಕರಣದಲ್ಲಿ, ತನ್ನ ವಿಮಾನವನ್ನು ರಾಮನಿಗೆ ರಾಜಕಾರ್ಯಕ್ಕಾಗಿ ಕೊಡ್ತಾ ಇದ್ದನೋ ಆ ರೀತಿ ಸಹಕಾರಿಯಾದ. ಇನ್ನು ಯಮ ಯಾವ ರೋಗವೂ ಬಾರದಂತೆ ನೋಡಿಕೊಂಡ ಅಂತ. ರೋಗಾಧ್ಯಕ್ಷನೂ ಹೌದು. ಯಮನ ಅಧೀನದಲ್ಲಿ ಎಲ್ಲ ರೋಗಗಳು ಇರ್ತವಂತೆ. ಕ್ಷಯರೋಗ ರೋಗರಾಜ ಅಲ್ಲಿ ಇರತಕ್ಕಂಥದ್ದು. ವಿಶೂಚಿಕ, ಸಂಗ್ರಹಣಿ ಇತ್ಯಾದಿ ರೋಗ ರಾಜ್ಞಿಯರಿರ್ತಾರೆ ಅಂತೆಲ್ಲ ಬರುತ್ತದೆ ಜೈಮಿನಿ ಭಾರತದಲ್ಲಿ. ಅವರೆಲ್ಲರೂ ಯಾವ ತೊಂದರೆಯೂ ಇಲ್ಲದೆ ನೋಡಿಕೊಂಡ್ರು. ಹೀಗೆ ಇವನು ದಂಡೋಪನತನಾಗಿ ಅಂದರೆ ದಂಡಧಾರಿಯಾಗಿ ನಿಂತಾಗ ಲೋಕ ಎಲ್ಲ ಚೆನ್ನಾಗಿ, ಲೋಕಪಾಲಕರೆಲ್ಲ ಹಿತವಾಗಿ ನಡ್ಕೊಂಡು ಅಂತ ಹೇಳ್ತಿದ್ದಾನೆ. ನೋ ಡೌಟ್ ಇಟ್ ಈಸ್ ಅನ್ ಐಡಿಯಲ್. ಇದೊಂದು ಆದರ್ಶ, ವಾಸ್ತವ ಅಂತಲ್ಲ. ಆದರೆ ಆದರ್ಶಗಳು ಇಲ್ಲದೇ ಇದ್ದರೆ ವಾಸ್ತವದ ಸಿದ್ಧಿಯೇ ಆಗುವುದಿಲ್ಲ. ಪ್ಲ್ಯಾನ್ ಈಸ್ ಅನ್ ಐಡಿಯಲ್. ಅನ್ಲೆಸ್ ವಿ ಹ್ಯಾವ್ ಎ ಪ್ಲ್ಯಾನ್ ವಿ ಕೆನಾಟ್ ಬಿಲ್ಡ್ ಆರ್ ಇವನ್ ಥಿಂಕ್ ಆಫ್ ಎನಿ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿ. ಆ ದೃಷ್ಟಿಯಿಂದ ನೋಡಿದಾಗ ಕಾಳಿದಾಸ ಒಬ್ಬ ಮಾಸ್ಟರ್ ಪ್ಲ್ಯಾನ್ ಮಾಡುವಂಥವನು ಹೇಗೋ ಹಾಗೆ ಮಾಡಿಕೊಟ್ಟಿದ್ದಾನೆ. ಇನ್ನು ನಾಳೆ 18ನೇ ಸರ್ಗವನ್ನು ನೋಡೋಣ. ನಮಸ್ಕಾರ.